ಹೆಣ್ಮಕ್ಳು ಮಾತ್ರ ಬಹಳ ಹುಷಾರಾಗಿರಬೇಕು, ಕೇರ್ಫುಲ್ ಆಗಿರಬೇಕು. ಬೇಕಾದರೆ ತುಂಬ ಅಟ್ಯಾಕ್ ಆಗೋದು ಅವ್ರ ದೇಹದ ಮೇಲೆ. ಈ ಫಾರಿನ್ ಟಾಯ್ಲೆಟ್ ಯೂಸ್ ಮಾಡೋದ್ರಿಂದ ಹಿಂಗೇನಾರು ಆಗುತ್ತಾ, ಅಥವಾ ಏನ್ಷಂಟ್ ಅಲ್ಲಿ ಏನಾರು ಇದಕ್ಕೆ ಏನಾರು ಸೊಲ್ಯೂಷನ್ಗಳಿತ್ತಾ? ದ್ವಾರಗಳಲ್ಲಿ ಯಾವ ಮಹಾದ್ವಾರಪ್ಪ ಅಂದರೆ ಗುರುದ್ವಾರನೇ. ಸೊ ಈ ಮೋಷನ್ ಕ್ಲಿಯರ್ ಮಾಡೋಕ್ಕೆ ಪ್ರೆಷರ್ ಆಗ್ತಾರಲ್ಲ, ಪ್ರೆಷರ್ ಆಗಿದಾಗ ಪೈಲ್ಸ್ ಆಗುತ್ತೆ, ಪ್ರೆಷರ್ ಆಗಿದಾಗ ಫಿಷರ್ ಆಗುತ್ತೆ, ಪ್ರೆಷರ್ ಆಗಿದಾಗ ಫಿಸ್ಟುಲ್ ಆಗುತ್ತೆ. ಸೊ ಯಾರೇ ನಮ್ಮ ಹತ್ರ ಬಂದು ಹೆಣ್ಮಕ್ಳು ಈ ಥರ ಪೈಲ್ಸ್ ಫಿಷರ್ ಫಿಸ್ಟುಲ್ ಆದರೆ ನಾವು ಈ ಸ್ಟೋರಿ ಕೇಳಿದ್ರೆ ಅವ್ರಿಗೆ ಇರುತ್ತೆ ಸರಿ. ಇನ್ನೊಂದು ಗರ್ಭಿಣಿಗೆ ಆದಾಗ ಏನಾಗುತ್ತೆ, ಗೈನಕಾಲಜಿಸ್ಟ್ ಐರನ್ ಸಿರಪ್ ಕೊಡ್ತಾರ, ಮೋಷನ್ ಗಟ್ಟಿ ಆಗತ್ತಾ, ಅವಾಗ ಕ್ರ್ಯಾಕ್ ಆಗತ್ತಾ, ಅದ್ರ ಜೊತೆನಲ್ಲಿ ಮಗು ದೊಡ್ಡದಾಗಿ ಬೆಳೀತಾ ಇರುತ್ತಲ್ಲ, ಪ್ರೆಷರಲ್ಲಿ ಇಲ್ಲಿಗೆ ಹೋಗ್ತಾ ಇರುತ್ತಾ, ಆವಾಗ ಪೈಲ್ಸ್ ಆಗುತ್ತಾ, ಪ್ರೊಜೆಸ್ಟರಾನ್ ಹಾರ್ಮೋನ್ ಜಾಸ್ತಿ ಆಗುತ್ತಲ್ಲ ಆವಾಗ ಪೈಲ್ಸ್ ಆಗುತ್ತಾ. ಸೊ ಈ ಮೂರು ಕಾರಣಗಳಿಂದ ಗರ್ಭಿಣಿ ಟೈಮಲ್ಲಿ ಆಗುತ್ತೆ. ಗರ್ಭಿಣಿ ಆದಾಗ ಪೈಲ್ಸ್ ಫೀಸರ್ ಇದ್ರೂ ಸಹ ನಾವು ಲೇಸರಲ್ಲಿ ಟ್ರೀಟ್ ಮಾಡಿದ್ದೀವಿ. ಎಷ್ಟೋ ಜನ ಖುಷಿಯಾಗಿ, ಸರ್ ಇವತ್ತು ನಿಮ್ಮಿಂದ ನಾನು ಅಬಾರ್ಷನ್ ಮಾಡಿಸ್ಕೊಳ್ಳಿಲ್ಲ, ನಮ್ಮ ಮಗು 8 ವರ್ಷ 6 ವರ್ಷ 5 ವರ್ಷ ಅಂತ. ಪೇಷಂಟ್ ಹೇಗಿರಬೇಕು ಇದರಿಂದ ಅವಾಯ್ಡ್ ಆಗಕ್ಕೆ ಅನ್ನೋ ಥರದ್ದು ಆ ವಿಚಾರಗಳನ್ನ ಮಾತಾಡೋಣ. ನಿದ್ದೆ, ನಾರು, ನೀರು, ಫಿಸಿಕಲ್ ಆಕ್ಟಿವಿಟಿ, ದೈಹಿಕವಾದ ಚಟುವಟಿಕೆ ಇದೆಲ್ಲ ಇದ್ರೆ ಮಲಬದ್ಧತೆ ಆಗಲ್ಲ, ಜಾಮ್ ಆಗಲ್ಲ. ಇದಿಲ್ಲದೆ ಹೋದ್ರೆ ಜಾಮನ್ ಸಿಗಾಕತ್ತೆ. ಇಷ್ಟೆಲ್ಲ ಜಾಮ್ ಮಧ್ಯಾಹ್ನ ಒಂದು ಆಂಬುಲೆನ್ಸ್ಗೆ ಬಿಟ್ಬಿಡ್ತಾರೆ ಸರ್, ಫ್ರೀ ಅಂತ ಹೋಗೋನ್ಬಿಟ್ಟು ಅಂತ. ಅದ್ ಯಾವ ಆಂಬುಲೆನ್ಸ್ ಹೇಳಿ ಸರ್, ಈ ಮ್ಯಾಟ್ರಲ್ ಸುಮ್ಮನೆ ಇಷ್ಟೆಲ್ಲ ಮಧ್ಯವನು ಆಂಬುಲೆನ್ಸ್ಗೆ ಬಿಡ್ತಾರೆ ಅಂದ್ರೆ ಲೂಸ್ ಮೋಷನ್. ಈ ಸೋಷಿಯಲ್ ಮೀಡಿಯಾಗಳು ಇನ್ಫ್ಲುಯೆನ್ಸರ್ ನೋಡಿ 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 ಬೆಳಗ್ಗೆ ಒಬ್ಬ ಬರ್ತಾನೆ, ಒಬ್ಬ ಒಂದೇನೋ ಗಂಜಿ ಕುಡಿ ಅಂತಾನೆ, ಇನ್ನೊಬ್ಬ ಓಟ್ಸ್ತೀನಿ ಅಂತಾನೆ, ಇನ್ನೊಬ್ಬ ಮಿಲ್ಲೆಟ್ಸ್ತೀನಿ ಅಂತಾನೆ, ಇನ್ನೊಬ್ಬ ಜ್ಯೂಸ್ಗೆ ಏನೋ ನಿಂಬೆಹಣ್ಣು ಹಾಕು ಅಂತಾನೆ, ಇನ್ನೊಬ್ಬ ಜೀರಿಗೆ ಕುಡಿ ಅಂತಾನೆ. ಸೊ ನಾನು ನಿಮ್ಮ ಶೋ ಮುಖಾಂತರ ಹೇಳೋದು, ಎಲ್ಲರೂ ಹೋಗಿ ಇವತ್ತು ಕೇಳಿ ನಿಮ್ಮ ತಾಯಂದ್ರನ್ನ, ನಿನಗೆ ಇದೇ ನಮ್ಮ ಸಮಸ್ಯೆ, ನೀನು ಡೆಲಿವರಿ ಆಗಿ ಸಮಸ್ಯೆ ಇದೆಯಾ ಅಂತ ಎಲ್ಲರೂ ಕೇಳಿ, ಅವಾಗ ಅರ್ಥ ಆಗುತ್ತೆ ಏನು ಅವ್ರ ಸಮಸ್ಯೆ ಅಂತ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಮಾಸ್ಟರ್ ಆನಂದ್ ಸ್ಟುಡಿಯೋಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ ಸುಸ್ವಾಗತ. ಎಂದಿನಂತೆ ನನ್ನ ಕಂಟೆಂಟ್ ನನ್ನ ಚಾನಲ್ ಫಾಲೋ ಮಾಡೋದ್ರಿಂದ ನಿಮಗೆ ಸ್ವಲ್ಪ ಎಂಟರ್ಟೈನ್ಮೆಂಟ್, ಸ್ವಲ್ಪ ಎನ್ಲೈಟನ್ಮೆಂಟ್ ಎರಡೂ ಸಿಗುತ್ತೆ. ಅದು ಸಿಗಲಿ ಅನ್ನೋದೇ ನನ್ನ ಉದ್ದೇಶ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ಕಡೆಗೆ ಮುಂದಾಗೋಣ. ಇವತ್ತಿನ ಗೆಸ್ಟ್ ಯಾರು, ಏನಿದು ಟಾಪಿಕ್ಕು ಅಂತ ಹೇಳೋದಾದರೆ, ಒಂದು ಮಜವಾದ ಹಿನ್ನೆಲೆ ಹೇಳ್ಬಿಡ್ತೀನಿ ಫಸ್ಟು ಅವ್ರನ್ನ ಇಂಟ್ರೊಡ್ಯೂಸ್ ಮಾಡೋಕ್ಕೆ ಮುಂಚೆ. ಇವರು ಒಂದು ವಿಷಯದಲ್ಲಿ ಸ್ಪೆಷಲಿಸ್ಟು, ಓಕೆನಾ? ಅದು ನನಗೆ ಫಸ್ಟು ಫೋನ್ ಬರುತ್ತೆ, ಫೋನ್ ಮಾಡ್ತಾರೆ, ಆನಂದ್ ನಿಮ್ಮ ಪಾಡ್ಕಾಸ್ಟಲ್ಲಿ ನೋಡ್ತಾ ಇದ್ದೀನಿ, ತುಂಬ ಚೆನ್ನಾಗಿದೆ ರೀ ಅಂತೆಲ್ಲ ಹೇಳ್ತಾರೆ. ನಾನು ಮಾತಾಡಿಸ್ತೀನಿ. ಅದಾದಮೇಲೆ ನೀವು ಯಾವಾಗಲೂ ಹೇಳ್ತಾ ಇರ್ತೀರಲ್ರಿ ಸ್ವಲ್ಪ ಎಂಟರ್ಟೈನ್ಮೆಂಟು, ಸ್ವಲ್ಪ ಎನ್ಲೈಟನ್ಮೆಂಟು, ನಾವು ಸ್ವಲ್ಪ ಎಂಟರ್ಟೈನ್ಮೆಂಟ್ ಜೊತೆ ಎನ್ಲೈಟನ್ಮೆಂಟ್ ಕೊಡ್ಬೋದಾ ಅಂತ ಕೇಳ್ತಾರೆ. ಓಕೆ ಸರ್, ನೀವು ಯಾವ ವಿಚಾರದ ಬಗ್ಗೆ ಮಾತಾಡ್ತಾ ಇದ್ದೀರಾ, ಏನು ಅಂತಂದೆ. ಆಗ ಅವರೊಂದು 3 ಸ್ಟೋರಿ ಹೇಳಿದ್ರು ನನಗೆ. ಅದು ಕೇಳಿದಾಗ ನನಗೇನು ಅನ್ನಿಸ್ತು ಅಂತಂದರೆ, ಇವರು ಯಾವ ಸಬ್ಜೆಕ್ಟಲ್ಲಿ ಸ್ಪೆಷಲಿಸ್ಟ್ ಇದ್ದಾರಲ್ಲ, ಅದಲ್ಲದೆ ಇನ್ನೊಂದರಲ್ಲೂ ಸ್ಪೆಷಲಿಸ್ಟ್ ಇದ್ದಾರೆ. ಅದೇನು ಅಂತಂದರೆ ಹಿಸ್ ವಿಟ್ಟಿನೆಸ್, ಅವರೊಂದು ಹ್ಯೂಮರ್, ಅವರ ಸೆನ್ಸ್ ಆಫ್ ಹ್ಯೂಮರ್ ಅಂತ ಏನು ಕರಿತೀವಿ. ಆ್ಯಕ್ಚುಲಿ ಅವರು ಇವತ್ತು ಇಲ್ಲಿಗೆ ನಾನು ಅವ್ರನ್ನ ಇಮಿಡಿಯೇಟ್ ಒಂದು ಖುಷಿಯಿಂದ ಸ್ವಾಗತ ಮಾಡೋದಕ್ಕೆ ಕಾರಣ ಕೂಡ ಆ ಒಂದು ಹ್ಯೂಮರ್, ವಿಟ್ಟಿನೆಸ್ಸು, ಅದರ ಜೊತೆಗೆ ಅವರ ಸಾಧನೆ ಮತ್ತು ಅವರ ಯಾವ ಸ್ಪೆಷಲೈಸೇಷನ್ ಇದ್ದಾರೆ ಅದು ಇನ್ನೊಂದು ಪರ್ವತ ಅದು. ಬಟ್ ಈ ಎರಡರ ಒಂದು ಸಮಾಗಮ ಇರತಕ್ಕಂಥ ಒಂದು ವ್ಯಕ್ತಿತ್ವ ಇವತ್ತು ನನ್ನ ಮುಂದೆ ಕೂತಿದೆ. ಅವ್ರನ್ನ ಸ್ವಾಗತ ಮಾಡೋಣ. ಸರ್, ಭಾಳ ಖುಷಿಯಿಂದ ನಿಮ್ಗೆ ಸ್ವಾಗತ ಮಾಡ್ತಾಯಿದ್ದೀನಿ. ಡಾಕ್ಟರ್ ಪರಮೇಶ್ವರ CM, ವೆಲ್ಕಮ್ ಟು ಅವರ್ ಶೋ ಸರ್. ನಮಸ್ಕಾರ ಸರ್. ಸರ್, ಒಂದು ಸ್ಮಾಲ್ ರಿಕ್ವೆಸ್ಟ್. ಹೇಳಿ ಸರ್, ಹೇಳಿ ಸರ್. ಈಗ ನೀವು ಡಾಕ್ಟರ್ ಅನ್ನೋ ಒಂದು ಪದ ಸೇರಿಸಿದ್ದೀನಿ. ಡಾಕ್ಟರ್ ಪರಮೇಶ್ವರ ಅಂದ್ರೆ ನಮ್ಮ ಜನಕ್ಕಾದ್ರೆ ಡಾಕ್ಟರ್ ಅಂದ್ರೆ ನಿಜವಾಗ್ಲೂ ಇವರು ವೈದ್ಯಕೀಯ ಡಾಕ್ಟರ್ ಅಥವಾ ಡಾಕ್ಟರೇಟ್ ಪಡೆದ ಡಾಕ್ಟರ್ ಅನ್ನೋದು ಒಂದು ಸ್ಟಾರ್ಟ್ ಆಗಿರುತ್ತೆ. ಹೌದು. ಸೊ ನೀವು ಯಾವ್ದ್ರಲ್ಲಿ ಸ್ಪೆಷಲಿಸ್ಟು ಏನು ಅಂತ ಅನ್ನಕ್ ಮುಂಚೆ ನಂದು ರಿಕ್ವೆಸ್ಟ್ ಇದು. ಯೂಶಲಿ ಏನಾಗುತ್ತೆ, ನಾನು ಶೋ ಸ್ಟಾರ್ಟ್ ಮಾಡ್ತೀನಿ, ಆದ್ರೆ ನನ್ನ ಶೋ ರಿಯಾಲಿಟಿ ಶೋಗಳೆಲ್ಲ ಮಾಡ್ತಿರ್ತೀನಲ್ಲ, ಹೌದು, ಅಲ್ಲಿ ಕೆಲವು ವಿಷಯನ ರೀಕ್ರಿಯೇಟ್ ಮಾಡಿ ಸಾರ್ ಅಂತಾರೆ, ಕೇಳ್ತಾರೆ ನನಗೆ, ಸರ್ ಇದು ರೀಕ್ರಿಯೇಟ್ ಮಾಡಿ ಅಂತ. ಹಂಗೆ ಇವತ್ತು ಮೇನ್ ಟಾಪಿಕ್ ನಾವು ಬರೋಕ್ಕೂ ಮುಂಚೆ ನೀವು ಫಸ್ಟ್ ಫೋನ್ ಮಾಡಿದಾಗ ನನ್ನ ಜೊತೆ ಸಂಭಾಷಣೆ ಆಯ್ತಲ್ಲ ಸರ್, ಅದ್ರ ಜಲಕ್ಕೆ ಒಂಚೂರು ರೀಕ್ರಿಯೇಟ್ ಮಾಡೋಣ. ಯಾಕೆ ಅಂದರೆ ಅವಾಗಲೇ ನಿಮ್ಮ ವಿಟ್ಟಿನೆಸ್ಸು, ನಿಮ್ಮ ಹ್ಯೂಮರು, ನಿಮ್ಮ ಹಾಸ್ಯ ಪ್ರಜ್ಞೆ ಏನು ಅಂತ ನಮ್ಮ ಜನಕ್ಕೆ ಗೊತ್ತಾಗುತ್ತೆ. ಓಕೆನಾ? ಓಕೆ, ನೀವು ಫೋನ್ ಮಾಡಿದ್ರಿ ಸರ್, ನಾನು ಮಾತಾಡಿದೆ. ಅವಾಗ ನಾನು ನಿಮ್ಗೆ ಕೇಳ್ತೀನಿ ಏನು ನೀವು ಸ್ಪೆಷಲಿಸ್ಟು ಅಂತ. ನೀವು ಆದರೆ ಹೇಳಲ್ಲ,
ಅದ್ರ ಬದಲು ನೀವು ಹೇಳ್ತೀರಾ ನಾನು 3 ಕತೆ ಹೇಳ್ತೀನಿ ರೀ ನಾನು ನೀವೇ ಕಂಡಿಡ್ಕೊಳ್ಳಿ ನಾನು ಯಾವ ಸ್ಪೆಷಲಿಸ್ಟು ಅಂತ ಹೇಳ್ತೀರಾ. ಹೌದೌದು. ಆ 3 ಕತೆ ಒಂದ್ಸಲಿ ನನಗೋಸ್ಕರ ರಿಪೀಟ್ ಮಾಡೋಕ್ಕಾಗುತ್ತಾ? ಸೊ ರೀಕ್ರಿಯೇಟ್ ಮಾಡಿ ಅಂತ ಹೇಳ್ತಾ ಇದ್ದೀರಾ ಸರ್. ರೀಕ್ರಿಯೇಟ್ ಮಾಡಕ್ಕೆ ನಾವೇನ್ ಸಿನಿಮಾದವರಲ್ಲ, ಇಲ್ಲ ಸರ್, ನಾನೇನ್ ಪ್ರೊಡ್ಯೂಸರ್ ಅಲ್ಲ, ಏನಿಲ್ಲ, ನಾನೇನ್ ಡೈರೆಕ್ಟರ್ ಅಲ್ಲ, ನಾನ್ ನಿಮ್ ತರ ರಿಯಾಲಿಟಿ ಶೋ ಡಾನ್ ಅಲ್ಲ, ಅವೆಲ್ಲ ಏನಿಲ್ಲ ಸರ್, ಡಾಕ್ಟರ್ ಅಷ್ಟೇ ಸರ್. ಬಟ್ ನಿಮ್ಮ ಹಾಸ್ಯ ಪ್ರಜ್ಞೆಗೆ ನಾನು ಸೆಲ್ಯೂಟ್ ಸರ್. ಸರಿಗ ನಾನು ನಿಮಗೆ ಫೋನ್ ಮಾಡಿದೆ, ನೀವು ಮಾತಾಡಿದ್ವಿ ಫೋನಲ್ಲಿ, ಹೌದು ಒಂದು ಸ್ಟೋರಿ ಹೇಳ್ದೆ ನಾನು. ಹೌದು, ಅದನ್ನೇ ಏನ್ ಸ್ಟೋರಿ ಹೇಳ್ದಪ್ಪ ಅಂತ ಹೇಳಿದ್ರೆ, ನನ್ನ ಹತ್ರ ಒಬ್ಬ ಪಾಡ್ಕಾಸ್ಟರ್ ಬರ್ತಾರೆ ಸರ್. ಪಾಡ್ಕಾಸ್ಟ್ ಬರ್ತಾರೆ ನೋಡಿ, ಇವ್ರು ಸ್ಟಾರ್ಟ್ ಮಾಡಿದ್ದೆ ಹಿಂಗೆ ಮಾಡಿರೋದ ನನ್ನ ಪಾಡ್ಕಾಸ್ಟ್ ನೋಡಿ, ಹಾ, ಆದ್ರೆ ಅವ್ರ ಹತ್ರ ಬಂದಿದ್ದ ಪಾಡ್ಕಾಸ್ಟ್ ಅಂತ ಸ್ಟಾರ್ಟ್ ಮಾಡಿ. ಆಯ್ತಾ, ಹೇಳಿ ಸರ್. ಪಾಡ್ಕಾಸ್ಟರ್ ಬರ್ತಾರೆ ಸರ್. ನಮ್ಮ ಹಾಸ್ಪಿಟಲ್ಗೆ ಬಂದ್ರೆ ಸರ್ 4 ರಿಂದ 5 ಗಂಟೆ ಕಾಯ್ತಾರೆ ಸರ್ ಜನ ಬಂದು. ಓಕೆ, ವೇಟಿಂಗ್ ಟೈಮ್ ಜಾಸ್ತಿ ಇದೆ ಸರ್. ಜನ ವಿಪರೀತ ಇರ್ತಾರೆ. ಕಾದು 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 ಹೆಂಡತಿ ಹೇಳ್ತಾಳೆ, ರೀ ಊರಲ್ಲಿ ಇವ್ರು ಒಬ್ಬರೇ ಡಾಕ್ಟರ್ ಇರೋದು, ಬನ್ರಿ ಹೋಗೋಣ ಅಂತ. ಗಂಡ ಹೇಳ್ತಾನೆ, ಇಲ್ಲ ನಾನು ಬಂದ್ಬಿಟ್ಟಿದ್ದೀನಿ ಇವತ್ತು, ನೋಡ್ಲೇಬೇಕು ಇವ್ರನ್ನ ಅಂತ. ಒಳಗೆ ಬರ್ತಾರೆ. ಒಳಗೆ ಬಂದ ತಕ್ಷಣ, ಸಾರ್ ನಿಮ್ಮನ್ನು ನೋಡೋಕೆ ಕಾಯ್ತಾ ಇದ್ದೆ ಸರ್ ಅಂತ ಒಳಗೆ ಬಂದು ಕೂತ್ಕೋತಾರೆ. ಏನು ಮಾಡ್ತೀರಾ ನೀವು ಅಂತ ಕೇಳಿದೆ ನಾನು. ಸರ್ ನಾನು ಪಾಡ್ಕಾಸ್ಟರು. ಏನು ಮಾಡ್ತೀರಾ ಪಾಡ್ಕಾಸ್ಟಲ್ಲಿ? ಸರ್ ನಾನು ಜನಕ್ಕೆ ಏನು ತಿನ್ನಬೇಕು, ಏನು ತಿನ್ನಬಾರ್ದು, ಸಣ್ಣ ಆಗೋದು ಹೆಂಗೆ, ದಪ್ಪ ಆಗೋದು ಹೆಂಗೆ, ಮಸಲ್ ಬಿಲ್ಡ್ ಮಾಡೋದು ಹೆಂಗೆ ಅಂತ ನಾನು ಪಾಡ್ಕಾಸ್ಟ್ ಮಾಡ್ತೀನಿ ಸರ್. ನೀವೇನು ಡಾಕ್ಟ್ರಾ ಅಂದೆ, ಅಲ್ಲ ಸರ್ ಅಂದರು. ನೀವೇನು ನ್ಯೂಟ್ರಿಷನಿಸ್ಟಾ ಅಂದರೆ, ಅಲ್ಲ ಸರ್ ಅಂತ. ಮತ್ತೆ ನಾನು ಜನಕ್ಕೆ ಹೇಳ್ತೀನಿ ಸರ್ ಅಂದ. ಅಮ್ಮ ನೀವೇನು ಮಾಡ್ತೀರಾ? ಸರ್ ನಾನು ಪಾಡ್ಕಾಸ್ಟರ್ ಅಂದರು. ನೀವೇನು ಮಾಡ್ತೀರಾ? ಸರ್ ನಾನು ಅಡುಗೆ ಮಾಡೋದು ಹೆಂಗೆ ಅಂತ ಹೇಳ್ಕೊಡ್ತೀನಿ ಸರ್ ಅಂದರು. ಓಕೆ, ಸರಿ, ನಿಮ್ಗೆ ಏನು ಸಮಸ್ಯೆ ಎಲ್ಲ ಇದೆ ಅಂತ ಕೇಳಿದೆ. ಸಮಸ್ಯೆ ಎಲ್ಲ ಕೇಳಿದ್ಮೇಲೆ, ಬಾಸ್ ಒಂದು ಸ್ಕ್ಯಾನ್ ಮಾಡಿಸಿ ಅಂದೆ. ಸರ್ ಸ್ಕ್ಯಾನ್ ನೆನೆತನ ಮಾಡಿಸ್ತೀನಿ ಸರ್, ನಾರ್ಮಲ್ ಆಗಿದೆ ಸರ್. ನೋಡ್ಬಿಟ್ಟು, ನೋಡಿ ಈ ಸ್ಕ್ಯಾನ್ ನಾನು ನಂಬಲ್ಲ, ದಯವಿಟ್ಟು ಒಂದು ಸ್ಕ್ಯಾನ್ ಮಾಡಿ ಅಂತೇಳಿ ಒಂದು CT ಸ್ಕ್ಯಾನ್ ಬರೆದೆ ಸರ್. ಎಲ್ಲಿ? ನಿಮ್ಮ ಹಾಸ್ಪಿಟ್ಲ್? ನಮ್ಮ ಹಾಸ್ಪಿಟ್ಲಲ್ಲಿ CT ಸ್ಕ್ಯಾನ್ ಬರೆದೆ. CT ಸ್ಕ್ಯಾನ್ ಮಾಡಿಸಿದ್ರು. ಮಾಡಿದಾಗ ಅವ್ರಿಗೆ ರೈಟ್ ಕಿಡ್ನಿ ಕ್ಯಾನ್ಸರ್ ಅಂತ ಬಂತು ಸರ್. ರೈಟ್ ಕಿಡ್ನಿ ಕ್ಯಾನ್ಸರ್ ಅಂತ. ಇದಕ್ಕೆ ಮುಂಚೆ ಅವ್ರು ತಂದಿದ್ದ ರಿಪೋರ್ಟಲ್ಲಿ ಅದಿರಲಿಲ್ಲ ಸರ್. ನಾರ್ಮಲ್ ಅಂತ ಬಂತು ಸರ್. ನಾರ್ಮಲ್ ಅಂತ ಬಂದಿರೋದು ನಿಮ್ಮಲ್ಲಿ ರೈಟ್ ಕಿಡ್ನಿ ಕ್ಯಾನ್ಸರ್. ಯಾಕೆ ಅಂತ ಹೇಳಿದ್ರೆ, ಇಂಡಿಯಾದಲ್ಲಿ 80% ಆಫ್ ಸ್ಕ್ಯಾನ್ ರಿಪೋರ್ಟ್ಸ್ ರಾಂಗ್ ಅಂತ ಪಬ್ಲಿಷ್ ಆಗಿದೆ ಸರ್. ಸೊ ರೈಟ್ ಕಿಡ್ನಿ ಕ್ಯಾನ್ಸರ್ ಅಂತ ಬಂತು ಸರ್. ನೀವು ಇದು ಹೇಳಿದಾಗ ನನಗೆ ಬಂದಿದ್ದು ತಲೆಯಲ್ಲಿ, ಹಂಗಾರೆ ನೀವು ಕಿಡ್ನಿ ಸ್ಪೆಷಲಿಸ್ಟ್ ಅಂದೆ. ಇಫ್ ಐ ಆಮ್ ನಾಟ್ ರಾಂಗ್. ಕಿಡ್ನಿ ಸ್ಪೆಷಲಿಸ್ಟ್ ಅಲ್ಲ ಸರ್, ಕಿಡ್ನಿ ಅಂತೂ ಅಲ್ಲ. ಕಿಡ್ನಿ ಅಂದ್ರೆ ಏನ್ ಸರ್? ಮುಂದಕ್ಕೆ ಹೋಗೋದಲ್ವಾ? ಹೌದು, ಅಲ್ಲದ ಉತ್ಪತ್ತಿ ಆಗುತ್ತೆ. ಅಲ್ಲೊಂದು ಫಿಲ್ಟರ್, ಅದು ಫಿಲ್ಟರ್ ಅಂದ್ರೆ ಅಲ್ಲಿಂದ ಯೂರಿನ್ ಸೆಕ್ರೇಟ್ ಆಗುತ್ತೆ. ನಾನು ಈ ಸ್ಪೆಷಲಿಸ್ಟ್ ಅಂತ ಅಲ್ಲ ಸರ್. ಓಕೆ, ಖಂಡಿತ ಅಲ್ಲ ಸರ್. ಅವಾಗ ನೀವು ಎರಡನೇ ಸ್ಟೋರಿ ಹೇಳಿದ್ರಿ, ಅದೇ ಎರಡನೇ ಸ್ಟೋರಿನಾ ಸರ್. ಏನಾಗುತ್ತೆ ಈಗ, ಬೆಂಗಳೂರಲ್ಲಿ ಸಿಕ್ಕಾಪಟ್ಟೆ ಜನ್ಜಿಗಳೆಲ್ಲ ಇದಾರಲ್ಲ ಸರ್, ಎಲ್ಲ ಕಡೆ ಜನ್ಜೀಸ್. ಅವರೆಲ್ಲ PGಗಳಲ್ಲಿ ಇರ್ತಾರೆ, ಕಾಲೇಜ್ಗಳಲ್ಲಿ, ಹಾಸ್ಟೆಲ್ಗಳಲ್ಲಿ. ಒಂಥರ ಫ್ಯಾಂಟಸಿ ವರ್ಲ್ಡ್. ಈಗ ಯಾವುದೋ ಒಂದು ಯಂಗ್ ಕಪಲ್ ಸರ್, 21-22 ಇಯರ್ಸ್, ಗರ್ಲ್ ಫ್ರೆಂಡ್ ಬಾಯ್ ಫ್ರೆಂಡ್, ಏನು ಸೆಕ್ಸ್ ಮಾಡಕ್ಕೆ ಹೋಗ್ತಾರೆ ಸರ್. ಏನು ಮಾಡಕ್ಕೆ ಹೋದಾಗ ಗೊತ್ತಲ್ಲ ಏನಾಗುತ್ತೆ ಅಂತ ಕ್ರಿಯೆಯಲ್ಲಿ. ಅಲ್ಲಿ ಪಾಪ ಆ ಹೆಣ್ಮಗಳು ಒಂದು ಏನಲ್ ಕೆನಾಲು ಪೀಸ್ ಆಗ್ಬಿಡುತ್ತೆ ಸರ್, ಟೇರ್ ಆಗ್ಬಿಡುತ್ತೆ ಸರ್. ಆವಾಗ ನಮ್ಮ ಹಾಸ್ಪಿಟಲ್ಗೆ ಬರ್ತಾರೆ. ಬಂದಾಗ ನಾನು ಅದನ್ನೆಲ್ಲ ರಿಪೇರ್ ಮಾಡಿ ಒಂದು 10-15 ದಿನ ಹಾಸ್ಪಿಟಲ್ ಡಿಸ್ಚಾರ್ಜ್ ಆಗಿ ಹೋಗ್ತಾರೆ ಸರ್. ಓಕೆ, ನೀವು ಈ ಕತೆ ಹೇಳಿದ್ರೆ ನನಗೆ ನೀವು ಅನ್ಸೋದು, ಐ ಥಿಂಕ್ ಸೆಕ್ಸಾಲಜಿಸ್ಟ್ ಅಂದರೆ ಇದೊಂದು ಸೆಕ್ಸಾಲಜಿ. ಇಲ್ಲ ಸರ್, ನಾನು ಸೆಕ್ಸಾಲಜಿಸ್ಟು ಅಲ್ಲ ಸರ್. ಮತ್ತೆ ಏನು ಸರ್ ಮೇಲೆ ತಿರುಗಿ ಕೊಡ್ತಾ ಇದ್ದೀರಾ? ಏನಾರು ಒಂದು ಹೇಳಿ ಸರ್, ನಮ್ಗೆ ಅರ್ಥ ಆಗಂಗೆ. ಸರ್ ನಾನು ಇನ್ನೊಂದು ಏನು ಗೊತ್ತಾ ಸರ್, ನನ್ನ ಹತ್ರ ಸುಮಾರು ಜನ ಬರ್ತಾರೆ ಸರ್, ವೆರೈಟಿ ಜನ ಬರ್ತಾರೆ ಸರ್. ಒಂದು ಟಾಪ್ ಲೆವೆಲ್ CEO ಆಫ್ ಎ ಬಿಗ್ ಮಲ್ಟಿನ್ಯಾಷನಲ್ ಬ್ಯಾಂಕ್ ಇನ್ ದಿಸ್ ವರ್ಲ್ಡ್ ಬಂದರು ಸರ್ ನನ್ನ ಹತ್ರ. ಬಂದು, ಹಾಯ್, ಐ ಆಮ್ ಸೋ ಅಂಡ್ ಸೋ ಅಂದರು. ವಾಟ್ ಯು ಡೂ? ಐ ಆಮ್ ಎ CEO ಆಫ್ ಎ ಪ್ಲೇಸ್ ಅಂದರು. ಐ ಆಮ್ ಎ CEO ಆಫ್ ಎ ಬ್ಯಾಂಕ್ ಅಂತ ಹೇಳಿದ್ರು. ವಿಚ್ ಬ್ಯಾಂಕ್ ಅಂದೆ? ಸಮ್ ಬ್ಯಾಂಕ್ ಅಂತ ಹೇಳಿದ್ರು. ವಾಟ್ಸ್ ಯು ಪ್ರಾಬ್ಲಮ್ ಅಂದೆ ನಾನು. ಇಫ್ ಯು ಡೋಂಟ್ ಮೈಂಡ್, ಕ್ಯಾನ್ ಯು ಸೆಂಡ್ ಆಲ್ ದಿಸ್ ಪೀಪಲ್ ಔಟ್ ಅಂತ. ಅಂದರೆ ನನ್ನ ಅಸಿಸ್ಟೆಂಟು, ಡಾಕ್ಟ್ರು, ನನ್ನ ಇನ್ನೊಬ್ಬರು ಅಸಿಸ್ಟೆಂಟು, 3 ಜನ ಅವ್ರನ್ನೆಲ್ಲ ಹೊರಗಡೆ ಕಳಿಸ್ತೀರಾ? ನಿಮ್ಗೆ ಹೇಳ್ತೀನಿ ಅಂದ. ವಾಯ್ ಅಂದೆ. ಪ್ಲೀಸ್ ಇಫ್ ಯು ಡೋಂಟ್ ಮೈಂಡ್ ಅಂದ. ಸೊ ಗೇಗಳಿಗೆಲ್ಲ ಗೌರವ ಇದೆಯಲ್ಲ, ಈಗ ನಾವೆಲ್ಲ ಗೌರವಿಸ್ತೀವಿ ಅವ್ರನ್ನ. ಸುಪ್ರೀಂ ಕೋರ್ಟ್ ಆರ್ಡರ್ ಇದೆ. ಸೊ ಅವ್ರನ್ನೆಲ್ಲ ಹೊರಗಡೆ ಕಳಿಸ್ತೀವಿ. ಹೊರಗಡೆ ಕಳಿಸಿ ನಿಮ್ಗೆ ಏನಾಗಿದೆಯಪ್ಪ ಅಂತ ಕೇಳಿದೆ. ಅವ್ನು ಶುರು ಮಾಡ್ಕೊಂಡ, ಐ ಹ್ಯಾವ್ ಮಲ್ಟಿಪಲ್ ಸೆಕ್ಸ್ ಪಾರ್ಟ್ನರ್ಸ್ ಅಂತ ಶುರು ಮಾಡ್ಕೊಂಡು ಅವನಿಗೆ ಸೆಕ್ಷುಲಿ ಟ್ರಾನ್ಸ್ಮಿಟೆಡ್ ಡಿಸೀಸ್ ಬಂದಿತ್ತು. ಅಂದರೆ ವಾಟ್ಸ್ ಅಂತ, ವೈರಲ್ ವಾಟ್ಸ್ ಅಂತ.
ಓಕೆ, ನೀವು ಗೇ ಅನ್ನೋ ಪದ ಬಳಸಿದ್ರಿಂದ ನನಗೆ ಅವಾಗ ಬಂದಿದ್ದ ಡೌಟ್ ಏನಂದ್ರೆ ನೀವು ಅದಕ್ಕೇನಂತ ನಂಗೆ ಗೊತ್ತಿಲ್ಲ ಸರ್, ತಪ್ಪಿದ್ರೆ ಕ್ಷಮೆ ಇರಲಿ. ಗೇ ಡಾಕ್ಟರ್ ಅಂತ ಕೇಳಿದೆ ನಾನು ನಿಮ್ಮನ್ನ. ಸರ್ ಗೇಗಳು ಮನುಷ್ಯರೇ ಅಲ್ವಾ ಸರ್? ಮನುಷ್ಯ ಸರ್, ಬಟ್ ನಮಗೆ ನೀವು ಯಾವ ಡಾಕ್ಟರ್ ಅಂತ ಇನ್ನೂ ಗೊತ್ತಾಗ್ತಿಲ್ವಲ್ಲ ನಮಗೆ, ಅದಕ್ಕೆ ನಾನು ಕೇಳಿದ್ದೆ ಅವಾಗ ನಿಮಗೆ ಗೇ ಡಾಕ್ಟರ್ ಅಂತ ಕೇಳಿದೆ. ನಾನು ಗೇ ಡಾಕ್ಟರ್ ಅಲ್ಲ ಸರ್. ಓಕೆ, ಮತ್ತೆ ಹೆಂಗೆ ರಿವೀಲ್ ಮಾಡಿದ್ರಿ ಅದು ಹೇಳಿ ಸರ್ ನನಗೆ. ನಾನಾ ಸರ್ ಇವತ್ತು ಬೆಳಗ್ಗೆ ಪೇಪರ್ ಎತ್ಕೊಂಡೆ ಸರ್. ಬೆಳಗ್ಗೆ ಇವತ್ತು ಕೋಇನ್ಸಿಡೆಂಟ್ಲಿ ಪೇಪರ್ ತೊಗೊಂಡು ಟೈಮ್ಸ್ ಆಫ್ ಇಂಡಿಯಾ ನೋಡ್ತೀನಿ, ಆಮೇಲೆ ಎಕನಾಮಿಕ್ ಟೈಮ್ಸ್ ನೋಡ್ತೀನಿ. ಈ ಟೈಮ್ಸ್ ಆಫ್ ಇಂಡಿಯಾದಲ್ಲಿ ನೋಡಿ ಸರ್, ಈ ಆರ್ಟಿಕಲ್ ಬಂತು ಸರ್ ಇವತ್ತು. ಏನಿದೆ? ಬಾತ್ರೂಮ್ ಕ್ಯಾಂಪಿಂಗ್, ಇನ್ನೊಂದು ಚೂರ್ ಮೇಲೆ ಸರ್ ನಮಗೆ ಕಡ್ಡ ಬರ್ತದೆ. ಹಿಟ್ಟಿಂಗ್ ದ ಲೂ ಟು ರೀಚಾರ್ಜ್. ನೋಡಿದ್ರಾ? ಬಾತ್ರೂಮ್ ಕ್ಯಾಂಪಿಂಗು ಹಿಟ್ಟಿಂಗ್ ದ ಲೂ ಟು ರೀಚಾರ್ಜ್ ಅಂದ್ರೆ ಈ ಜಂಜಿಗಳೆಲ್ಲ ಈಗ ಬಾತ್ರೂಮ್ ಅಲ್ಲೋ ಕ್ಯಾಂಪ್ ಮಾಡ್ತಾರೆ ಸರ್. ಬಾತ್ರೂಮ್ ಅಲ್ಲೋ ಕ್ಯಾಂಪ್ ಮಾಡ್ಬಿಟ್ಟು ರೀಚಾರ್ಜ್ ಅಂದ್ರೆ ಸ್ಟ್ರೆಸ್ ಇರುತ್ತಂತೆ ಹೊರಗಡೆ, ಆಂಗ್ಸೈಟಿ ಇರುತ್ತಂತೆ ಮನೆಯಲ್ಲಿ, ಬೀದಿಯಲ್ಲಿ ಸ್ಟ್ರೆಸ್ ಇರುತ್ತಂತೆ, ಆಫೀಸಲ್ಲಿ ಸ್ಟ್ರೆಸ್ ಇರುತ್ತೆ. ಸ್ಟ್ರೆಸ್ ಇಲ್ದಿರೋ ಜಾಗ ಒಂದೇ ಒಂದು ಜಗತ್ತಲ್ಲಿ ಅಂದ್ರೆ ಬಾತ್ರೂಮ್ ಅಂತೆ. ಅಲ್ಲಿ ಯಾರು ಇರಲ್ವಂತೆ, ಅಲ್ಲಿ ಏಕಾಂತ ಅಂತೆ. ಏಕಾಂತದಲ್ಲಿ ಬಾತ್ರೂಮ್ ಅಲ್ಲಿ ಎಷ್ಟೋ ಜನಕ್ಕೆ ದೊಡ್ಡ ದೊಡ್ಡ ಐಡಿಯಾಗಳು ಬಂದಿದೆಯಂತೆ. ಹಾಗೆ ಇದುವತ್ತಿನ ಆರ್ಟಿಕಲ್ ಅರ್ಥ ಆಯ್ತಾ? ಸೊ ನಾನು ಯಾವ ಸ್ಪೆಷಲಿಸ್ಟ್ ಅಂತ ಹೇಳಿದ್ರೆ, ಈ ಬಾತ್ರೂಮ್ ಅಲ್ಲಿ ಕೂತಾಗ ಬರುತ್ತಲ್ಲ ಎಕ್ಸಿಟ್ ಅಲ್ಲಿ ಬರುತ್ತಲ್ಲ, ಎಕ್ಸಿಟ್ ಅಲ್ಲಿ ಬರುವಂತ ಕಾಯಿಲೆಗಳು ಯಾವ್ದಾವ್ದಪ್ಪ ಅಂತ ಹೇಳಿದ್ರೆ ಪೈಲ್ಸು. ಅರ್ಥ ಆಯ್ತಾ? ಅರ್ಥ ಆಯ್ತಾ? ಪೈಲ್ಸು ಇನ್ನೊಂದೇನೋ ಪಿಸ್ಟೂಲ್, ಫಿಶರ್, ಇನ್ನೊಂದೇನೋ ಪಿಸ್ಟೂಲ್ ಅಂತಾರಲ್ಲ ಸರ್. ಸ್ವಾಮಿ ಪಿಸ್ಟೂಲ್ ಅಲ್ಲ ರೀ. ಮತ್ತೆ ಸರ್ ಪಿಸ್ಟೂಲ್ ಅನ್ನಕತ್ತೆ ಗುಂಡಾರ್ಸಕ. ಪಿಸ್ಟೂಲ್ ಅಲ್ಲ, ಫಿಸ್ಟುಲಾ. ಮತ್ತೆ ಆಪ್ಸಸ್ ಅಂತಾರಲ್ಲ, ಕುರ, ಪಾಲಿಪ್, ಕ್ರಾನ್ಸ್ ಡಿಸೀಸ್, ಅಲ್ಸರೇಟಿವ್ ಕೊಲೈಟಿಸ್, ಕೋಲೋರೆಕ್ಟಲ್ ಕ್ಯಾನ್ಸರ್ಸ್, ಆಮೇಲೆ ಮಲಬದ್ಧತೆ, ಕಾನ್ಸ್ಟಿಪೇಷನ್. ಸರ್ ನಾನೊಬ್ಬ ಕಾಮನ್ ಮ್ಯಾನ್ ಆಗಿ ಈ ವಿಷಯಕ್ಕೆ ಕೇಳಕ್ಕೆ ಇಷ್ಟಪಡ್ತೀನಿ. ನೀವು ಫಸ್ಟ್ 3 ಹೇಳಿದ ಕತೆ ಅದು ಎಕ್ಸಿಟ್ ಇಂದ ಕ್ರಿಯೇಟ್ ಆಗುವಂಥದ್ದು. ಅಂದ್ರೆ ಕಿಡ್ನಿಗೂ ಮಲಬದ್ಧತೆಗೂ ಆ ಕಾಯಿಲೆ ಇದಕ್ಕೆ ಏನ್ ಸಂಬಂಧ ಸರ್? ಮತ್ತೆ ಇನ್ನೊಂದು ಇದೆಲ್ಲ ಹೇಳಿದ್ರಲ್ಲ ಸರ್, ಕನ್ನಡಕ್ಕೆ ಆಗಲಿಲ್ಲ ಅದು ನೀವು. ಯಾಕಂದ್ರೆ ನಮಗ್ ಗೊತ್ತಿರೋದೇನಂದ್ರೆ ಪೈಲ್ಸ್ ಅಂದ್ರೆ ತುಂಬಾ ಹೊತ್ತು ಕೂತ್ಕೊಂಡ್ರೆ ಬರುತ್ತೆ, ಖಾರ ತಿಂದ್ರೆ ಬರುತ್ತೆ, ಇಷ್ಟ ನಮಗ್ ಗೊತ್ತಿರೋದು ಸರ್. ಬೇರೆ ಹೆಂಗ್ ಯಾವ್ದ್ರಿಂದ ಬರುತ್ತೆ? ಅದಕ್ಕೆ ಈ ಟ್ರಕ್ ಓಡಿಸೋರು, ತುಂಬಾ ಲಾಂಗ್ ಡಿಸ್ಟೆನ್ಸ್ ಡ್ರೈವರ್ಗಳಿಗೆ ಬರುತ್ತೆ. ಹೌದು. ಇನ್ನೊಂದು ತುಂಬಾ ನಾನ್ ವೆಜ್ ತಿನ್ನೋರು, ಹೀಟ್ ತಿನ್ನೋರು, ಹೀಟ್ ಐಟಮ್ಸ್ ತಿನ್ನೋರು, ಅವ್ರಿಗೆ ಬರುತ್ತೆ. ಇಷ್ಟೇ ನಮಗ್ ಗೊತ್ತಿರೋದು. ಬಟ್ ಈಗ ನೀವು ಹೇಳಿದ್ರ ಕತೆ 3 ಹೇಳಿದ ಕತೆಗೂ ಪೈಲ್ಸು, ಫಿಶರು, ಏನು ಫಿಶರಾ, ಫಿಸ್ಟುಲಾ, ಅದು ಕಿಡ್ನಿಗೆ ಅದು ಕನೆಕ್ಟ್ ಆಗ್ಲಿಲ್ಲ ಸರ್. ಅವ್ರು ನನ್ನ ಹತ್ರ ಬಂದಿದ್ದು ಆ ಪಾಡ್ಕಾಸ್ಟರು, ನನಗೆ ಕಾನ್ಸ್ಟಿಪೇಷನ್ ಇದೆ ಅಂತ. ನನಗೆ ಎಕ್ಸಿಟ್ ಸರಿಯಾಗಿ ಓಪನ್ ಆಗ್ತಾ ಸರ್, ಓಪನ್ ಮಾಡ್ಕೊಡಿ ಎಕ್ಸಿಟ್ ನ ಅಂತ. ಬಟ್ ನಾವು ಡೀಪ್ ಹೋಗೋದಾಗ ಆ ಎಕ್ಸಿಟ್ ಕ್ಲೋಸರ್ ಜೊತೆಗೆ ಕಿಡ್ನಿ ಕ್ಯಾನ್ಸರ್ ಇತ್ತು. ಆ ಹುಡುಗಿ ಪಾಪ 21 ವರ್ಷದ ಹೆಣ್ಮಗಳು ಆದಾಗ ಬಂದಿದ್ದು. ಅವ್ರು ಇಲ್ಲಿ ಇಟ್ಟಾಗ ಹೋದ್ರಲ್ಲ, ಅವರು ಇಲ್ಲಿ ಅರ್ಧೋಯ್ತಲ್ಲ, ನಾವು ಪೈಲ್ ಸ್ಪೆಷಲಿಸ್ಟ್ ಅಂತ ನಮ್ಮ ಹತ್ರ ಬಂದ್ರು. ಅರ್ಥ ಆಯ್ತಾ? ಆಮೇಲೆ ಗೇ ಇದಾರಲ್ಲ, ಗೇ ಅವರು ಇಂಟರ್ಕೋರ್ಸ್ ಮಾಡೋದು ಹಿಂದೆಯಿಂದಾನೆ. ಆ ಇಂಟರ್ಕೋರ್ಸ್ ಮಾಡಿದಾಗ ಆ ಗೇಸ್ ಇರ್ತಾರಲ್ಲ, ಅವ್ರಿಗೆಲ್ಲ ಪೈಲ್ಸು, ಫಿಶರು, ಫಿಸ್ಟುಲಾ, ಆಪ್ಸಿಸ್, ಇದರ ಜೊತೆನಲ್ಲಿ ಅವ್ರಿಗೆ ಮಲ್ಟಿಪಲ್ ಸೆಕ್ಸ್ ಪಾರ್ಟ್ನರ್ಸ್ ಇರ್ತಾರೆ. ಅವರು ಪ್ರೊಟೆಕ್ಷನ್ ಯೂಸ್ ಮಾಡಲ್ಲ, ಹಾಗಾಗಿ ಅವ್ರಿಗೆ ಸೆಕ್ಷುಲಿ ಟ್ರಾನ್ಸ್ಮಿಟೆಡ್ ಡಿಸೀಸು ಈ ಎಕ್ಸಿಟ್ ಅಲ್ಲಿ ಬರುತ್ತೆ. ಸೊ ನಾವೆಲ್ಲ ಎಕ್ಸಿಟ್ ಕಾಯಿಲೆಗಳನ್ನ ನೋಡೋರು ಜನ ಇದಾರಲ್ಲ, ಅಂದ್ರೆ ನೀವುಗಳು ನಮ್ಮ ಸರ್ ನಿಮ್ಮನ್ನ ಸರ್ ನಮ್ಮ ಇವ್ರು ಹೇಳಿ, ಯಾರು ನಮ್ಮ ಇವ್ರು ಹೇಳಿದ್ದಾರೆ, ಚಾಣಕ್ಯ ಏನ್ ಹೇಳಿದ್ರು ಗೊತ್ತಾ? ಅವರು ವಪುರಾಕಿತ್ಯ ಭೋಜನಂ ಅಂತ ಹೇಳ್ತಾರೆ. ಅಂದ್ರೆ ವಪು ಅಂದ್ರೆ ಶರೀರ, ವಪು ನಿಮ್ಮ ಶರೀರ ಹೇಗಿರುತ್ತೋ ನೋಡ್ಬಿಟ್ಟು ಅವನೇನ್ ಊಟ ಮಾಡ್ತಾನ ಅಂತ ಹೇಳ್ತಾರೆ. ಹಂಗೆ ನಿಮಗೂ ನಮಗ್ ಕಂಪೇರ್ ಮಾಡಿದ್ರೆ ನಾನೇನ್ ತಿಂತೀನಿ, ನೀವೇನ್ ತಿಂತೀರಾ, ನಮ್ಮ ಆಡಿಯನ್ಸ್ ಹೇಳ್ಬೋದು ಸರ್. ಅರ್ಥ ಆಯ್ತಲ್ವಾ? ಅಂದ್ರೆ ವಿ ಆರ್ ವಾಟ್ ವಿ ಈಟ್ ಅಂತ. ಎಂಟ್ರಿ ಇದೆಯಲ್ಲ, ಎಂಟ್ರಿನ ಸರಿಯಾಗಿ ತಗೋ. ಇದನ್ನ ಗಟ್ ಅಂತಾರೆ ಸರ್. ಗಟ್ಟನ್ನ ಮರೆದ್ಬಿಟ್ಟು ಇದನ್ನ ಗಟ್ಟರ್ ಅನ್ಕೊಂಡು ತಿಂತಾನೆ ಇರ್ತಾರೆ ಸರ್.
ಈ ಕಾಲದಲ್ಲಿ ನೋಡಿದ್ರೆ ಏನ್ ತಿಂತಾರೆ ಅಂತ. ಹೌದು ಸರ್. ಸೊ ಏನ್ ತಿಂತೀವೋ ಹ್ಮ್ ಅದು ಎಕ್ಸಿಟ್ ಅಲ್ಲಿ ಬರುತ್ತೆ. ಹ್ಮ್ ಕಲ್ ತಿಂದ್ರೆ ಕಲ್ಲು ಬರುತ್ತೆ, ಚಿಕನ್ ತಿಂದ್ರೆ ಚಿಕನ್ ಬರುತ್ತೆ. ಕೆಲವರು ಹಂದಿ ಮಾಂಸ ತಿಂತಾರೆ, ನನಗೆ ಕೋಲ್ಡು ಪೈಲ್ಸ್ ಹೋಗುತ್ತೆ ಅಂತ. ಹಂದಿ ಮಾಂಸ ತಿಂದ್ರೆ ಹಂದಿ ಮಾಂಸ ಹೊರಗಡೆ ಬರುತ್ತೆ, ಕುರಿ ಮಾಂಸ ತಿಂದ್ರೆ ಕುರಿ ಬರುತ್ತೆ, ಹೂ ತಿಂದ್ರೆ ಹೂ ಬರುತ್ತೆ, ಸಸ್ಯಾಹಾರಿ ತಿಂದ್ರೆ ಸಸ್ಯಾಹಾರಿ ಬರುತ್ತೆ. ಸೊ ನಾವು ಎಂಟ್ರಿಲಿ ಎಷ್ಟು ಕಂಟ್ರೋಲ್ ಇಟ್ಟಿರ್ತೀವೋ ಎಕ್ಸಿಟ್ ಅಷ್ಟು ಈಸಿಯಾಗಿ ಹೋಗುತ್ತೆ. ಈಗ ಸಿನಿಮಾಗೆ ಹೋಗ್ತಿರಲ್ಲ, ವೆರಿ ಗುಡ್ ವೆರಿ ಗುಡ್. ಎಂಟ್ರಿ ಇದ್ದಾಗ ಏನ್ ಮಾಡ್ತಾರೆ ಹೇಳಿ, ಅರ್ಧ ಗಂಟೆ 1 ಅವರ್ಗೆ ಮುಂಚೆನೆ ಬಿಟ್ಟು ಟಿಕೆಟ್ ಅರ್ಧವ್ರದ್ದು ಒಳಗೆ ಕಳ್ಸಾಡ್ತಾನೆ. ಸಿನಿಮಾ ಬಿಟ್ಟ ತಕ್ಷಣ ಎಕ್ಸಿಟ್ ಎಲ್ಲ ಒಂದಿಗೆ ನುಗ್ತಾರೆ. ಏನಾಗುತ್ತೆ ಅವಾಗ ಹೇಳಿ, ನುಗ್ಗಕ್ಕೆ ಒಂದೇ ಜಾಮ್, ಕಾನ್ಸ್ಟಿಪೇಷನ್ ಆಗುತ್ತೆ. ಹೌದೌದು. ಸೊ ಹಂಗೆ ನಾವು ಎಕ್ಸಿಟ್ ಡಾಕ್ಟರ್ಗಳು ಅಂದ್ರೆ ಪೈಲ್ ಸ್ಪೆಷಲಿಸ್ಟು, ಅಂದ್ರೆ ಕೋಲೋರೆಕ್ಟಲ್ ಸರ್ಜನ್, ಅಂದ್ರೆ ಪ್ರಾಕ್ಟಾಲಜಿಸ್ಟ್. ಅರ್ಥ ಆಯ್ತಾ? ಇಲ್ಲ ಸರ್, ಅಲ್ಲ ನನಗೆ ನೀವೇನ್ ಹೇಳಿದ್ರಿ, ಒಂದ್ ಮಾತು ಹೇಳಿದ್ರಿ ನೀವು, ಕೆಲವು ತಮಾಷೆ ಮಾಡ್ತಾರೆ, ಎಕ್ಸಿಟ್ ಡಾಕ್ಟರ್ ಅಂತಾರೆ, ಇದು ಅದೊಂದು ತಮಾಷೆ, ಪೈಲ್ಸ್ ಡಾಕ್ಟರ್, ಬಾಟಮ್ ಡಾಕ್ಟರ್ ಅಂತಾರೆ. ಬಾಟಮ್ ಡಾಕ್ಟರ್ ಸಿನಿಮಾದಲ್ಲಿ ಯಾರು ಒಬ್ರು ಕಾಮಿಡಿ ಡಾಕ್ಟರ್ ಅಂದ್ರೆ ಪೈಲ್ಸ್ ಅಂತಾನೆ ಬರುತ್ತೆ. ಹೌದು. ಬಟ್ ನಿಜಕ್ಕೂ ಅದು ಎಷ್ಟು ಮುಖ್ಯ ಸರ್? ಅಥವಾ ನಿಮ್ಮ ಜೀವನದಲ್ಲಿ ಆ ಥರದ್ದೇನ ನೀವು ಫೇಸ್ ಮಾಡಿದ್ದು ಉಂಟಾ? ಲೈಕ್ ಐ ಮೀನ್ ಒಂದ್ ಸತ್ಯ ಸರ್, ರ್ಯಾಂಕ್ ಮೇಲೆ ಡಿಸೈಡ್ ಆಗುತ್ತೆ. ನನಗೆ ಬೇಕಾಗಿರೋ ಸಬ್ಜೆಕ್ಟ್ ಬೇಕು, ಅದೇ ಕಾಲೇಜ್ ಬೇಕು, ರ್ಯಾಂಕ್ ಮೇಲೆ ಡಿಸೈಡ್ ಆಗುತ್ತೆ ಸರ್. ಓಕೆ, ಅರ್ಥ ಆಯ್ತಲ್ವಾ? ನಾವೆಲ್ಲ MBBS ಆದ್ಮೇಲೆ MS ಸರ್ಜರಿ ಮಾಡ್ತೀವಿ, ಸರ್ಜರಿ ಆದ್ಮೇಲೆ ನಾವು ಗ್ಯಾಸ್ಟ್ರೋಎಂಟ್ರಾಲಜಿ ಮಾಡ್ತೀವಿ, ಅದಾದ್ಮೇಲೆ ಇದ್ರಲ್ಲಿ ಸೂಪರ್ ಸ್ಪೆಷಲೈಸೇಷನ್ ಪೈಲ್ಸ್ ಫಿಸ್ಟುಲಾ ಅಲ್ಲಿ. ಯಾಕೆ ತಗೊಂಡೆ ಅಂತ ಹೇಳಿದ್ರೆ ಸರ್, ನಾನು ಮಂಡ್ಯದಲ್ಲಿ ಕೆಲಸ ಮಾಡ್ತಾ ಇದ್ದೆ ಸರ್, ಮಂಡ್ಯ ಮೆಡಿಕಲ್ ಕಾಲೇಜಲ್ಲಿ ಕೆಲಸ ಮಾಡ್ತಾ ಇದ್ದೆ. ಅದ್ರ ಜೊತೆ ನಮ್ಮ ಆಸ್ಪತ್ರೆ ಇತ್ತು, ನಾವು ಪ್ರಾಕ್ಟೀಸ್ ಮಾಡೋದಾಗಿತ್ತು. ಹೆಚ್ಚು ಜನ ಬರೀ ಪೈಲ್ಸು ಫಿಶಲ್ ಇದರನ್ನೇ ಬರ್ತಾ ಇದ್ರು ಸರ್. ಇಂಡಿಯಾದಲ್ಲಿ ಇದೊಂದು ದೊಡ್ಡ ಸಮಸ್ಯೆ ಇತ್ತು ಸರ್. ಈ ಸಮಸ್ಯೆಗೆ ಪರಿಹಾರ ಎಲ್ಲಿ ಸಿಗ್ತಾತು? ನಕಲಿ ವೈದ್ಯರ ಹತ್ರ ಸಿಗ್ತಾತು ಸರ್. ನಕಲಿ ವೈದ್ಯರ ಹತ್ರ ಅಂದ್ರೆ ಫೇಕ್ ಡಾಕ್ಟರ್ಸ್, ಕ್ವಾಲಿಫಿಕೇಶನ್ ಇರಲ್ಲ ಅವ್ರಿಗೆ ಹೆಂಗೆ ಸರ್ಟಿಫಿಕೇಟ್ ಸಿಗುತ್ತೆ ಸರ್? ಸಿಗುತ್ತೆ ಸರ್, ಎಲ್ಲ ಕೊಡ್ತಾರೆ, ಎಲ್ಲ ಡೂಪ್ಲಿಕೇಟ್ ಹಾಕೊಂಡು ನಕಲಿ ವೈದ್ಯರಿದ್ದಾರೆ. ಸೊ ಇದು ದೊಡ್ಡ ಸಮಸ್ಯೆಗೆ ಏನಾದರೂ ಒಂದು ಸಮಸ್ಯೆ ಪರಿಹಾರ ಹುಡುಕ್ಬೇಕು ಅಂತೇಳಿ ನಾನು ಡಿಸೈಡ್ ಮಾಡಿ ನಾನು ಎಲ್ಲ ಬಿಟ್ಟು ಇದನ್ನ ಫೋಕಸ್ ಮಾಡ್ತೇನೆ ಅಂತೇಳಿ ಈ ಏರಿಯಾ ಬಗ್ಗೆ ಫೋಕಸ್ ಮಾಡಿದೆ ಸರ್. ಇಂಡಿಯಾದಲ್ಲಿ ಸುಮಾರು 36% ಜನಕ್ಕೆ ಈ ಒಂದು ಕಾಯಿಲೆ ಇದೆ ಸರ್. 36 ರೈಟ್ ನೌ ಅಟ್ ದಿಸ್ ಗಿವನ್ ಪಾಯಿಂಟ್ ಆಫ್ ಟೈಮ್. ಅದರ ಜೊತೆನಲ್ಲಿ 50% ಜನ ಅಟ್ಲೀಸ್ಟ್ ಒನ್ಸ್ ಇನ್ ಲೈಫ್ ಟೈಮ್ ಸಫರ್ ಮಾಡ್ತಾರೆ ಸರ್. ಅದಕ್ಕೋಸ್ಕರ ನಾನು ಇದನ್ನು ಸವಾಲಾಗಿ ಸ್ವೀಕಾರ ಮಾಡಿ ಸ್ಟಾರ್ಟ್ ಮಾಡಿದೆ ಸರ್. ಸ್ಟಾರ್ಟ್ ಮಾಡಿದಾಗ ನನ್ನೆಲ್ಲ ಬಾಟಮ್ ಡಾಕ್ಟ್ರು ಅಂತ ಕಿಂಡಲ್ ಮಾಡಿದ್ರು, ಗಲೀಜ್ ಡಾಕ್ಟ್ರು ಅಂತ ಕಿಂಡಲ್ ಮಾಡಿದ್ರು, ಅವ್ನ ದಿನಕ್ಕೆ ಎಲ್ಲೋ ಇರುತ್ತೋ ಅಂತ ಗೇಲಿ ಮಾಡಿದ್ರು. ಸುಮಾರು ಜನ ನಂಗೆ ಕಿಂಡಲ್ ಮಾಡಿದ್ರು ಸರ್. ಇದನ್ನೆಲ್ಲ ಮೆಟ್ಟಿ ನಿಂತು ನಾನು ಮುಂದೆ ಹೋಗಿ ಇವತ್ತು ಕರ್ನಾಟಕದಲ್ಲಿ ಒಂದು ಇಂಡಿಯಾದಲ್ಲೇ ಒಂದು ಬಹಳ ಫೇಮಸ್ ಆಗಿರುವಂಥ ಒಂದು ಆಸ್ಪತ್ರೆ ಎಕ್ಸ್ಕ್ಲೂಸಿವ್ ಆಗಿ ಇದಕ್ಕೆ ಶುರು ಮಾಡಿದ್ದೀನಿ ಸರ್. ವೆರಿ ನೈಸ್ ವೆರಿ ನೈಸ್. ಯಾಕೆ ಶುರು ಮಾಡಿದೆ? ದೊಡ್ಡ ಸಮಸ್ಯೆ, ಈ ಸಮಸ್ಯೆಗೆ ಪರಿಹಾರ ಬೇಕಾಗಿತ್ತು, ಶುರು ಮಾಡಿದೆ. ಅಲ್ಲಿ ಮಂಡ್ಯದಲ್ಲಿ ಮಾಡಿದ್ರೆ ಸರ್? ಫಸ್ಟ್ ಮಂಡ್ಯದಲ್ಲಿ ಮಾಡಿದೆ, ಆಮೇಲೆ ಬೆಂಗಳೂರಲ್ಲಿ ಈಗ ದೊಡ್ಡ ಆಸ್ಪತ್ರೆ ಇದೆ, ಇಡೀ ಇಂಡಿಯಾಗೆ ಫೇಮಸ್ ನಮ್ದು. ಸೊ ಮಂಡ್ಯದಿಂದ ಶುರುವಾಗಿ ಇಡೀ ಇಂಡಿಯಾಗೆ ಫೇಮಸ್ ಆಯ್ತು. ವೆರಿ ನೈಸ್ ವೆರಿ ನೈಸ್ ವೆರಿ ನೈಸ್. ಅಲ್ಲ, ನಿಮ್ಮ ಆ ಸ್ಟ್ರಗಲ್ಲು ಮತ್ತೆ ಇಷ್ಟೆಲ್ಲ ಅವಮಾನಗಳ ನಡುವೆ ನನಗೆ ಯಾಕೆ ಅಂತಂದ್ರೆ, ನೋಡಿ, ಯಾವುದೋ ಒಂದು ಕ್ಷೇತ್ರದಲ್ಲಿ ಇಲ್ಲೆಲ್ಲ ಅವಮಾನವೇ ಇಲ್ಲ, ಅಪಜಯವೇ ಇಲ್ಲ ಅಂತ ಅನ್ಕೋತಾರೆ. ಹೌದು. ರ್ಯಾಗಿಂಗ್ ಇಲ್ಲ ಅಂತ ಅನ್ಕೋತಾರೆ. ಹೌದು. ಬಟ್ ನೋಡಿ, ನೀವು ಮೆಡಿಸನ್ ಪ್ರಾಕ್ಟೀಸ್ ಮಾಡಿ ಕೂಡ ಹೌದು ಬಾಡಿ ಅನಾಟಮಿ ಅಂತ ಮಾಡ್ತೀವಿ, ಟೇಬಲ್ ಮೇಲೆ ಹೆಣ ಕುಯ್ತೀವಿ, ದೇಹ ಅಂತ ಎಲ್ಲ ನಮ್ಗೆ ಗೊತ್ತಿದೆ. ಹೌದು. ಆದ್ರೂ ನಿಮ್ಮ ಡಿಪಾರ್ಟ್ಮೆಂಟ್ ನ ಹಾಸ್ಯ ಮಾಡೋದು ಒಂದು ರ್ಯಾಗ್ ಆಗಿದೆ ಅಂತ ನಿಮ್ ವಿಷಯ ಕೇಳಿದಾಗ, ಸರ್ ಏನಾಗಿದೆ, ಇದು ಡಿಪಾರ್ಟ್ಮೆಂಟ್ ನ ಈ ತರ ಕಿಂಡಲ್ ಮಾಡೋದು ಡಾಕ್ಟರ್ಗಳಲ್ಲ, ಜನನೂ ಅಷ್ಟೇ ಸರ್. ಜನನೂ ಅಷ್ಟೇ. ಯಾರಿಗಾದ್ರೂ ಪೈಲ್ಸ್ ಬಂದಿದೆ ಅಂದ್ರೆ ಅವನು ಪೈಲ್ಸ್ ರೋಗ ಬಂದಿದೆಯೋ ಅಂತ ಕಿಂಡಲ್ ಮಾಡ್ತಾರೆ. ಅದಕ್ಕೆ ಯಾರು ಇಲ್ಲ, ಜನ ಏನ್ ಮಾಡ್ತಾರೆ, ಯಾರು ಶೇರ್ ಮಾಡಲ್ಲ. ನಾಚಿಕೆ, ಸಂಕೋಚ, ಮುಜುಗರ, ಮತ್ತೆ ಜನಕ್ಕೆಲ್ಲ ಏನಾಗಿದೆ ಅಂತ ಹೇಳಿದ್ರೆ, ಈ ಪೈಲ್ಸು ಏನೋ ದೊಡ್ಡ ಮಹಾ ಕಾಯಿಲೆ, ಅದು ಇವನ್ನೆಲ್ಲೋ ಮಾಡಿ ಬಂದ್ಬಿಟ್ಟಿದ್ದಾನೆ, ಅದಕ್ಕೋಸ್ಕರ ಬಂದಿದೆ ಅಂತ ಹೇಳಿ HIV ಕಂಪೇರ್ ಮಾಡ್ತಾರೆ ಸರ್ ಇದನ್ನ, ಈ ಒಂದು ಪೈಲ್ಸ್ ಕಾಯಿಲೆನ. ಹೌದಾ? ಅರ್ಥ ಆಯ್ತಲ್ವಾ? ಅದರ ಜೊತೆನಲ್ಲಿ ಈ ಪೈಲ್ಸ್ ಕಾಯಿಲೆ ಏನೋ ದೊಡ್ಡ ಇವನಿಗೆ ಪೂರ್ವ ಜನ್ಮದ ಪಾಪ, ಏನೋ ಮಾಡಿದ್ದ ಇವನ್ ಕರ್ಮ ಬಂದಿದೆ ಇವನಿಗೆ ಅಂತ ಹೇಳ್ತಾರೆ ಸರ್. ಸೊ ಇದೆಲ್ಲ ಮೂಢನಂಬಿಕೆಗಳು ಪೈಲ್ಸ್ ಅಲ್ಲಿ ಇದೆ. ಈ ಮೂಢನಂಬಿಕೆಗಳನ್ನೆಲ್ಲ ತೆಗಿಬೇಕು. ಪೈಲ್ಸ್ ಒಂದು ಸಿಂಪಲ್ ಕಾಯಿಲೆ, ಅದಕ್ಕೆ ಪರಿಹಾರ ಇದೆ, ಅದಕ್ಕೆ ಸೊಲ್ಯೂಷನ್ ಇದೆ, ತಮಾಷೆ ಮಾಡೋ ಅವಶ್ಯಕತೆ ಇಲ್ಲ ಅಂತ ಹೇಳಿ ನಿಮ್ ಜೊತೆ ಕೂತ್ಕೊಂಡು ಇವತ್ತು ಆನಂದ ಜೊತೆಗೆ ಪರಮೇಶ್ವರ ಇರೋದು, ಪರಮಾನಂದ ಆಗುತ್ತೆ ಇವತ್ತು ಶೋನಲ್ಲಿ ಮಾತಾಡಿ ಸರ್. ಅಲ್ಲ, ನಿಮ್ ಈ ಟೈಮಿಂಗು, ಈ ಕಾಮಿಡಿನೇ ನನಗೆ ಇಷ್ಟ ಆಗಿದ್ದು. ಹೇಳಿ ಸರ್. ಅಲ್ಲ, ನಾನು ಯಾವಾಗ್ಲೂ ಅದೇ ಹೇಳ್ತಾ ಇರ್ತೀನಲ್ಲ, ಸ್ವಲ್ಪ ಎಂಟರ್ಟೈನ್ಮೆಂಟ್, ಸ್ವಲ್ಪ ಎನ್ಲೈಟೈನ್ಮೆಂಟ್ ಅಂತ ಹೇಳ್ತಾ ಇರ್ತೀನಿ.
ಪ್ರಾಯಶಃ ಅವಾಗೆಲ್ಲ ಎಂಟರ್ಟೈನ್ಮೆಂಟ್ ಪಾರ್ಟ್ ನಾನೇ ವಹಿಸ್ಕೊಂತ ಇದ್ದೆ ಇಷ್ಟು ದಿನ ಶೋ ಅಲ್ಲಿ. ಇವತ್ತು ನೀವು ಬಂದ್ಬಿಟ್ಟಿದ್ದೀರಾ ಅದನ್ನ. ಸರ್ ಗುರುಗಳ ಜೊತೆ ಕೂತ್ಮೇಲೆ ಏ ಛೆ, ಛೆ, ನಾವು ಹಾಗೆ ಆಗ್ಬೇಕಲ್ಲ ಸರ್. ಮತ್ ಸರ್ ಅವೆಲ್ಲ ಇಲ್ಲ. ಹೇಳಿ. ಓದಿಗೆ ನಿಮ್ಮ ಒಂದು ಇದಕ್ಕೆ ಬಹಳ ಹ್ಯಾಟ್ಸ್ ಆಫ್ ಸರ್ ಅದು. ಸೊ ಇದರ ಮುಂದುವರೆದಂತ ಚಾಲೆಂಜಸ್ ಏನು ಸರ್? ಹೇಗೆ ಒಂದು ನಿಮ್ಮ ಚಾಲೆಂಜಸ್ ನ ಹೇಳಿ. ಅದಾದ ನಂತರ ಪೇಷಂಟ್ ಹೇಗಿರ್ಬೇಕು ಇದರಿಂದ ಅವಾಯ್ಡ್ ಆಗಕ್ಕೆ ಅನ್ನೋ ತರದ್ ಆ ವಿಚಾರಗಳನ್ನ ಮಾತಾಡೋಣ. ಸರ್ ಈಗ ಮುಂದುವರೆದ ಚಾಲೆಂಜಸ್ ಅಂದ್ರೆ ಒಂದು ಸ್ಟೋರಿ ಜ್ಞಾಪಕ ಬರ್ತದೆ. ಒಂದು ಬೆಂಗಳೂರಿನ ಬಹುದೊಡ್ಡ ರಾಜಕಾರಣಿ ಸರ್, ಆಯ್ತಾ, ನಮ್ಮ ಆಸ್ಪತ್ರೆಗೆ ಬರ್ತಾರೆ, ಬಂದು ಕಾರ್ಡ್ ಕೊಡ್ತಾರೆ, ನಾನು ಈ ತರ ರಾಜಕಾರಣಿ ಅಂತ. ನಮ್ಮವ್ರ ಮುಂದೆ ಸರ್ ಯಾರೋ ರಾಜಕಾರಣಿ ಬಂದ್ಬಿಟ್ಟಿದ್ದಾರೆ ಸರ್ ಅಂತ. ಹಿಂದೆ ಕೂರ್ಸಿ ಅಮ್ಮ ಅಂದೆ ನಾನು. ಅವ್ರು ಬಂದಿರೋದು ಹಿಂದೆ ಸಮಸ್ಯೆಗೆ, ಅದಕ್ಕೆ ಹಿಂದೆ ಕೂರ್ಸಿ ಅಮ್ಮ ಅಂದೆ ನಾನು. ಅಂದ್ರೆ ಅವ್ರಿಗೆಲ್ಲ ಬ್ಯಾಕ್ ಡೋರ್ ಎಂಟ್ರಿ ಇದೆ, ಬ್ಯಾಕ್ ಸಮಸ್ಯೆಗೆ ಬ್ಯಾಕ್ ಡೋರ್ ಎಂಟ್ರಿ ಇದೆ ಅವ್ರಿಗೆಲ್ಲ. ಬಂದ್ರು, ಸರ್ ನಿಮ್ಮ ಬಗ್ಗೆ ಫೇಮಸ್ಸು, ತುಂಬಾ ಕೇಳಿದ್ದೀನಿ ಸರ್, ನಾನು ನಿಮ್ಮ ಅಭಿಮಾನಿ ಸರ್, ಹಾಗೆ ಸರ್, ದೊಡ್ಡ ರಾಜಕಾರಣಿ ಸರ್ ಬೆಂಗಳೂರು ಸಿಟಿಗೆ. ಏನ್ ಮಾಡ್ದೆ, ಆಯ್ತು ಪರೀಕ್ಷೆ ಮಾಡಿದೆ, ಫೈಲ್ಸ್ ಆಗಿತ್ತು, ಆಪರೇಷನ್ ಆಯ್ತು, ಎಲ್ಲ ತುಂಬಾ ಖುಷಿ ಆಯ್ತು, ತುಂಬಾ ಥ್ಯಾಂಕ್ಸ್ ಅಂತೇಳಿ ಒಂದು ಒಳ್ಳೆ ಗಿಫ್ಟ್ ಕೊಟ್ರು ಸರ್, ಒಳ್ಳೆ ಟೀ ಶರ್ಟ್ ತಂದು ಗಿಫ್ಟ್ ಕೊಟ್ರು ಸರ್. ಓಕೆ. ಅದು ಆದ್ಮೇಲೆ ಸ್ವಲ್ಪ ದಿನಕ್ಕೆ ಒಂದು ಲೇಡಿ ಬರ್ತಾರೆ. ಆ ಲೇಡಿ ಹೇಳ್ತಾ ನಂಗೆ ಲೇಡಿ ಡಾಕ್ಟರ್ ಬೇಕು ಅಂತ. ನಮ್ಮ ಲೇಡಿ ಡಾಕ್ಟರ್ ಅವ್ರು ನೋಡ್ಬಿಟ್ಟು ನಿಮ್ಗೂ ಫೈಲ್ಸ್ ಇದೆ ಅಮ್ಮ ಅಂದ್ಬಿಟ್ಟು ಆಯ್ತು ಆಪರೇಷನ್ ಮಾಡೋಣ ಅಂತ ಹೇಳ್ತಾರೆ. ಆ ಲೇಡಿ ಡಾಕ್ಟರ್ ಹೇಳ್ತಾರೆ, ಮೇಡಮ್ ಡಾಕ್ಟರ್ ಪರಮೇಶ್ವರ್ ಅವ್ರಿಗೆ ಹೇಳ್ಬೇಡಿ ನಾನು ಯಾರು ಅಂತ, ನಾನು ಜಸ್ಟ್ ಅಡ್ಮಿಟ್ ಆಗ್ತೀನಿ, ಅವ್ರು ಬಂದು ನಾನು ಕಣ್ಣು ಮುಚ್ಕೊಂಡಿರ್ತೀನಿ, ಕಣ್ಣೆಲ್ಲ ಕಟ್ಟಿರ್ತಾರೆ, ನನ್ಗೆ ಆಪರೇಷನ್ ಮಾಡಿ ಹೋಗ್ಬಿಡ್ಲಿ ಅಂತ. ನಮ್ಮ ಡಾಕ್ಟರ್ ಅಂತಾರೆ, ಸರ್ ಈ ಥರ ಹೇಳಿದ್ರೆ ಯಾಕಮ್ಮ ಸರ್, ಅವರು ಆ ಪೊಲಿಟಿಷಿಯನ್ ಬಂದಿದ್ರಲ್ಲ ಅವ್ರ ಹೆಂಡತಿ ಅಂತೆ ಸರ್, ಅವ್ರು ಬಂದಿರೋದು ಅವ್ರ ಗಂಡನಿಗೆ ಗೊತ್ತಿಲ್ವಂತೆ ಸರ್ ಅಂತ. ಹೌದಾ ಅಂದ್ಬಿಟ್ಟು ನಾನು ಹೋಗ್ತೀನಿ, ಸೈಲೆಂಟ್ ಆಗಿ ಅವ್ರಿಗೆ ಎಲ್ಲ ಪೊಸಿಷನ್ ಹಾಕಿರ್ತಾರೆ, ಹಿಂದೆ ಹಿಂಗೆ ಆಪರೇಷನ್ ಮಾಡಿ ಬಂದ್ಬಿಡ್ತೀನಿ ಸರ್. ಬಂದು ಸಾಯಂಕಾಲ ಆಗುತ್ತೆ, 6:30-7 ಗಂಟೆ ಕೆಳಗಿಳಿತೀನಿ ಸರ್. ಆ ರಾಜಕಾರಣಿ ಹಾಸ್ಪಿಟಲ್ ಮುಂದೆ ಬಂದಿದ್ರು ಸರ್. ಅಯ್ಯೋ ಇಲ್ಲಾಕೆ ಬಂದರು ಇವ್ರು ಅನ್ಕೊಂಡು, ಮೋಸ್ಟ್ಲಿ ಹೆಂಡತಿಗೆ ಆಪರೇಷನ್ ಆಗಿದೆಯಲ್ಲ ನೋಡ್ಬೋದು ಅಂತ ನೋಡಕ್ಕೆ ಬಂದೆ ಅನ್ಕೊಂಡೆ ಸರ್. ಏನು ಸರ್ ವೈದ್ಯೆಲ್ಲ ಚೆನ್ನಾಗಿದೆ ಸರ್, ಏನು ತೊಂದರೆ ಇಲ್ಲ, ಆರಾಮಾಗಿದೆ ಸರ್, ರಿಲ್ಯಾಕ್ಸ್ ಮಾಡಿ ಸರ್, ಸಖತ್ತಾಗಿದೆ ಅಂದೆ. ನನ್ನ ವೈಫ್ ರಿಲ್ಯಾಕ್ಸ್ ಮಾಡ್ಬೇಕಾ, ವೈಫ್ ಏನಾಗಿದೆ ಸರ್ ಅಂತ ಕೇಳ್ದ. ಏನಿದು ಕತೆ, ಏನು ಕತೆ ಇದು, ಏನಿದು ಅಂದರೆ ನೋಡಿದ್ರೆ ನನ್ನ ವೈಫ್, ಸರ್ ನಿಮ್ಮ ವೈಫ್ ತಾನೇ ಫಸ್ಟ್ ಫ್ಲೋರ್ ಇರೋರು ಅಂದೆ. ನನ್ನ ವೈಫ್ ಮನೇಲಿದ್ದಾರೆ ಸರ್. ಸರ್ ಬೇರೆ ಯಾರೋ ಇರಬೇಕು, ಯಾವುದಕ್ಕೂ ಸರ್ ಒಂದ್ಸರಿ ಹೋಗಿ ನೋಡೋಣ ಬನ್ನಿ ಅಂದ್ಬಿಟ್ಟು ಅವನು ಕರ್ಕೊಂಡು ಹೋದೆ. ಸರ್ ರಾಜಕಾರಣಿ ಹೆಂಡತಿ ಗೊತ್ತಿಲ್ಲದೆ ಬಂದಿರ್ತಾನೆ, ಹೆಂಡತಿ ಗಂಡನ್ ಗೊತ್ತಿಲ್ಲದೆ ಬಂದಿರ್ತಾಳೆ, ಇಬ್ರು ಫೈಲ್ಸ್ ಆಪರೇಷನ್ ಮಾಡಿರ್ತೀನಿ. ಅರ್ಥ ಆಯ್ತಲ್ಲ ನನ್ನ ಚಾಲೆಂಜ್ ಏನು ಅಂತ ಹೇಳಿದ್ರೆ, ಬರೋರೆಲ್ಲ ಸರ್ ನಾನು ಬಂದಿದ್ದೆ ಅಂತ ಯಾರು ಹೇಳ್ಬೇಡಿ ಸರ್. ಹೇಳ್ಬೇಡಿ ಸರ್. ಸೆಲೆಬ್ರಿಟಿಗಳು ಬರ್ತಾರೆ, ಸಿನಿಮಾದವ್ರು ಬರ್ತಾರೆ, ಸ್ಪೋರ್ಟ್ಸ್ ಮೆನ್ ಬರ್ತಾರೆ, ಕ್ರಿಕೆಟರ್ ಬರ್ತಾರೆ, ರಾಜಕಾರಣಿಗಳು ಬರ್ತಾರೆ, ಕಾಮನ್ ಮ್ಯಾನ್ ಬರ್ತಾರೆ, ನಮ್ಮ ಟಿವಿ ಸೀರಿಯಲ್ ಆರ್ಟಿಸ್ಟ್ ಸುಮಾರು ಜನ ಬರ್ತಾರೆ ಸರ್. ಇವರೆಲ್ಲ ಮಾಸ್ಕ್ ಹಾಕೊಂಡ್ ಬರ್ತಾರೆ ಸರ್. ಇವಾಗೆಲ್ಲ ಮಾಸ್ಕ್ ಹಾಕ್ಬೋದಲ್ಲ, ಕೋವಿಡ್ ಆಗಿತ್ತಲ್ಲ, ಆದ್ರೆ ಬೇರೆ ಟೈಮಲ್ಲಿ ಮಾಸ್ಕ್ ಹಾಕಿದ್ವಿ, ಯಾಕೆ ಮಾಸ್ಕ್ ಹಾಕೋರು ಅಂತ. ಇವಾಗ ಮಾಸ್ಕ್ ಹಾಕೊಂಡ್ ಬರ್ತಾ. ಹಾಗೆ ನಮ್ಮ ಚಾಲೆಂಜ್ ಏನು ಅಂತ ಹೇಳಿದ್ರೆ, ಬರೋರೆಲ್ಲ ಸರ್ ಯಾರಿಗೂ ಹೇಳ್ಬಿಡಿ ಅಂತ. ಹಾಗಾಗಿ ಸರ್ ಮ್ಯಾಟ್ರ್ ಆ ಥರ ಇಲ್ಲ ಸರ್, ಇದು ಜನ ಅದು ಬರ್ತಾ, ಅದು ಪ್ರಾಚೀನ ಕಾಲದಿಂದಲೂ ಸರ್. ಈಗ 1856 ಅಲ್ಲಿ ಬ್ಯಾಟಲ್ ಆಫ್ ವಾಟರ್ಲೂ ಅಂತ ಆಗುತ್ತೆ ಸರ್. ಆ ಬ್ಯಾಟಲ್ ಆಫ್ ವಾಟರ್ಲೂನಲ್ಲಿ ನೆಪೋಲಿಯನ್ ಇರ್ತಾನಲ್ಲ, ಅವನು ಇಡೀ ಪ್ರಪಂಚನ ನಾನು ಕಾನ್ಕವರ್ ಮಾಡಬೇಕು ಅಂತ ಹೇಳ್ತಾನೆ ಸರ್. ಅವನೇನ್ ಮಾಡ್ತಾನೆ, ಬ್ಯಾಟಲ್ ಆಫ್ ವಾಟರ್ನಲ್ಲಿ ಕುದುರೆ ಮೇಲೆ ಕೂತ್ಕೊಳ್ಳೋಕ್ಕಾಗಲ್ಲ, ಅವನಿಗೆ ಗ್ರೇಡ್ 4 ಫೈಲ್ಸ್ ಒಳ್ಳೆ ಹೂಕೋಸ್ ಅಂತಾರ ಆ ಥರ ಬಂದ್ಬಿಟ್ಟಿರುತ್ತೆ, ಕೂತ್ಕೊಳ್ಳೋಕ್ಕಾಗಲ್ಲ, ಟೆಂಟಲ್ಲೂ ಮಲ್ಕೋತಾನೆ ಸರ್, ಯುದ್ಧ ಸೋಲ್ತಾರೆ ಸರ್. ಆ ಒಂದು ಬ್ಯಾಟಲ್ ಆಫ್ ವಾಟರ್ಲು ಇಡೀ ಪ್ರಪಂಚದ ಇತಿಹಾಸನೇ ಬದಲಾವಣೆ ಮಾಡುತ್ತೆ. ಹಂಗೆ ಒಂದು ಪೈಲ್ಸು ಫಿಶರ್ ಕಾಯಿಲೆ ಒಬ್ಬ ಮನುಷ್ಯನ ಕುಗ್ಗಿಸ್ಬಿಡುತ್ತೆ ಸರ್. ಹೌದೌದು. ಆ ನೋವು ಇದೆಯಲ್ಲ ಸರ್, ಅನುಭವಿಸೋರೇ ಗೊತ್ತು ಸರ್. ಸರ್ ಆ ನೋವು, ನೀವು ಶಾಲೆಗೆ ಹೋಗ್ಬೇಕಾದ್ರೆ ನೀವು ಒಳ್ಳೆ ಮಾಸ್ಟರ್ ಆರ್ಟಿಸ್ಟ್, ನೀವು ಪೇನಿಂದ ಆಸ್ ಅಂತ ಕೇಳಿದ್ದೀರಾ? ಪೇನಿಂದ ಆಸ್. ಹೌದು. ಏನ್ ಹೇಳಿ? ಪೇನಿಂದ ಆಸ್. ಹೌದು ಸರ್, ಕೇಳಿದ್ದೀರಾ? ಕೇಳಿದ್ದೀನಿ. ಯಾವತ್ತಾರು ಹೇಳಿದ್ದೀರಾ? ಹೇಳಿಲ್ಲ. ಹೇಳಿರ್ತೀರಾ ಸರ್? ಹಂಗೆ ಯಾವ್ದಾದ್ರು ಇವರ ಪೇನಿಂದ ಆಸ್ ಮ್ಯಾನ್ ಫ್ರೇಸ್ ತರ. ಆ ಪೇನ್ ಇದೆಯಲ್ಲ, ನಾವು ಪೀಠ ಅಂತೀವಿ, ಪೀಠದಲ್ಲಿ ಪೇನ್. ಪೀಠ ಅಂದ್ರೆ ಪೇನ್ ಇನ್ ದಿ ಆಸ್ ಅಂತ. ಓ, ಪೀಠ ಅಂದ್ರೆ ಇದು ಲೆಕ್ಕದಲ್ಲಿ ಪೀಠ ಅಂದ್ರೆ ಈ ಪೀಠ ಅರ್ಥ ಆಯ್ತಲ್ವಾ? ಸೊ ಈ ನೋವು ಇದೆಯಲ್ಲ ಸರ್, ಬಹಳ ನೋವಾಗುತ್ತೆ. ಕೆಲಸ ಮಾಡಕ್ ಬಿಡಲ್ಲ, ಕೂತ್ಕೊಳ್ಳೋಕ್ಕಾಗಲ್ಲ, ಓಡಾಡೋಕ್ಕಾಗಲ್ಲ, ಡ್ರೈವ್ ಮಾಡೋಕ್ಕಾಗಲ್ಲ, ವಾಕ್ ಮಾಡೋಕ್ಕಾಗಲ್ಲ, ಬ್ರಷ್ ಮಾಡೋಕ್ಕಾಗಲ್ಲ. ಅದು ಯಾಕೆ ಸರ್? ಒಂದು ಹೊಸದ ಮದುವೆ ಆಗಿರ್ತಾರೆ ಸರ್, ಹನಿಮೂನ್ಗೆ ಹೋಗಿರ್ತಾರೆ ಸರ್,
ಹೋಗಿ ಗೋವಾದಿಂದ ನೇರವಾಗಿ ಹಾಸ್ಪಿಟ್ಲಿಗೆ ಬಂದಿರ್ತಾರೆ ಸರ್. ನಮ್ಮ ಹಾಸ್ಪಿಟ್ಲ್ ಏರ್ಪೋರ್ಟಿಂದ 30 ನಿಮಿಷ ಸರ್. ಹುಡುಗಿ ಕೈಯಲ್ಲಿ ಮೆಹಂದಿ ಎಲ್ಲ ಇರುತ್ತೆ, ಎಲ್ಲ ಫ್ರೆಶ್ ಆಗಿರ್ತಾರೆ. ಯಾಕಪ್ಪ ಸರ್ ಆಗ್ತಾಯಿಲ್ಲ ಸರ್ ಅಂತಾನೆ. ಯಾರು ಹುಡುಗ ಏನಾಯ್ತಪ್ಪ ಸರ್ ಆಗ್ತಾಯಿಲ್ಲ ಸರ್ ನನಗೆ ಅಂತಾನೆ. ಮನೆ ನೋಡಿದ್ರೆ ಅವನಿಗೆ ಸಿಕ್ಕಾಪಟ್ಟೆ ಟೈಟ್ ಆಗಿ ಫಿಜರ್ ಆಗಿರುತ್ತೆ ಸರ್. ಅಂದರೆ ಇದು ವೈಯಕ್ತಿಕ ಜೀವನವನ್ನು ಎಫೆಕ್ಟ್ ಮಾಡುತ್ತೆ ಸರ್. ಅರ್ಥ ಆಯ್ತಲ್ವಾ? ಹಾಗಾಗಿ ಈ ಒಂದು ಸಮಸ್ಯೆ ಒಂಥರ ತಮಾಷೆಗೊಳಗಾಗ್ಬಿಟ್ಟಿದೆ. ನಾನು ಆಡಿಯನ್ಸ್ಗಳು ಹೇಳ್ತಾ ಇರೋದು, ಇದು ಸಿಂಪಲ್ ಪ್ರಾಬ್ಲಮ್, 90% ಸಿಂಪಲ್ ಲೈಫ್ ಸ್ಟೈಲ್ ಪ್ರಾಬ್ಲಮ್. ಯಾರು ಮುಜುಗರ ಪಟ್ಕೋಬೇಡಿ, ಸಂಕೋಚ ಪಟ್ಕೋಬೇಡಿ. ಮನೇಲಿ ಶೇರ್ ಮಾಡಿ, ಹೆಂಡತಿ ಮಕ್ಕಳ ಶೇರ್ ಮಾಡಿ, ಅಣ್ಣ ತಮ್ಮ ಶೇರ್ ಮಾಡಿ, ಅಣ್ಣ ತಂಗಿ ಜೊತೆ ಶೇರ್ ಮಾಡಿ, ಬ್ರದರ್ ಜೊತೆಗೆ ಶೇರ್ ಮಾಡಿ ಅಂತ ಎಲ್ರಿಗೂ ಹೇಳ್ತೀನಿ ಸರ್. ಸರ್ ನೀವೀಗ ಏನ್ಷಂಟ್ ಇದು ವಾಟರ್ಲೂ ಅಂತ ಏನೋ ಹೇಳಿದ್ರಿ, ಬ್ಯಾಟಲ್ ಆಫ್ ವಾಟರ್ಲೂ, ಬ್ಯಾಟಲ್ ಆಫ್ ನೆಪೋಲಿಯನ್. ಇದು ಇನ್ನ ಏನ್ಷಂಟ್ ಅಲ್ಲಿ ಏನಾರು ಇದಕ್ಕೇನಾರು ಇದೆಯಾ ಟೆಕ್ನಿಕ್ಸು ಟೆಕ್ನಾಲಜೀಸು? ಅಂದ್ರೆ ಈಗ ನನ್ಗೆ ಯೂಶಲಿ ನಾನು ಎಲ್ಲ ಕಡೆ ಕೇಳಿರೋದೇನಂದ್ರೆ ಇಂಡಿಯನ್ ಸ್ಟೈಲ್, ಫಾರಿನ್ ಸ್ಟೈಲ್ ಅಂತಾರೆ. ಇಂಡಿಯನ್ ಸ್ಟೈಲ್ ಮತ್ತೆ ಫಾರಿನ್ ಸ್ಟೈಲ್, ಯುರೋಪಿಯನ್ ಕಮೋಡ್, ವೆಸ್ಟರ್ನ್ ಕಮೋಡ್. ಸೊ ನಾವು ಮಾಮೂಲಿ ನೆಲಕ್ಕೆ ಫುಲ್ ಹೀಗೆ ಕೂತ್ಕೊಳ್ತಕ್ಕಂಥದ್ದು ನಮ್ಮ ಇದು. ಬಟ್ ಅದೇ ಸರಿ, ಅದು ಯೋಗಾಸನದ ಲೆಕ್ಕದಲ್ಲಿ ಫುಲ್ ಎಲ್ಲ ಅಮುಕುತ್ತೆ, ಹೌದು, ಎಲ್ಲ ಎಕ್ಸಿಟ್ ಆಗುತ್ತೆ. ಹೌದೌದು. ಈ ಬರೀ ಎಲ್ ಶೇಪ್ ಅಲ್ಲಿ ಹೀಗೆ ಕೂತ್ಕೊಳ್ಳುತ್ತದ್ದು ಫಾರಿನ್ ಅಂತ. ನಾವೆಲ್ಲ ಚಿಕ್ಕ ಹುಡುಗರಿದ್ದಾಗ ಆ ತರ ಎಲ್ಲ ಶೂಟಿಂಗ್ ಹೋದಾಗ ಸ್ಟಾರ್ ಹೋಟೆಲ್ ಕೊಟ್ಬಿಟ್ಟಿರೋರು, ಅಲ್ಲಿ ಇರ್ತಾರಲ್ಲ, ನಾವು ಅದ್ರ ಮೇಲೆ ಅದು ಕೂತ್ಕೊಂಡ್ಬಿಟ್ಟು ಅದ್ರ ಮೇಲೆ ಗೋಡೆ ಹಿಡ್ಕೊಂಡು ನಾವು ಅಪ್ಪನಾರ ಕೈ ಹಿಡ್ಕೊಂಡಿರೋರು ನಾವು ಹೋಗ್ಬೇಕು. ಈ ತರ ನನಗೆ ಭಾರಿ ಹಿಂಸೆ ಆಗ್ತಿತ್ತು ಅದು. ಸೊ ಈ ಫಾರಿನ್ ಟಾಯ್ಲೆಟ್ ಯೂಸ್ ಮಾಡೋದ್ರಿಂದ ಹಿಂಗೇನಾರು ಆಗುತ್ತಾ, ಅಥವಾ ಏನ್ಷಂಟ್ ಅಲ್ಲಿ ಏನಾರು ಇದಕ್ಕೆ ಏನಾರು ಸೊಲ್ಯೂಷನ್ಗಳಿತ್ತಾ? ನೋಡಿ ಸರ್, ಫಾರಿನ್ ಟಾಯ್ಲೆಟ್ ಅದು ಇದೆ, ಬಾತ್ರೂಮ್ ಕ್ಯಾಂಪ್, ಇದೇ ಗತಿ ಫಾರಿನ್ ಟಾಯ್ಲೆಟ್. ಅರ್ಥ ಆಯ್ತಲ್ವಾ ಸರ್? ಇಂಡಿಯನ್ಗೆ ಮತ್ತೆ ನಮ್ಮ ಫಾರಿನ್ ಟಾಯ್ಲೆಟ್ಗೆ ಡಿಫ್ರೆನ್ಸ್ ಏನು ಅಂತ ಹೇಳಿದ್ರೆ, ನಮ್ಮ ಇಂಡಿಯನ್ ಟಾಯ್ಲೆಟ್ ಅಲ್ಲಿ ಸ್ಕ್ವಾಟಿಂಗ್ ಪೊಸಿಷನ್. ಈ ಸ್ಕ್ವಾಟಿಂಗ್ ಪೊಸಿಷನ್ ನಮ್ಮ ಇಂಡಸ್ ವ್ಯಾಲಿ ಸಿವಿಲೈಸೇಷನ್, ಹರಪ್ಪ, ಮೊಹಂಜೋದಾರೋ ಈ ಒಂದು ನಾಗರಿಕತೆಯಲ್ಲಿ ಇತ್ತು ಸರ್. ಟಾಯ್ಲೆಟ್ ಪ್ಲಾನಿಂಗ್ ಅಂತಾನೆ ಇತ್ತು ಅಲ್ಲಿ. ಯಾವ ದಿಕ್ಕಲ್ಲಿ ಟಾಯ್ಲೆಟ್ ಇರುತ್ತೆ, ಯಾವ ದಿಕ್ಕಲ್ಲಿ ನೀರು ಹೋಗುತ್ತೆ, ಆ ಡ್ರೈನೇಜ್ ಹೆಂಗೆ ಕವರ್ ಮಾಡಿರ್ಬೋದು, ಆ ಸಾಂಕ್ರಾಮಿಕ ರೋಗಗಳು ಹೆಂಗೆ ಬರಬಾರ್ದು ಅಂತ ಆವಾಗಲೇ ಇತ್ತು ಸರ್ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಅಲ್ಲಿ. ಇಂಡಿಯನ್ ಸ್ಕ್ವಾಟಿಂಗ್ ಪೊಸಿಷನ್ ಅಂತ. ಯುರೋಪಿಯನ್ಗೂ ಇಂಡಿಯನ್ ಡಿಫ್ರೆನ್ಸ್ ಏನಪ್ಪ ಅಂತ ಹೇಳಿದ್ರೆ, ಇಂಡಿಯನ್ ಅಲ್ಲಿ ಆಂಗಲ್ ಈ ರೀತಿ ಇರುತ್ತಲ್ಲ, ಅಂದ್ರೆ ನಮ್ಮ ರೆಕ್ಟಮು ಸ್ಟ್ರೈಟ್ ಆಗುತ್ತೆ, 35 ಡಿಗ್ರಿ ಆಂಗಲ್ ಬರುತ್ತಿದ್ದು, ಹಾಗಾಗಿ ಈಸಿಯಾಗಿ ಮೋಷನ್ ಹೊರಟೋಗುತ್ತೆ ಸರ್. ಇಲ್ಲಿ ಎಲ್ ಶೇಪ್ ಬರುತ್ತೆ, ಆ ಮೋಷನ್ ಹೋಗಕ್ಕೆ ಆ ಒಂದು ಶೇಪ್ ಸಿಗಲ್ಲ, ಇಲ್ಲಿ ಕಷ್ಟಪಡ್ತಾರೆ. ಇದು ಯಾಕೆ ಅವ್ರಿಗೆ ಅರ್ಥ ಆಗಿಲ್ಲ ಸರ್? ಅವ್ರಿಗೆ ಫಾರಿನರ್ಗಳಿಗೆ ಯಾಕೆ ಆ ಪೊಸಿಷನ್ ಫಿಕ್ಸ್ ಆದ್ರು ಅವರು? ಸರ್ ಫಾರಿನರ್ಸು ಆ ಪೊಸಿಷನ್ ಯಾವಾಗ ಫಿಕ್ಸ್ ಆದ್ರೂ ನನಗೆ ಗೊತ್ತಿಲ್ಲ. ಬಟ್ ಇಂಡಿಯಾದವ್ರು ಅಂತೂ ಮೊದಲಿಂದ ಸ್ಕ್ವಾಟಿಂಗ್ ಇದ್ದಿದ್ದನ್ನ ಹಿಂಗ್ ಮಾಡ್ಬಿಟ್ರಲ್ಲ ಸರ್. ಯಾಕಂದ್ರೆ ಬಹಳ ಪರಿಶೀಲಿಸಿ ಬಹಳ ಸೈಂಟಿಫಿಕ್ ಆಗಿ ಹೋಗೋರು ಅವ್ರು. ಆಕ್ಚುಲಿ ಹೌದು, ನಾವಾರು ಸುಮ್ನೆ ನಮ್ಮ ತಾತ ಹೇಳಿದ್ರು, ನಮ್ಮ ಅಪ್ಪ ಕೇಳ್ತಾರೋ, ನಮ್ಮ ಅಪ್ಪ ಹೇಳಿದ್ರು ನಾನು ಕೇಳ್ತಾ ಇದ್ದೀನಿ ಅಂತ ಕೇಳ್ತೀನಿ. ಅವ್ರು ಹಂಗ್ ಮಾಡಲ್ಲ, ಡೀಟೇಲ್ ಹೋಗ್ತಾರೆ ಅಂತಲ್ಲ. ಅವ್ರು ಯಾಕೆ ಈ ತರದೊಂದು ಎಲ್ ಶೇಪ್ ಸೀಟ್ ತರದ್ದು ಇಟ್ಕೊಂಡ್ರು ನನಗೆ ಗೊತ್ತಿಲ್ಲ ಅದು. ಬಟ್ ಜಪಾನ್ ಅಲ್ಲೆಲ್ಲ ಇಂಡಿಯನ್ ಕಮೋಡ್ ನ ಪ್ರಮೋಟ್ ಮಾಡ್ತಾರೆ ಜಪಾನ್ ಅಲ್ಲಿ. ಆಮೇಲೆ ಈ ಯುರೋಪಿಯನ್ ಕಮೋಡ್ ಇದೆಯಲ್ಲ, ಇದು ಇನ್ ಕೂತ್ಕೊಂಡು ಇದ್ರ ಕೆಳಗೊಂದು ಸ್ಟೂಲ್ ಇಟ್ಕೋತಾರೆ, ಅವಾಗ ಆಂಗಲ್ ಚೇಂಜ್ ಆಗುತ್ತೆ, ಅದು ಇಂಡಿಯನ್ ಕಮೋಡ್ ತರ ಆಗತ್ತೆ. ಇದರದೇ ಆದ ಸಮಸ್ಯೆ ಇದೆ. ನಾವು ಕೂತ್ಕೋತೀವ ಯುರೋಪಿಯನ್ ಅಲ್ಲಿ, ನಮ್ ತೈಯೆಲ್ಲ ಹೋಗಿ ಟಚ್ ಆಗುತ್ತೆ ಅಲ್ಲಿಗೆ, ಎಲ್ಲಾ ವಾಶ್ರೂಮ್ ಬ್ಯಾಕ್ಟೀರಿಯಲ್ ಕಾಲೋನೀಸ್ ಇರುತ್ತಾ, ಅಲ್ಲಿಂದ ಇನ್ಫೆಕ್ಷನ್ ಆಗಿ ಆಪ್ಸೆಸ್ ಆಗಿ ಕುರ ಆಗಿ ಫಿಸ್ಟುಲಾ ಆಗತ್ತೆ. ಒಂದಾ. ಎರಡನೇದು, ಯುರೋಪಿಯನ್ ಕಮೋಡು ಮತ್ತೆ ಇಂಡಿಯನ್ ಕಮೋಡ್ ಇದ್ದಾಗ ನಾವು ವಾಶ್ ಮಾಡ್ಕೋತಾ ಇದ್ದೆ ಹೇಗೆ ಸರ್, ಎಡಗೈನಲ್ಲಿ ನೀರ್ ಹಾಕೊಂಡು ಮಾಡ್ಕೊಂಡಿದೀವಾ? ಆ ನೀರು ಹಾಕೊಂಡು ಮಾಡ್ಕೊಂಡಾಗ ಒಂದು ವೇಳೆ ರಕ್ತ ಹೋಗ್ತಾ ಇದ್ರೆ ರಕ್ತ ಕೈಗೆ ಸಿಗುತ್ತೆ, ಗೊತ್ತಾಗುತ್ತೆ ನಮ್ಗೆ. ಒಂದು ವೇಳೆ ಪೈಲ್ಸ್ ಇದ್ರೆ ಕೈಗೆ ಸಿಗುತ್ತೆ. ಆ ಟೆಕ್ನಾಲಜಿಲಿ ಒಂದು ವೇಳೆ ಪೈಲ್ಸ್ ಹೊರಗಡೆ ಬಂದಿದ್ರೆ ಕೈಗೆ ಸಿಗುತ್ತೆ. ಗುರುದ್ವಾರದಲ್ಲಿ ಏನೇ ಸಮಸ್ಯೆ ಇದ್ರು ನಮ್ ಕೈ ಗೊತ್ತಾಗ್ತಿದ್ದು, ಕೈಲಿ ವಾಶ್ ಮಾಡ್ತಾ ಇದ್ವಿ. ಯುರೋಪಿಯನ್ ಕಮೋಡಲ್ಲಿ ಕೂತ್ಕೋತೀವಿ, ಸ್ಟ್ರೈಟ್ ಆಗಿ ನೋಡ್ತಾ ಇರ್ತೀವಿ, ಇಲ್ಲ ಮೊಬೈಲ್ ನೋಡ್ತಾ ಇರ್ತೀವಿ, ಇಲ್ಲ ಐಪ್ಯಾಡ್ ನೋಡ್ತಾ ಇರ್ತೀವಿ, ಇಲ್ಲ ಪುಸ್ತಕ ನೋಡ್ತಾ ಇದೀವಿ. ಕೆಳಗೆ ಯಾವ ಕಲರ್ ಹೋಗುತ್ತೋ ಗೊತ್ತಿಲ್ಲ, ಕಪ್ಪುಗೆ ಹೋಗುತ್ತೋ ಗೊತ್ತಿಲ್ಲ, ಕ್ಯೂ ಹೋಗುತ್ತೋ ಗೊತ್ತಿಲ್ಲ, ಮತ್ತೆ ಗನ್ ಇಟ್ಕೋತೀವಿ, ವಾಶ್ ಮಾಡ್ಕೋತೀವಿ, ಬರ್ತಾ ಇರ್ತೀವಿ. ಇಂಡಿಯನ್ ಕಮೋಡ್ ಯೂಸ್ ಮಾಡೋರಿಗೆ ಈ ಕಾಯಿಲೆಗಳು ಬೇಗ ಡಯಾಗ್ನೋಸ್ ಆಗತ್ತೆ. ಯುರೋಪಿಯನ್ ಕಮೋಡ್ ಯೂಸ್ ಮಾಡೋರಿಗೆ ಡಯಾಗ್ನೋಸ್ ಆಗಲ್ಲ. ಇದು ಮೂಲ ಪ್ರಾಬ್ಲಮ್ ಅಂತ ಹೇಳಿ. ಹೌದು. ಇದ್ರ ಜೊತೆಗೆ ಮೂಲ ವ್ಯಾಧಿಯ ಅಂದ್ರೆ ಮನುಷ್ಯನಿಗೆ ಒಂದು ಚಕ್ರ ಇರುತ್ತೆ ಸರ್, ಮೂಲಧಾರ ಅಂತ. 7 ಚಕ್ರಗಳಲ್ಲಿ ಒಂದು ಚಕ್ರ ಮೂಲಧಾರ. ಮೂಲಧಾರ ಅಂತ ಹೇಳಿದ್ರೆ ಬೇಸ್, ಮೂಲ. ಬೇಸೆ ಸರಿಯಾಗಿಲ್ದೆ ಹೋದ್ರೆ
ಜೀವನ ಹೆಂಗ್ ಮಾಡಕ್ಕಾಗುತ್ತೆ ಸರ್? ಈಗ ಮನೆಗೆ ಫೌಂಡೇಶನ್ ಚೆನ್ನಾಗಿಲ್ಲದೆ ಹೋದ್ರೆ ಹೆಂಗ್ ಕಟ್ಟಕ್ಕಾಗತ್ತೆ? ಹಂಗೆ ನಮ್ಮ ಮೂಲಾಧಾರ ಇದೆಯಲ್ಲ, ಮೂಲಾಧಾರ ಅಂದ್ರೆ ಆ ಒಂದು ಭಾಗದ ಸಂಬಂಧಪಟ್ಟಕ್ಕೆ ಕಾಯಿಲೆ, ಅದಕ್ಕೆ ಮೂಲವ್ಯಾಧಿ. ಓಹೋ, ಅಲ್ಲಿಂದ ಡಿರೈವ್ ಆಗಿರೋ ಮೂಲವ್ಯಾಧಿ ಗೊತ್ತಾಯ್ತಲ್ಲ? ಸೊ ಮೂಲವ್ಯಾಧಿ ಮತ್ತೆ ಮೂಲಭೂತಗಳ ಬದ್ಧತೆ, ದೇಹದಲ್ಲಿ ಮೂಲಭೂತ ಸೌಕರ್ಯ ಅಂತಲ್ಲ, ಬೇಸಿಕ್ ಥಿಂಗ್ಸ್, ದೇಹದಲ್ಲಿ ಮೂಲಭೂತಗಳ ಬದ್ಧತೆ. ಈ ಮೂಲಭೂತಗಳ ಬದ್ಧತೆ ಇಲ್ಲ ಹೋದರೆ ಮಲಬದ್ಧತೆ ಆಗುತ್ತೆ. ಮಲಬದ್ಧತೆ ಆದರೆ ಮೂಲವ್ಯಾಧಿ ಆಗುತ್ತೆ. ಸೊ ಮೂಲವ್ಯಾಧಿಯೇ, ಮಲಬದ್ಧತೆಯೇ ಮೂಲವ್ಯಾಧಿಗೆ ಮೂಲ ಕಾರಣ. ಅಂದ್ರೆ ಕಾನ್ಸ್ಟಿಪೇಷನ್. ತಗೊಳ್ಳಿ ಕಾನ್ಸ್ಟಿಪೇಷನ್, ಅರ್ಥ ಆಯ್ತಲ್ವಾ? ಓಕೆ ಸರ್. ಈಗ ಓಕೆ, ಇನ್ನೊಂದು ನಾನು ತುಂಬಾ ಕೇಳ್ಪಟ್ಟಿರೋದು, ಅದಕ್ಕೆ ಆ ಡೌಟ್ ಕೇಳ್ತಾ ಇದೀನಿ. ಇದು ಟ್ರಾಫಿಕ್ ಜಾಮ್ ಅಂತ ಅನ್ಕೊಳ್ಳೋಣ, ಸರಿಯಾಗಿ ಬರ್ತಾ ಇಲ್ಲ, ಕಾನ್ಸ್ಟಿಪೇಷನ್ ಹಂಗೆಲ್ಲ ಆಗ್ತದೆ ಅಂತ ಹೇಳಿದಿರಾ. ಬೆಂಗಳೂರು ಸಿಟಿ ಟ್ರಾಫಿಕ್ ಜಾಮ್ ಆದಂಗೆನೆ, ಅರ್ಥ ಆಯ್ತಲ್ವಾ? ಈಗ ಬಂಪರ್ ಟು ಬಂಪರ್, ಬಂಪರ್ ಟು ಬಂಪರ್ ಟ್ರಾಫಿಕ್ ಅಂತ ಇಲ್ಲಿ ಸಾಧ್ಯನೇ ಇಲ್ಲ. ಇಲ್ಲಿ ಬಂಪ್ ಟು ಬಂಪ್ ಸರ್ ಬಂಪ್ ಟು ಬರಲ್ಲ ಸರ್. ಬಂಪ್ ಟು ಬಂಪ್ ಎಲ್ಲ ಆಗ್ತಿತ್ತು ಗೊತ್ತಾ ಸರ್? ನಾನು ಬಾಂಬೆಲ್ ಕೆಲಸ ಮಾಡ್ತಾ ಇದ್ದೆ. 18ನೇ ಫ್ಲೋರ್ ಅಲ್ಲಿ ಕಾಮನ್ ಟಾಯ್ಲೆಟ್, ಅಟ್ಯಾಚ್ ಬಾತ್ರೂಮ್ಸ್ಗೆ ಇಲ್ಲ, ಕಾಮನ್ ಟಾಯ್ಲೆಟ್. ಒಂದು 100 ಜನ ಇದ್ವೇನೋ, 10 ಟಾಯ್ಲೆಟ್ ಸರ್. ಅಲ್ಲಿ ಬಂಪ್ ಟು ಬಂಪ್ ಟ್ರಾಫಿಕ್ ಇರ್ತಾ ಇದ್ದು. ಅರ್ಥ ಆಯ್ತಲ್ವಾ? ಬಂಪ್ ಟು ಬಂಪ್ ಟ್ರಾಫಿಕ್, ಬಟ್ ಟು ಬಟ್ ಟ್ರಾಫಿಕ್ ಗೊತ್ತಿಲ್ಲ, ಒಟ್ಟು ಟ್ರಾಫಿಕ್ ಅಲ್ಲಿರ್ತಾ ಇತ್ತು. ಬೆಂಗಳೂರು ಸಿಟಿಲಿ ಬಂಪರ್ ಟು ಬಂಪರ್. ಆದ್ರೆ ಇಲ್ಲಿ ಟ್ರಾಫಿಕ್ ಜಾಮ್ ಆಗುತ್ತಲ್ಲ, ಅದನ್ನ ಕಾನ್ಸ್ಟಿಪೇಷನ್ ಅಂತ ಕರಿತೀವಿ ಸರ್. ಇಂಡಿಯಾದಲ್ಲಿ ಕಾನ್ಸ್ಟಿಪೇಷನ್ ಇಂದ 10% ಜನ ಸಫರ್ ಮಾಡ್ತಾ ಇದಾರೆ ಸರ್. ಮಕ್ಕಳಿಂದ ಹಿಡಿದು ವಯಸ್ಸಾದವರು ಕಾನ್ಸ್ಟಿಪೇಷನ್ ಬರುತ್ತೆ ಸರ್. ಅರ್ಥ ಆಯ್ತಲ್ವಾ? ವಯಸ್ಸಾದವರು ಅಂದ ತಕ್ಷಣ ಒಂದು ಸಿನಿಮಾ ಜ್ಞಾಪಕ ಇದೆ ನಿಮಗೆ, ಅಮಿತಾಬ್ ಬಚ್ಚನ್ ಮತ್ತೆ ದೀಪಿಕಾ ಪಡ್ಕೊಂಡಿದ್ದು ಪೀಕು ಅಂತ ಬಂದಿತ್ತು ಸರ್. ಪೀಕು ಅಲ್ಲಿ ಟ್ಯಾಗ್ಲೈನ್ ಏನ್ ಹೇಳಿ? ಕರೆಕ್ಟ್, ಪೀಕು. ಆ ಪೀಕು ಸಿನಿಮಾ ಪೂರ್ತಿ ಕಾನ್ಸ್ಟಿಪೇಷನ್ ಸಿನಿಮಾ. ಅಮಿತಾಬ್ ಬಚ್ಚನ್ ಗಳು ಏನಾಗುತ್ತೆ ಅಂತ ಹೇಳಿದ್ರೆ, ಒಬ್ಳೆ ಮಗಳು, ಹೆಂಡತಿ ಇಲ್ಲ, ಮಗಳ ಜೊತೆಗೆ ಇರ್ತಾನೆ, ದಿನಾ ಟಾರ್ಚರ್ ಮಾಡೋದು. ಬೇಟಿ ಆಜ್ ಮೇರೆ ಕೋ ಥೋಡಾ ಪತ್ಲಾ ಹೋ ಗಯಾ, ಥೋಡಾ ಲಂಬಾ ಹೋ ಗಯಾ, ಹಲ್ಕಾ ಸಾ ಎಲ್ಲೋ ಹೋ ಗಯಾ, ಹಲ್ಕಾ ಸಾ ಖಾಲ ಹೋಗ್ಯಾ ಅಂತ ತಲೆ ತಿಂತಾ ಇರ್ತಾನೆ ಸರ್. ಯಾವಾಗೂ ಫೋನ್ ಮಾಡಿ ಅವಳು ಎಲ್ಲ ಪಾಪ ಇದರ ಫ್ರೂಟ್ಸ್ ವೆಜಿಟೇಬಲ್ಸ್ ಪಾನಿ ಅಂದ್ಬಿಟ್ಟು ಬಾಯ್ ಬಿಟ್ಟು ಹೋಗ್ತಾಳೆ. ಓದ್ ಕಾರದ ತಕ್ಷಣ ಫೋನ್ ಮಾಡತ್ತೀವಿ ನಾವು, ಬೇಟಿ ಅಭಿ ಗಯಾ ಮೇ ಥೋಡಾ ಪತ್ಲಾ ಏ ಫೋನ್ ರಕ್ ಅಪ್ ಅಂದ್ಬಿಟ್ಟು ಹೋಗ್ತಾ ಇರ್ತಾಳೆ. ಹಂಗೆ ಟ್ರಾವೆಲ್ ಹೋಗ್ಬೇಕಾದ್ರೂ ಆ ಒಂದು ಚೇರು ಕಾರ್ ಮೇಲೆ ಕಟ್ಕೊಂಡು ಹೋಗ್ತಾನೆ, ನೀವು ಜ್ಞಾಪಕ ಇದ್ರೆ. ಅಂದ್ರೆ ಆ ಟ್ಯಾಗ್ಲೈನೆ ಮೋಷನ್ಸ್ ಎಮೋಷನ್ ಅಂತ. ನೀವು ಮೋಷನ್ ಸರಿಯಾಗಿ ಹೋಗದೆ ಹೋದ್ರೆ ಎಮೋಷನ್ಸ್ ಎಲ್ಲ ಗಾನ್. ಮೋಷನ್ ಸರಿಯಾಗಿ ಹೋಗದೆ ನೀವು ಫಸ್ಟ್ ಸ್ಟಾರ್ಟ್ ಮಾಡ್ತೀರಾ, ನಿಮ್ಮ ಮಗನ ಮೇಲೆ ಕಿಡ್ಸಾಡ್ತೀರಾ, ಮಗಳ ಮೇಲೆ ಕಿಡ್ಸಾಡ್ತೀರಾ, ಹೆಂಡತಿ ಮೇಲೆ ಕಿಡ್ಸಾಡ್ತೀರಾ, ನಿಮ್ಮ ಟೀಮ್ ಮೇಲೆ ಕಿಡ್ಸಾಡ್ತೀರಾ. ಸಿನಿಮಾ ಶೂಟ್ಗೆ ಹೋದ್ರೆ ಗುರು ನನಗೆ ಕಾನ್ಸ್ಟಿಪೇಟ್ ಆಗ್ಬಿಟ್ಟಿದೆ ಅಪ್ಪ, ಒಂದ್ 2 ನಿಮಿಷ ಅಂತೀರಾ, ತಲೆ ಚೇಸ್ಕೊತಾನೆ ಡೈರೆಕ್ಟ್ರು. ಅರ್ಥ ಆಯ್ತಲ್ವಾ? ಹಾಗೆ ಕಾನ್ಸ್ಟಿಪೇಷನ್ ಇದೆಯಲ್ಲ, 10%, 15% ಜನಕ್ಕೆ ಇಂಡಿಯಾದಲ್ಲಿ ಕಾನ್ಸ್ಟಿಪೇಷನ್ ಇದೆ ಸರ್. ಆಮೇಲೆ ಅಟ್ಲೀಸ್ಟ್ ಒನ್ಸ್ ಇನ್ ಲೈಫ್ ಟೈಮು ಎಲ್ಲಾರು ನನಗೆ ಕಾನ್ಸ್ಟಿಪೇಷನ್ ಇದೆ ಅಂತ ಹೇಳಿರ್ತಾರೋ ಇಲ್ವೋ? ಮುಖ್ಯವಾಗಿ ಹೆಣ್ಣು ಮಕ್ಳು ಇದಾರಲ್ಲ, ಇವಾಗೊಂದು ಬಹಳ ಕಾನ್ಸ್ಟಿಪೇಷನ್ ಅಂತ ಹೇಳ್ತಾರೆ ಸರ್ ಹೆಣ್ಮಕ್ಳು. ಕಾರಣ ಏನ್ ಸರ್ ಅಂದ್ರೆ, ನೀರು ಸರಿ ಕುಡಿಬೇಕು. ಅದಕ್ಕೆ ಅವಾಗಲೇ ಬಂದಿದ್ದು, ಇಲ್ಲಿ ಆಗುವ ಟ್ರಾಫಿಕ್ ಜಾಮ್. ಹೌದೌದೌದು. ನೀರು ಕುಡಿದ್ರೆ ಅದು ಪುಷ್ ಮಾಡುತ್ತಾ, ಅದು ನೀರು ಎಷ್ಟು ಕುಡಿಬೇಕು, ಆಮೇಲೆ ನೀರು ಕುಡಿದ್ರೆ ಈ ಸಮಸ್ಯೆ ಸರಿಯಾಗಿ ನೀರು ಕುಡಿದಿರೋದ್ರಿಂದ ಕಾನ್ಸ್ಟಿಪೇಷನ್ ಆಗುತ್ತಾ ಏನು ಸರ್? ಅದು ಬರೀ ನೀರು ಒಂದೇ ಅಲ್ಲ ಸರ್. ನೀವು ಬೆಂಗಳೂರು ಸಿಟಿ ಟ್ರಾಫಿಕ್ ಜಾಮ್ಗೆ ನೀವು ಬರೀ ಫ್ಲೈಓವರ್ ಮಾಡಿದ್ರೆ ಆಗಲ್ಲ, ಅಂಡರ್ ಪಾಸ್ ಮಾಡಿದ್ರೆ ಆಗಲ್ಲ. ಅರ್ಥ ಆಯ್ತಲ್ಲ? ಚೆನ್ನಾಗಿ ಮಾತಾಡ್ತೀರಾ. ಮೆಟ್ರೋ ಮಾಡ್ಬೇಕು, ಕೇರೇಡ್ ಮಾಡ್ಬೇಕು, ಮೋನೋ ರೈಲ್ ಮಾಡ್ಬೇಕು, ಸ್ಯಾಟಲೈಟ್ ಓನ್ ಮಾಡ್ಬೇಕು, STRR ಮಾಡ್ಬೇಕು ಬೆಂಗಳೂರು ಸಿಟಿಗೆ. ಹಂಗೆ ಇಲ್ಲಿ ಜಾಮ್ ತಪ್ಸಕ್ಕೆ ಫಸ್ಟ್ 8 ಅವರ್ ಕಣ್ತುಂಬ ನಿದ್ದೆ ಮಾಡ್ಬೇಕಾ? ಹಿಂಗೆ. ಅರ್ಥ ಆಯ್ತಾ? ವಿಷಯ ಇದು. ಚೆನ್ನಾಗಿ ನೀರ್ ಕುಡಿಬೇಕಾ? 20 kg ಇದ್ರೆ 1 ಲೀಟರ್ ನೀರ್ ಕುಡಿಬೇಕಾ? 20 kg 1 ಲೀಟರ್ ನೀರ್ ಕುಡಿಬೇಕಾ? ಆ ನೀರ್ ಜೊತೆಗೆ ಒಳ್ಳೆ ನಾರಿನಾಂಶ ತಿನ್ಬೇಕಾ? ತರಕಾರಿ, ಹಣ್ಣು, ಸೊಪ್ಪು ಇದೆಲ್ಲ ತಿನ್ಬೇಕಾ? ಆ ನಾರ್ ಜೊತೆಗೆ ಡೈಲಿ ಫಿಸಿಕಲ್ ಆಕ್ಟಿವಿಟಿ ಇರ್ಬೇಕಾ? ಇವೆಲ್ಲ ಅಂಡರ್ ಪಾಸು, ಮೆಟ್ರೋ, ಒನ್ ವೇ ಫಿಸಿಕಲ್ ಆಕ್ಟಿವಿಟಿನೇ ಮೆಟ್ರೋ, ನಾರೇ ನಿಮ್ಮ ಕೇರೈಡು, ನಿದ್ದೆನೆ ನಿಮ್ಮ STRR. ಹಂಗೆ ನಿದ್ದೆ, ನಾರು, ನೀರು, ಫಿಸಿಕಲ್ ಆಕ್ಟಿವಿಟಿ, ದೈಹಿಕವಾದ ಚಟುವಟಿಕೆ ಇದೆಲ್ಲ ಇದ್ರೆ ಮಲಬದ್ಧತೆ ಆಗಲ್ಲ, ಜಾಮ್ ಆಗಲ್ಲ. ಇದಿಲ್ಲದೆ ಹೋದ್ರೆ ಜಾಮಲ್ಲಿ ಸಿಗಾಕತ್ತೆ.
ನೀವು ಹೇಳ್ತಾ ಹೇಳ್ತಾ ನನಗೆ ಈ ಟ್ರಾಫಿಕ್ ಕನೆಕ್ಟ್ ಮಾಡ್ತಾ ಇರೋಕೆ ಒಂದು ಜೋಕ್ ಯಾಕೆ ಏನ್ ಜೋಕ್ ಸರ್? ಇಷ್ಟೆಲ್ಲ ಜಾಮ್ ಮಧ್ಯಾಹ್ನ ಹಾ ಒಂದು ಆಂಬುಲೆನ್ಸ್ಗೆ ಬಿಟ್ಬಿಡ್ತಾರೆ ಸರ್, ಸೀ ಅಂತ ಹೋಗೋನ್ಬಿಟ್ಟು ಅಂತ. ಹಾ ಹಾ ಅದು ಯಾವ ಆಂಬುಲೆನ್ಸ್ ಹೇಳಿ ಸರ್ ಈ ಮ್ಯಾಟ್ರಲ್ಲಿ? ಸುಮ್ಮನೆ ನಾನು ತಮಾಷೆ ಕೇಳಿ. ಇಷ್ಟೆಲ್ಲಾ ಮಧ್ಯವನು ಆಂಬ್ಯುಲೆನ್ಸಿಗೆ ಬಿಡ್ತಾರೆ ಅಂದ್ರೆ ಲೂಸ್ ಮೋಷನ್. ಅದಕ್ಕೆ ಯಾವ ರೆಡ್ ಫ್ಲಾಗ್ ಇಲ್ಲ, ಯಾವ ನೈಸ್ ರೋಡ್ ಇಲ್ಲ, ಯಾವ ಮೆಟ್ರೋ ಇಲ್ಲ, ಯಾವುದಿಲ್ಲ. ಆಂಬುಲೆನ್ಸ್ ಬಂತು ಅಂತಂದ್ರೆ ಫುಲ್ ರೋಡ್ ಟ್ರಾಫಿಕ್, ಜೀರೋ ಟ್ರಾಫಿಕ್. ಅಂದ್ರೆ ಸರ್ ನೀವು ಆಂಬ್ಯುಲೆನ್ಸ್ ಅಂದ್ರಲ್ಲ ಸರ್, ಹಿಂಗಂದ್ರೇನು? ಹಾಗಂದ್ರೆ 1 ಸರ್, ಹಿಂಗಂದ್ರೇನು? 2 ಸರ್, ಹಿಂಗಂದ್ರೇನು? 3 ಯಾವ್ದಿದೆ ಸರ್? ಲೂಸ್ ಮೋಷನ್. ಲೂಸ್ ಮೋಷನ್ ನಾನು ಗಾಬರಿ ಆಗ್ಬಿಟ್ಟೆ. 1 ಗೊತ್ತು, 2 ಗೊತ್ತು, ನಮ್ಗೆ ಯಾವ್ದು 3? ನೀವ್ ಹೇಳಿದ ಲೂಸ್ ಮೋಷನ್ ಅಂತ. ಹಂಗ ನಾವು ಯೂಶಲಿ 3 ಅಂದ್ರೆ ವಾಮಿಟ್ ಅನ್ಕೋತೀವಿ ಸರ್, ಅಂದ್ರೆ ಕೈ ಹಾಕಿ. ನಾನು ಇದೇನು ಎಕ್ಸಿಟ್ ಡಾಕ್ಟರ್ ಎಂಟ್ರಿ ಬಗ್ಗೆ ಯಾಕೆ ಮಾತಾಡ್ತಿದ್ದಾರೆ? ಇಲ್ಲ ಇಲ್ಲ ಇಲ್ಲ, 3 ಅಂದ್ರೆ ವಾಮಿಟ್ ಅಲ್ಲ ಸರ್. ಸರ್ ಹುಡುಗರಲ್ಲ ಸ್ಕೂಲಲ್ಲಿ ಮೇಡಮ್ ಹಿಂಗ್ ಅಂತಾರೆ, ಹೌದು ನೆಕ್ಸ್ಟ್ ಹಿಂಗ್ ಅಂತಾರೆ, ಹೌದು, ಹಿಂಗ್ ಅಂದ ತಕ್ಷಣ ವೆರಿ ಎಮರ್ಜೆನ್ಸಿ, ಓಡ್ರ ಕಳ್ಸೋ ಅಲ್ಲೇ ಲೂಸ್ ಮೋಷನ್. ಹಂಗೆ ಇದು ಈ ನೀವು ಲೂಸ್ ಮೋಷನ್ ಅಂದ ತಕ್ಷಣ ನಾನು ಹೇಳ್ತೀನಿ, ಈ ನಮ್ ನೀವು ಕಿಡ್ನಿ ಅಂತ ಕೇಳಿದ್ರೆ, ಹೌದು, ಪ್ಲಾಸ್ಟಿಕ್ ಸರ್ಜನ್ ಕೇಳಿದ್ರೆ, ಹೌದು, ಗೇ ಡಾಕ್ಟರ್ ಕೇಳಿದ್ರೆ, ಹೌದು, ಒಂದ್ಸರಿ ಏನಾಗುತ್ತೆ, ಒಂದ್ ಜಗಳ ಬಿಡುತ್ತೆ ಸರ್ ಎಲ್ರಿಗೂ. ಯಾರಿಗೆ? ದೇಹಕ್ಕೆ. ಈ ನಮ್ಮ ದೇಹದಲ್ಲಿ ಅಂಗಾಂಗಗಳಿಗೆ ಅಂಗಾಂಗಗಳ ಜಗಳ ಆಗ್ಬಿಡುತ್ತೆ. ಈ ಬ್ರೈನ್ ಹೇಳ್ತಲ್ಲ, ನಾನೇ ಕಣೋ ಧೀರಾ, ನಾನೇ ಎಲ್ಲ ಕಂಟ್ರೋಲ್ ಮಾಡೋದು, ಡಿಸಿಷನ್ ಮೇಕಿಂಗ್, ನಾನು ಇಲ್ದೆ ಹೋದ್ರೆ ನೀ ಏನೂ ಇಲ್ಲ ಅಂತ ಹೇಳ್ತಾರೆ. ಸೂಪರ್. ಹಾರ್ಟ್ ಬರುತ್ತೆ, ಅಪ್ಪ ನಾನು ನಿಮಿಷಕ್ಕೆ ನಿಂತೋದ್ರೆ ನಿನ್ ಬ್ರೈನ್ ಡೆಡ್ ಕೊಡೋ ಅಂತೆ, ನಾನು ಬಸ್ಗೆ ಹೊಡೆಯೋದು ನಿಂತ್ರೆ ಬ್ರೈನ್ ಡೆಡ್ ಅಂತಾನೆ. ಕಿಡ್ನಿ ಬರ್ತಾರೆ, ಕಿಡ್ನಿ ಬಂದಪ್ಪ ನಾನಿದು ಹೋಗದೆ ಹೋದ್ರೆ ಗನ್ ಕೇಸ್ ನೀವು ಅಂತ ಹೇಳ್ತಾರೆ. ಅರ್ಥ ಆಯ್ತಲ್ವಾ? ಇನ್ನ ಎಲ್ಲಾರು ಮಾತಾಡ್ತಾ ಇರ್ತಾರೆ, ಈ ರೆಕ್ಟಮ್ ಇದು ಏನಲ್ಲಿ ಕೆನಾಲ್ ಇದೆಯಲ್ಲ 2 ಸೆಂಟಿಮೀಟರ್, ಅದಕ್ಕೆ ನೀವೆಲ್ಲ ಏನಲ್ಲ ನಾನು 2 ಸೆಂಟಿಮೀಟರ್ ಇರೋದು ನಾನೇ ಕಿಂಗು ಅಂತಾರೆ. 2 ಸೆಂಟಿಮೀಟರ್ ಕಿಂಗ್ ಅಂತ ಇವನು, ನಾನು ಇಷ್ಟು ದೊಡ್ಡ ತಲೆ ಇದೆ, ಇಷ್ಟು ನ್ಯೂರಾನ್ಸ್ ಇದೆ, ನಾನು ಹಾರ್ಟ್ ಇದೆ, ನನ್ನ ಕಿಡ್ನಿ ಇದೆ, ಇವನ್ ಯಾಕೆ ಹಿಂಗೋ 2 ಸೆಂಟಿಮೀಟರ್ ಇರೋಣ ಅಂತ ಹೇಳ್ತಾರೆ. ಮುಚ್ಕೊಂಡಿರೋ ಅಂತಾರೆ ಯಾರೋ ಆ 2 ಸೆಂಟಿಮೀಟರ್ಗೆ, ಯಾರೋ ಇವನು ಬ್ರೇನ್ ಬಿಡ್ತಾನೆ ಮುಚ್ಕೊಂಡಿರೋ ಅಂತ. ಹೌದೇನಪ್ಪ ಅಂದ್ಬಿಟ್ಟು ಇವನು 2 ಸೆಂಟಿಮೀಟರ್ ಮುಚ್ಕೊಂಡು ಕೂತ್ಕೊಂಡ್ಬಿಡ್ತಾನೆ ಸರ್, ಸೈಲೆಂಟ್ ಆಗಿ ಕೂತ್ಬಿಡ್ತಾನೆ. ಸರ್ ಬೇಡ ಕತೆ, ಅವನು ಮುಚ್ಕೊಂಡ್ಬಿಡ್ತಾನೆ, ಜಾಮ್ ಆಗ್ಬಿಡುತ್ತೆ, ಹೋಗಲ್ಲ ಬ್ರೈನ್. ಅಪ್ಪ ನೀನೇ ಕಿಂಗ್ ಅಪ್ಪ, ಹಾರ್ಟ್ ಅಪ್ಪ ನೀನೇ ಕಿಂಗ್ ಅಪ್ಪ, ಕಿಡ್ನಿ ನೀನೇ ಬಿಡಪ್ಪ ಜಾಗನ ಹೋಗ. ಹಂಗೆ ಆ ಜಾಗ ಇದೆಯಲ್ಲ ಗುದದ್ವಾರ. ಹೌದು, ದ್ವಾರಗಳಲ್ಲಿ ಯಾವ ಮಹಾದ್ವಾರಪ್ಪ ಅಂದ್ರೆ ಗುದದ್ವಾರನೇ. ಖಂಡಿತ ಖಂಡಿತ. ಆ ಗುದದ್ವಾರನ, ಆ ಮಹಾದ್ವಾರನ, ಆ ಎಕ್ಸಿಟ್ನ ನಾವ್ ಹೆಂಗೆ ಡೆಂಟಲ್ ಚೆಕಪ್, ಬ್ರಷ್ ಮಾಡ್ತೀವಿ, 6 months ಒಂದ್ಸರಿ ಡೆಂಟಿಸ್ಟ್ ಹೋಗ್ತೀವಿ, ಈ ಎಂಟ್ರಿ ಎಷ್ಟು ಇಂಪಾರ್ಟೆಂಟು, ಎಕ್ಸಿಟ್ ಅಷ್ಟೇ ಇಂಪಾರ್ಟೆಂಟು. ನಿಮ್ಮ ಗುದದ್ವಾರದಲ್ಲಿ ಏನೇ ಸಮಸ್ಯೆ ಆದ್ರೂ, ನಿಮ್ಮ ಎಕ್ಸಿಟ್ ಅಲ್ಲಿ ಏನೇ ಸಮಸ್ಯೆ ಆದ್ರೂ ಇಮಿಡಿಯೇಟ್ ಆಗಿ ಡಾಕ್ಟರ್ ಹತ್ರ ತೋರಿಸಿ ಅಂತ ಹೇಳ್ತೀವಿ. ನನಗೆ ಇಷ್ಟೆಲ್ಲ ನಿಮ್ದು ಕ್ರಿಯೇಟಿವಿಟಿ ಕೇಳಿದಾಗ ಅನ್ನಿಸ್ತಾ ಇದೆ ಸರ್. ನಿಮ್ಮ ಹಾಸ್ಪಿಟ್ಲ್ ಮಂಡ್ಯ ಅಂತಂದ್ರಿ, ಮಂಡ್ಯ ಮತ್ತೆ ಇಲ್ಲಿ ಬೆಂಗಳೂರು ಶುರು ಮಾಡಿದ್ ಮಂಡ್ಯದಲ್ಲಿ, ಆಮೇಲೆ ಇಂಡಿಯಾ ಎಲ್ಲ ಹೋಗ್ತಾ ಇದೆ, ಬಿಡಿ ಅದು ಎಲ್ಲ ಹೋಗ್ತಾ ಇದೆ. ಏನ್ ಸರ್ ನಿಮ್ಮ ಕ್ಲಿನಿಕ್ ಹೆಸರು? ಅಂದ್ರೆ ಇವಾಗ ಈ ತರದ್ದೇ ಏನಾರು ಹೆಸರಿಟ್ಟಿದ್ದೀರಾ? ಆಂಬುಲೆನ್ಸು, ಕುಂಡೆ, ಅಂಡೆ, ಕುಂಡಿ ಈ ತರ ಏನಾರು ಇಟ್ಟಿದ್ದೀರಾ? ಸರ್ ಒಂದ್ ಹೇಳ್ತೀನಿ, ನಿಜವಾಗ್ಲೂ ಈ ಕುಂಡೆ ಅಂಡೆ ಅಂತೆಲ್ಲ ತಮಾಷೆ ಮಾಡೋ ಸಬ್ಜೆಕ್ಟ್ ಸರ್ ಅಲ್ಲ, ಇದು ಅಲ್ಲ. ಬಟ್ ಜನಕ್ಕೆ ಹೇಳ್ಬೇಕಾದ್ರೆ ಇದನ್ನ ಓಪನ್ ಮಾಡಿ, ಡಿಕೋಡ್ ಮಾಡಿ, ಈ ಮಿತ್ಸ್ನೆಲ್ಲ ತೆಗೆದು ಹೇಳೋದು ಕುಂಡೆ ಅಂಡೆ ಅನ್ಬೋದು. ನಮ್ಮ ಆಸ್ಪತ್ರೆ ಹೆಸರು ಸ್ಮೈಲ್ಸ್ ಅಂತ ಸರ್. ಸರ್ ನಿಮ್ ಬೋರ್ಡ್ ನೋಡ್ರೆ ನಾನು ಹಲ್ ತೋರ್ಸ್ಕೊಳಕ್ ಸ್ಮೈಲ್ಸ್ ಅಲ್ಲ, ನಿಮ್ಮ ಬೋರ್ಡ್ ನೋಡಿದ್ರೆ ನಾನು ಹಲ್ ತೋರ್ಸ್ಕೊಳಕ್ ಬರ್ತೀನಿ. ನಾನು ಹಲ್ ತೋರ್ಸ್ಕೊಳಕ್ ಬರ್ಬೇಕು, ನಮ್ಗೆ ಗೊತ್ತಾಗಲ್ವಲ್ಲ ಸರ್. ನೀವೇನ್ ಹೊರಗಡೆ ಸಿಂಬಲ್ ಏನ್ ಹಾಕಿದೀರಾ? ನೀವು ಹಲ್ ತೋರ್ಸ್ಬೇಕಾ? ಮತ್ತೆ ನೀವು ಸ್ಮೈಲ್ಸ್ ಅಂತ ಹೆಸರಿಟ್ರೆ ಎಲ್ಲ ಸುಂದರಿಯರು ಬರ್ತಾರೆ ಹಲ್ ಕರೆಕ್ಟಾಗಿ ಸೆಟ್ ಮಾಡಕ್ಕೆ, ಇಲ್ಲೊಂದು ಡೈಮಂಡ್ ಹಾಕಿ ಅನ್ನಕ್ಕೆ, ಇಲ್ಲ ಉಳ್ಕಲ್ಲು. ಇದು ಸಖತ್ ಪೈನ್ ಅಲ್ಲ ಸರ್? ಹಂಗ ಅನ್ಕೊಂಬಂದ್ರೆ ಮತ್ತೆ ಸರ್ ನಿಜವಾಗ್ಲೂ ಸ್ಮೈಲ್ಸ್ ಅಂತ ಹಾಕಿದ್ವಲ್ಲ, ಒಂದು ಪೇಷಂಟ್ ಬಂದು ಫ್ರಂಟ್ ಆಫೀಸ್ ಅಲ್ಲಿ ನಾನು ಸ್ಕೇಲಿಂಗ್ ಮಾಡ್ಕೊಂಡ್ಬಂದು ಕೇಳಿದ್ದಾರೆ ಸರ್. ಸರ್ ನಾನು ಅದಕ್ಕೆ ಕೇಳ್ತಾರೆ, ನೀವು ಸ್ಮೈಲ್ಸ್ ಅಂತ ಎಲ್ಲಾರು ಡೆಂಟಲ್ ಅನ್ಕೊಂಡ್ಬಿಡ್ತಾರೆ ಸರ್. ನಾನು ಎಲ್ಲೇ ಹೋದ್ರು ಸ್ಲೈಡ್ ಪ್ರೆಸೆಂಟೇಷನ್ ಮಾಡ್ತೀನಲ್ಲ ಸರ್, ಸ್ಮೈಲ್ಸ್ ಅಂತ ಹಾಕ್ತೀನಿ. ಎಲ್ಲಾರು ಇವನ್ಯಾಕ್ ಬಂತ ಬಡ್ಡಿ ಮಗ ಡೆಂಟಲ್ ಇಲ್ಲಿ ಅನ್ಕೋತಾರೆ. ನಾನ್ ನೆಕ್ಸ್ಟ್ ಸ್ಲೈಡ್, ವಿ ಆರ್ ನಾಟ್ ಎ ಡೆಂಟಲ್ ಹಾಸ್ಪಿಟಲ್, ವಿ ಮೇಕ್ ದಿ ಅದರ್ ಎಂಡ್ ಸ್ಮೈಲ್ ಅಂತ. ವಿ ಮೇಕ್ ದಿ ಅದರ್ ಎಂಡ್ ಸ್ಮೈಲ್ ಅಂತ. ಅಂದ್ರೆ ಇಲ್ಲಿ ಸ್ಮೈಲ್ ಮಾಡ್ತಾ ಇದ್ರೆ ಇಲ್ಲಿ ಸ್ಮೈಲ್ ಆಗೋದು. ಈಗ ನೀವ್ ಅನ್ಕೊಳ್ಳಿಯಪ್ಪ, ನಿಮ್ ಜಾಮ್ ಆಗಿದೆ ಇಲ್ಲಿ, ಹೌದು, ಸ್ಮೈಲ್ ಮಾಡ್ತೀರಾ? ಸಾಧ್ಯವೇ ಇಲ್ಲ, ಮಾಡಕ್ಕಾಗತ್ತಾ? ಚಾನ್ಸೇ ಇಲ್ಲ. ಹಂಗೆ ಇಲ್ಲಿ ಸ್ಮೈಲ್ ಮಾಡಿದ್ರೆ ಅಲ್ಲಿ ಸ್ಮೈಲ್ ಮಾಡೋದು. ವಿ ಮೇಕ್ ದಿ ಅದರ್ ಎಂಡ್ ಸ್ಮೈಲ್, ವಿ ಮೇಕ್ ದಿ ವರ್ಲ್ಡ್ ಸ್ಮೈಲ್ ಅಂತ.
ನೀವೇನಾದ್ರು ಕಾಲೇಜ್ ಟೈಮ್ಸ್ ಅಲ್ಲಿ ಆಕ್ಟಿಂಗ್ ಏನಾದ್ರು ಮಾಡ್ತಿದ್ರ ಸರ್? ಡ್ರಾಮಾ ಗೀಮಾ ಯಾಸಕ್ತಿ ಸ್ಕ್ರಿಪ್ಟ್ ಬರೆಯೋದೆಲ್ಲ ಮಾಡ್ತಿದ್ರ? ಸರ್ ಮಾಡ್ತೀರಾ ಅಂತಂದ್ರೆ ನನಗೆ ಖುಷಿ ಆಗ್ತಾ ಇದೆ. ನಿಮ್ ಜೊತೆ ಬಹಳ ನನ್ಗೆ ಗೊತ್ತಾಗ್ತಿಲ್ಲ ಅಂದ್ರೆ ಮಾತಾಡುವಾಗ ಆ ಪ್ರೆಷರ್ ಆಗ್ತಿಲ್ಲ ನನಗೆ. ತುಂಬಾ ತುಂಬಾ ಸಿಸ್ಟಮ್ಯಾಟಿಕ್ ಆಗಿರುವಂತ ವರ್ಡ್ಗಳು ಹಾಕಿ ನೀವು ನನ್ ಕನ್ಫ್ಯೂಸ್ ಮಾಡ್ತಿಲ್ಲ. ಇಲ್ಲ, ಬಹಳ ತುಂಬಾ ಚೆನ್ನಾಗಿ ಹೇಳ್ತಾ ಇದ್ದೀರಾ, ಅದಕ್ಕೆ ಕೇಳ್ದೆ ನಿಮ್ಗೆ. ಸರ್ ಆಕ್ಟಿಂಗ್ ಇಷ್ಟನಾ ನಿಮ್ಗೆ? ಸರ್ ಆಕ್ಟಿಂಗು ಸ್ಕೂಲಲ್ಲಿ ಸಂಗೊಳ್ಳಿ ರಾಯಣ್ಣ, ಕಾಲೇಜಲ್ಲಿ ನನಗೊಂದು ನಾಟಕ ಬೇಕು ಅಂತ ನಾಟಕ, ಬೆಂಗಳೂರು ಮೆಡಿಕಲ್ ಕಾಲೇಜಲ್ಲಿ ಸ್ಕಿಟ್ಟು, ಮ್ಯಾಡ್ಯಾಡು, ಮೈಮ್ ಅಂತ. ಒಂದು ಮ್ಯಾಡ್ಯಾಡ್ ನಂದು ಏನ್ ಗೊತ್ತಾ ಹೆಸರು? ಛತ್ರಿಗಳು ಅಂತ ಟಾಪಿಕ್. BMC ಛತ್ರಿಗಳು ಅಂತಂದ್ರೆ ಬೆಂಗಳೂರು ಮೆಡಿಕಲ್ ಕಾಲೇಜ್ ಛತ್ರಿಗಳು ನಾವು ಅಂತ. ಅರ್ಥ ಆಯ್ತಲ್ವಾ? ಎಲ್ಲೋದು ಪ್ರೈಸ್ ಬರ್ತಾ ಇದೆ ಅದಕ್ಕೆ. ಸೊ ಕಾಲೇಜ್ ಟೈಮಲ್ಲಿ ಸ್ಕಿಟ್ಟು, ಮ್ಯಾಡ್ಯಾಡ್ ಎಲ್ಲ ಮಾಡ್ತಾ ಇದ್ದಿದ್ದು ಬಹಳ ಕಾಮನ್. ಸೊ ಅಕಾಡೆಮಿಕ್ ಆಗು ಓದ್ತಾ ಇದ್ವಿ, ಸ್ಕಿಟ್ಟು, ಕಲ್ಚರಲ್ ಆಕ್ಟಿವಿಟೀಸು, ಕಲೆ ಬಗ್ಗೆ ನಮ್ಗೆ ಬಹಳ ಆಸೆ ಸರ್. ಕಲೆ, ಸಂಸ್ಕೃತಿ, ಸಾಹಿತ್ಯ ಮತ್ತೆ ಮ್ಯೂಸಿಕ್ ಬಹಳ ಆಸೆ. ವೆರಿ ನೈಸ್, ವೆರಿ ನೈಸ್. ಇದೆಲ್ಲರ ಒಂದು ಜೊತೆಗೆ ಆ ಮೆಡಿಸನ್ ಅನ್ನೋದು ನಿಮ್ಗೆ ಇವತ್ತು ಒಲ್ದು ಈ ಮಟ್ಟಕ್ಕೊಂದು ನೀವು ಬೆಳೆದಿರೋದು ಬಹಳ ಒಂದು ಖುಷಿ ಆಗ್ತಾರೋ ವಿಷಯ ಸರ್. ಸೊ ಒಂದು ಟೇಕ್ ಅವೇ ಅಂತ ಹೇಳೋದಾದ್ರೆ ನಮ್ಮ ಆಡಿಯನ್ಸ್ಗೆ, ನೋಡ್ತಾ ಇರೋರಿಗೆ, ನೀವ್ ಹೇಳಿದ್ರಿ ಫಸ್ಟ್ ಇದರ ಒಂದು ಟ್ಯಾಬೂನ್ ಬಿಡಿ, ಹೌದೌದು, ಇದನ್ನ ಏನೋ ಅಂತ ಅನ್ಕೊಳ್ಳೋದು ಬೇಡ, ಮುಕ್ತವಾಗಿ ಚರ್ಚೆ ಮಾಡಿ ಅನ್ನೋದು ಒಂದಾದ. ಹೌದು. ನಾನು ಯಾವಾಗ್ಲೂ ಡಾಕ್ಟರ್ಸ್ ಅಂತ ಬಂದಾಗ ಕೇಳೋದೇನಂದ್ರೆ ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್. ಹೌದೌದೌದು. ಆಗಕ್ ಮುಂಚೆ ಏನೋ ಮಾಡ್ಕೊಂಡ್ಬಿಟ್ರೆ ಇವೆಲ್ಲ ಆಗಲ್ಲ ಅಂತ. ಹೌದು. ಆ ತರದ್ ಏನಾದ್ರು ಪಟ್ಟಿ ಇದೆಯಾ ಸರ್? ಏನು ನೀವು ಸರ್ ಆಹಾರ ಪದ್ಧತಿ ಅಂತ ಹೇಳಿದ್ರೆ ಅದ್ ಬಿಟ್ರೆ ಸರ್ ಅಂತ ಮಹಾ ದೊಡ್ಡ ಪಟ್ಟಿ ಇಲ್ಲ ಸರ್, ಕಾಂಪ್ಲಿಕೇಟೆಡ್ ಇಲ್ಲ ಸರ್. ಜನ ಕಾಂಪ್ಲಿಕೇಟ್ ಮಾಡ್ಕೋತಾರ ಸರ್. ಈ ಸೋಷಿಯಲ್ ಮೀಡಿಯಾಗಳು, ಇನ್ಫ್ಲುಯೆನ್ಸ್ಗಳು ನೋಡಿ 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 ಬೆಳಗ್ಗೆ ಒಬ್ಬ ಬರ್ತಾನೆ, ಒಬ್ಬ ಒಂದೇನೋ ಗಂಜಿ ಕುಡಿ ಅಂತಾನೆ, ಇನ್ನೊಬ್ಬ ಓಟ್ಸ್ತೀನಿ ಅಂತಾನೆ, ಇನ್ನೊಬ್ಬ ಮಿಲ್ಲೆಟ್ಸ್ತೀನಿ ಅಂತಾನೆ, ಇನ್ನೊಬ್ಬ ಜ್ಯೂಸ್ಗೆ ಏನೋ ನಿಂಬೆಹಣ್ಣು ಹಾಕು ಅಂತಾನೆ, ಇನ್ನೊಬ್ಬ ಜೀರಿಗೆ ಕುಡಿ ಅಂತಾನೆ, ಏನೋ ಹೇಳ್ತಾರೆ. ಸಿಂಪಲ್ ಸರ್, ನಿಮ್ಮಪ್ಪ ನಮ್ಮ ಅಪ್ಪ ಏನೋ ನೋಡಿದ್ರ ಸರ್ ಇವೆಲ್ಲ? ಸರ್ ಚೆನ್ನಾಗಿ ಮನೇಲಿ ಮಾಡೋದು ಅಡಿಗೆ, ಚೆನ್ನಾಗಿ ತರಕಾರಿ, ಚೆನ್ನಾಗಿ ಹಣ್ಣು, ಚೆನ್ನಾಗಿ ನಿದ್ದೆ, ಚೆನ್ನಾಗಿ ಫಿಸಿಕಲ್ ಆಕ್ಟಿವಿಟಿ, ಚೆನ್ನಾಗಿ ನೀರು, ಇಷ್ಟು ಮಾಡಿದ್ರೆ 95% ಬರೀ ಪೈಲ್ಸ್, ಫಿಷರ್, ಫಿಸ್ಟುಲಾ ಅಲ್ಲ, ಯಾವ ಕಾಯಿಲೆನೂ ಬರಲ್ಲ. ಇನ್ನು 5% ನಮ್ಮ ಕೈಯಲ್ಲಿಲ್ಲ, ದೇವ್ರಿಗೆ ಬರೋಣ ಅಷ್ಟೇ ಸರ್. ಅದೇ ನಾನ್ ವೆಜ್ ಅವ್ರಿಗೆ ಏನಾದ್ರು ಟಿಪ್ಸ್ ಹೇಳೋದಾದ್ರೆ ಹೆಂಗೆ ಸರ್? ಏನಂತ, ಯಾಕಂದ್ರೆ ಹಣ್ಣು, ಹಾಲು, ಹಂಪ್ಲು ಎಲ್ಲಾ ಬರೀ ನೀವು ಮೇಕೆ ಜಿಂಕೆಗಳಿಗೆ ಹೇಳ್ಬಿಟ್ರೆ, ಹುಲಿ ಸಿಂಹಕ್ಕೆ ಏನಾದ್ರು ಒಂದ್ ಸ್ವಲ್ಪ ಡಯಟ್ ಹೇಳಿ. ಹುಲಿ ಸಿಂಹಕ್ಕೂ ಡಯಟ್ ಇದೆ, ಮೇಕೆ ಜಿಂಕೆಗೂ ಡಯಟ್ ಇದೆ, ಮೇಕೆ ಜಿಂಕೆ ಡಯಟ್ ಇದೆ ಸರ್. ಈಗ ಹುಲಿ ಸಿಂಹ ನಾನ್ ವೆಜ್ ತಿಂತಾರೆ. ಬೀಗ್ ರೂಟಕ್ಕೆ ಹೋದ್ರೆ ಮಂಡ್ಯ ಕಡೆ ದೊಡ್ಡ ತಟ್ಟೆ ಸರ್, ಚಿಕನ್, ಮಟನ್, ಬೋಟಿ, ಫಿಶ್, ಮೊಟ್ಟೆ, ಇದ್ರ ಜೊತೆಲಿ ಇಷ್ಟೆಲ್ಲ ಹಾಕಿರ್ತಾರ. ಈ 2 ಸೌತೆಕಾಯಿ ಪೀಸ್ ನೋಡಿರ್ತೀರ ಅದನ್ನ? 2 ಸೌತೆಕಾಯಿ ಪೀಸ್. ನಾನು ಹೇಳೋದು ಉಲ್ಟಾ ಮಾಡಿ ಅದನ್ನ 2 ಚಿಕನ್ ಪೀಸು, ಮಿಕ್ಕಿದೆಲ್ಲ ತರಕಾರಿ ತಿನ್ನಿ ಅಂತ. ಈ ಬೀಗ್ ರೂಟಕ್ಕೆ ಯಾರು ಹೋಗೋದೇ ಇಲ್ಲ. ಚೆನ್ನಾಗಿ ಹೇಳಿದ್ರಿ. ಖರ್ಚು ಕಮ್ಮಿ ಆಗುತ್ತೆ ಸರ್ ಬೀಗ್ ರೂಟದ್ದು. ಅಲ್ಲಿ ಹಾಕ್ಬಿಡಿ, ನಮ್ಮ ಬೀಗ್ ರೂಟದಲ್ಲಿ ಪೈಲ್ಸ್, ಫಿಶರ್, ಫಿಶ್ ಎಲ್ಲ ಬರಲ್ಲ. ಕಾರ್ಡಲ್ಲಿ ಹಾಕ್ಬಿಟ್ರೆ ಪೈಲ್ಸ್, ಫಿಶರ್, ಫಿಶ್ ಎಲ್ಲ ಬರಲ್ಲ. ಕಾರ್ಡ್ ನೋಡಕ್ ಕಂಡು ಅರ್ಥ ಆಯ್ತಾ ನಿಮಗೆ? ಅಲ್ಲ, ಏನಾದ್ರು ಒಂದು ನಿಗದಿತ ಟೈಮ್ ಸರ್ ವೆರಿ ಕ್ಲಿಯರ್ ಸರ್. ಯಾವ ಸರ್ಕಾರ್ಡಿನ್ ರಿದಮ್ ಅಂತ ಇದೆ ಬಾಡಿಯಲ್ಲಿ, ರಿದಮ್ ಆಫ್ ಲೈಫ್, ಸರ್ಕಾರ್ಡಿನ್ ರಿದಮ್. ನಾವೆಲ್ಲ ಹಳ್ಳಿನಲ್ಲಿದ್ದಾಗ, ನಾವು ಊರಿಗೆ ಹೋಗ್ತಾ ಇದ್ದಾಗ ಸಂಜೆ 6:30ಗೆಲ್ಲ ಎತ್ತೆಲ್ಲ ಕಟ್ಕೊಂಡು ಕಟ್ಟಾಕವ್ರು, ಕುರಿ ಎಲ್ಲ ಮನೆಗೆ ಬರೋದು, ಅಷ್ಟೊತ್ತಿಗೆಲ್ಲ ಬಿಸಿ ಬಿಸಿ ಅಡುಗೆ ಆಗಿರೋದು, ತಿಂದ್ಬಿಟ್ಟು 8 ಗಂಟೆಗೆಲ್ಲ ಮಲಗಿದ್ರೆ ಮತ್ತೆ 5:30ಗೆ ಎದ್ದೇಳೋರು. ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ರೈತರೆಲ್ಲ ಎತ್ತಿನ ಕಟ್ಕೊಂಡು ಹೋಗ್ತಾ ಇದ್ರು ಸರ್. ಕೆಲಸ ಮಾಡೋರು. ಇವಾಗ ಯಾವ ಬ್ರಾಹ್ಮಿ ಮುಹೂರ್ತನೂ ಗೊತ್ತಿಲ್ಲ. ರಾಕ್ಷಸರು ತಿನ್ನತ್ತೆ ಮಲೆಲ್ಲ ತಿಂತಾ ಇರ್ತಾರೆ. 2 ಗಂಟೆಲಿ ಡೆಲಿವರಿ ಬಾಯ್ ಹೋಗ್ತಾ ಇರ್ತಾನೆ, ಮಳೆ ಬರ್ತಾ ಇರತ್ತೆ, ಹಿಂಗ್ ಹಾಕೊಂಡು ಬುರ್ರ ಅಂತ ಹೋಗ್ತಾ ಇರ್ತಾನೆ, ಏನೋ ಪಿಜ್ಜಾ ಕೊಡೋಕೋ ಬರ್ಗರ್ ಕೊಡೋಕೋ. ರಾಕ್ಷಸರು ತಿನ್ನೋ ಟೈಮಲ್ಲಿ ತಿಂತಾರೆ, ಎಲ್ಲೋ ಮಲಗ್ತಾರೆ, ಎಲ್ಲೋ ಎದ್ದೇಳ್ತಾರೆ, ಎಲ್ಲೋ ಮಾಡ್ತಾರೆ, ಏನೋ ಮಾಡ್ತಾರೆ. ಎಲ್ಲ ರಿದಮ್ ಎಲ್ಲ ಡಿಸ್ಟರ್ಬ್ ಆಗ್ಬಿಟ್ಟಿದೆ ಸರ್. IT ಪ್ರೊಫೆಷನಲ್ಸು ನೈಟ್ ಎಲ್ಲ ಕೆಲಸ ಮಾಡ್ತಾರೆ. ಅಮೆರಿಕಾಗೆ ಚೀಪ್ ಲೇಬರು, ಒಂದು $4 ಕೊಡ್ತಾರೆ, ನಮಗೂ ದುಡ್ಡು ಬೇಕು. ಅಲ್ಲಿ ಯಾರೋ ಟ್ರಂಪ್ ಬೇರೆ ಹಾಕೊಂಡು ಇಕ್ತಾನೆ ಪಾಲಿಸಿಗಳನ್ನ, ಅರ್ಥ ಆಯ್ತಲ್ವಾ? ಸೊ ರಾತ್ರಿ ಎಲ್ಲ ಕೆಲಸ ಮಾಡ್ತಾರೆ, ಬೆಳಗ್ಗೆ ಎಲ್ಲ ಎದ್ದಿರ್ತಾರೆ, ನಿದ್ದೆ ಇರಲ್ಲ. ನಿದ್ದೆ ಇಲ್ಲದೆ ಹೋದ್ರೂ ಲದ್ದಿ ಹೋಗೋಕ್ಕಾಗಲ್ಲ. ಇಲ್ಲ, ಇದು ನಿಜವಾಗ್ಲೂ ಒಂದು ಗಮನಿಸಿ ಮಾಡ್ಕೋಬೇಕಾಗಿರುವಂತ ಒಂದು ಪಾಯಿಂಟ್. ಹೌದೌದು ಸರ್, ನನಗೆ ಇನ್ನೊಂದು ವಿಷಯ ನಿಮ್ಮ ಹತ್ರ ಕೇಳಬೇಕಾಗಿತ್ತು. ಇದು ನಾನು ಚಿಕ್ಕ ವಯಸ್ಸಲ್ಲಿದ್ದಾಗ ಅನುಭವಿಸಿದ್ದೀನಿ ಇದನ್ನ. ಈಗ ಅದನ್ನ ನನ್ನ ಮಕ್ಕಳಲ್ಲೂ ನೋಡ್ತಾ ಇದೀನಿ. ಅದು ಹೆರಿಡಿಟಿ ಅನ್ನೋದು ಆಮೇಲೆ ಚರ್ಚೆ ಮಾಡುವ. ನನ್ಗೇನದು ಅಂತಂದ್ರೆ, ಸ್ಕೂಲಿಂದ ಬಂದ ತಕ್ಷಣ ನಾವು ಬ್ಯಾಗ್ ಬಿಸಾಕಿ, ವಾಟರ್ ಬಾಟಲ್ ಬಿಸಾಕಿ, ಶೂ ಸಾಕ್ಸ್ ಈ ಕಡೆ ಆ ಕಡೆ,
ಆ ಯೂನಿಫಾರ್ಮ್ ಚಡ್ಡಿ ತೆಗೆದು ಇಮಿಡಿಯೇಟ್ ನಾವು ಹೋಗ್ತಾ ಇದ್ದೆ ಬಾತ್ರೂಮ್ ಸರ್. ಅದು ಹೆಂಗೆ ಸರ್ ಸ್ಕೂಲ್ ಮುಗಿಸ್ಕೊಂಡು ಬಂದ ತಕ್ಷಣ ಸ್ಟೂಡೆಂಟ್ಸ್ಗಳಿಗೆ ಟಾಯ್ಲೆಟ್ ಅರ್ಜೆಂಟ್ ಆಗುತ್ತೆ, ಯಾಕೆ ಆ ಥರ ಅದು? ಓಹೋ ಕರೆಕ್ಟಾಗಿ ಕೇಳಿದ್ರೆ ಪ್ರಶ್ನೆ ನೀವು. ಇದಕ್ಕೆ ನೀವು ಬುದ್ಧಿವಂತರು ಅಂತ ಹೇಳೋದು. ಆ ರಿಲೇಟ್ ಮಾಡ್ಕೊಂಡ್ರಲ್ಲ. ಅಲ್ಲಲ್ಲ, ನನ್ಗೆ ಜೆನ್ಯೂನ್ ಡೌಟ್ ಸರ್ ನೀವು ಕೇಳಿರ್ಬೇಕು ಸರ್. ಬೆಳಗ್ಗೆ ಏನಾಗುತ್ತೆ, ಮಕ್ಕಳು ವಾಶ್ರೂಮ್ಗೆ ಹೋಗ್ತಾರ, 7:15 ಬಸ್ ಬರುತ್ತಾ, 7 ಗಂಟೆಗೆ ಎದ್ದಿರ್ತಾರ, ಅಲ್ಲಿ ಕೂತಿದ್ದಂಗೆನೆ ಮನೇಲಿ ಆಯ್ತಾನೋ ಅಂತಾರೆ, ಅಮ್ಮ ಇನ್ನೂ ಇಲ್ಲ ಅಂತಾರೆ, ಬಸ್ ಬಂತು ಬೇಗ ಅಂತಾರೆ, ಬಂದೆ ಅಂತ ಏನ್ ಮಾಡ್ತಾರೆ, ಇಷ್ಟು ಹೋಗ್ಬಿಟ್ಟು ಬಂದ್ಬಿಡ್ತಾರೆ ಈಚೆಗೆ. ಸ್ಕೂಲ್ಗೆ ಹೋಗ್ತಾರಾ, ಸ್ಕೂಲ್ಗೆ ಹೋಗ್ಬಿಟ್ಟು ಸ್ಕೂಲ್ನಲ್ಲಿ ಹೋಗ್ಬೇಕನ್ಸುತ್ತೆ, ಭಯ ಟೀಚರ್ನ ಕೇಳಕ್ ಭಯ. ಆ ಭಯದಲ್ಲಿ ಏನ್ ಮಾಡ್ತಾರೆ, ಕಂಟ್ರೋಲ್ ಮಾಡ್ಕೊಂಡ್ಬಿಡ್ತಾರೆ. ಅದು ಫುಲ್ಲು ಗಟ್ಟಿ ಆಗ್ಬಿಡುತ್ತೆ, ಮೋಷನ್ ರಿವರ್ಸ್ ಗೇರ್ ಹೋದಾಗ ಗಟ್ಟಿ ಆಗ್ಬಿಡುತ್ತೆ ಅಲ್ಲೆಲ್ಲ ಫುಲ್ ಅಲ್ಲಿ ನಿಂಗೆ ಮಸಲ್ಸ್ ಇಟ್ಕೊಂಡ್ಬಿಟ್ಟಿರ್ತಾರೆ, ಹಿಂಗೆ ಗಟ್ಟಿ ಆಗ್ಬಿಡುತ್ತೆ ವಾಟರ್ ಅಬ್ಸಾರ್ಬ್ ಆಗಿ. ಸ್ಕೂಲಿಂದ ಬಂದ ತಕ್ಷಣ ಹೇಳ್ದಂಗೆ ಬಟ್ಟೆ ಬ್ಯಾಗ್ ಎಲ್ಲ ಬಿಸಾಕಿ ನೇರ ವಾಶ್ರೂಮ್ ಹೋಗ್ತಾರೆ. ಹೌದು, ಆ ಗಟ್ಟಿ ಆಗಿರೋದನ್ನ ಹೋಗ್ತಾರೆ. ಆ ಗಟ್ಟಿ ಹೋದಾಗ ಕ್ರ್ಯಾಕ್ ಆಗುತ್ತೆ. ಆ ಕ್ರ್ಯಾಕ್ ಆದಾಗ ರಕ್ತ ಹೋಗುತ್ತೆ, ನೋವಾಗುತ್ತೆ, ಉರಿ ಆಗುತ್ತೆ, ಫಿಷರ್ ಆಗುತ್ತೆ. ರಿಪೀಟೆಡ್ ಆಗಿ ಇದೇ ಥರ ಮಕ್ಕಳು ಮಾಡ್ತಾ ಇರ್ತಾರೆ, ಅವ್ರಿಗೆ ಇನ್ಫೆಕ್ಷನ್ ಆಗಿ ಆಪ್ಸಸ್ ಆಗುತ್ತೆ. ರಿಪೀಟೆಡ್ ಆಗಿ ಮಾಡ್ತಾರೆ, ಮತ್ತು ಮಕ್ಕಳಿಗೆ ಎಂಪೈಲ್ಸ್ ಆಗುತ್ತೆ. ಮಕ್ಕಳಿಗೆ ಇತ್ತೀಚಿನ ದಿನಗಳಲ್ಲಿ ಆ ಭಯ, ಟೀಚರ್ ಅಂದರೆ ಭಯ ಹೋಗಬೇಕು, ಟೀಚರ್ ಅಂದರೆ ಗೌರವ ಬರಬೇಕು. ಮಕ್ಕಳಿಗೆ ಸಾಕಷ್ಟು ಅವಕಾಶ ಕೊಡಬೇಕು. ಟಾಯ್ಲೆಟ್ ಆರಾಮಾಗಿದ್ದು ಮೋಷನ್ ಪಾಸ್ ಮಾಡಿ ಬಾಪ ಅಂತ. ಈ ಸಮಸ್ಯೆ ಅದರಿಂದ ಆಗುತ್ತೆ. ಇದೆಲ್ಲ ರಿವರ್ಸ್ ತೀರ್ ಏನಂದ್ರೆ ಸರ್, ಅವ್ರು ಬೆಳಗ್ಗೆ ಬೇಗ ಎದ್ದೇಳಬೇಕು. ಹೌದೌದು. ಬೆಳಗ್ಗೆ ಬೇಗ ಎದ್ದೇಳಬೇಕಂದ್ರೆ ರಾತ್ರಿ ಬೇಗ ಮಲಗಬೇಕು. ಹೌದು, ರಾತ್ರಿ ಬೇಗ ಮಲಗಬೇಕು. ರಾತ್ರಿ ಬೇಗ ಮಲಗಬೇಕು ಅಂತಂದ್ರೆ ಈ ಮೊಬೈಲ್ ನೋಡೋದು ಕಮ್ಮಿ ಆಗಬೇಕು. ಇಲ್ಲಿದೆ ಮ್ಯಾಟ್ರು. ನೀವು ಮೊಬೈಲ್ ಅಂದ್ರಲ್ಲ ಈಗ ಸರ್, ಎಲ್ಲಾ ಮಕ್ಕಳಿಗೂ ಸ್ಟಾರ್ಟ್ ಆಗದೆ ಅವ್ರಿಗೆ ಊಟ ಮಾಡೋದು ಮೊಬೈಲ್ ತೋರಿಸ್ಬಿಟ್ಟು ಊಟ ಮಾಡಪ್ಪ ಮಗನೇ ಅಂತ ಮೊಬೈಲ್ ತೋರಿಸೋದು. ಅವರು ಇಲ್ಲಿ ನೋಡ್ತಾ ಇರ್ತಾರೆ, ಅಮ್ಮ ಹಿಂಗೆ ತಿನ್ಸ್ತಾ ಇರ್ತಾರೆ, ಹಿಂಗೆ ನೋಡ್ತಾ ಇರ್ತಾರೆ. ಆಯ್ತಾ, ನಾವೆಲ್ಲ ಮಕ್ಕಳಿದ್ದಾಗ ಊಟ ಮಾಡ್ಬೇಕಾದ್ರೆ ಚಂದಮ್ಮ ನೋಡುವಂಥದ್ದು, ಕರೆಕ್ಟಾ? ಇವಾಗ ಮೊಬೈಲ್ ತೋರಿಸ್ತಾರೆ. ಯಾರೋ ಬಳ್ಳಾರಿಯಲ್ಲಿ ಒಬ್ರು ಯಾರೋ ದೊಡ್ಡ ದಣಿಗಳಿದ್ರಂತೆ, ಅವ್ರ ಮಕ್ಕಳಿಗೆ ತಿನ್ಸ್ಬೇಕಾದ್ರೆ ಹೆಲಿಕಾಪ್ಟರ್ ಮೇಲೆ ಹೋಗಿ ತಿನ್ಸ್ಕೊಂಡು ಕೆಳಗೆ ಕರ್ಕೊಂಡ್ಬರ್ತಾರೆ. ಜೋಕ್ ಅದು, ಅರ್ಥ ಆಯ್ತಾ? ಸತ್ಯ ಸರ್, ಸುಳ್ಳಲ್ಲ ಇದು ಸರ್, ನಿಜವಾಗ್ಲು. ಆಯ್ತಾ? ಸೊ ಮೊಬೈಲ್ ನೋಡಿ ತಿಂತಾರ ಮಕ್ಕಳು. ಎರಡನೇದೇನ, ಅದು ಮಕ್ಕಳು ಇವಾಗ ಯಾರೂ ಸರ್ ಬಿಟ್ಬಿಟ್ಟಿದಾರಲ್ಲ, ಎಲ್ಲ ಜಂಕ್ ಫುಡ್ ಸರ್. ಪಿಜ್ಜಾ, ಬರ್ಗರು, ಫ್ರೆಂಚ್ ಫ್ರೈಸು, ಪೆರಿ ಪೆರಿ, ಕುರ್ಕುರೆ ಅಂತೆ, ಅದೇನೇನೋ ಚಿಪ್ಸ್ ಅಂತೆ, ಅದೇನೇನೋ ವೆರೈಟಿ ಚಿಪ್ಸ್ ಅಂತೆ, ಪಾನಿಪುರಿ, ಮಸಾಲ ಪುರಿ, ರೋಡ್ ಸೈಡ್ ಕಬಾಬು, ಗೋಬಿ ಮಂಚೂರಿ, ಕಲರಿಂಗ್ ಏಜೆಂಟ್ಸ್, ಮಕ್ಕಳೆಲ್ಲ ತಿಂತಾರ್ದು ಇದೆ ಸರ್. ಇದು ಮಕ್ಕಳೆಲ್ಲ ಇದು ತಿಂದು ಏನಾಗಿದೆ ಅಂತ ಹೇಳಿದ್ರೆ, ಮಕ್ಕಳಲ್ಲಿ ಇವತ್ತು ಒಂದು ದೊಡ್ಡ ಕಾಯಿಲೆ ಸರ್, ಇನ್ಫ್ಲಮೇಟರಿ ಬೌಲ್ ಡಿಸೀಸ್ ಅಂತ, ಅಲ್ಸರೇಟಿವ್ ಕೊಲೈಟಿಸ್ ಮತ್ತು ಕ್ರಾನ್ಸ್ ಡಿಸೀಸ್ ಅಂತ ಸರ್. ನಾನು ಓದಬೇಕಾದ್ರೆ ಇದನ್ನ ಒಂದು ದಿನ ಒಂದು ಪೇಷಂಟ್ ನಾನು ನೋಡಿಲ್ಲ ಸರ್. ನಾನು ಓದಬೇಕಾದ್ರೆ ಈ ಚಾಪ್ಟರ್ ಬಂದ್ರೆ ಅಪ್ಪ ನನ್ನ ತಲೆಗೆ ಹೋಗಲ್ಲ ಇದಂತ ಜಮ್ಮ ಬರ್ತಾ ಇದೆ ಸರ್. ಇವತ್ತು ಅದೇ ಕಾಯಿಲೆ ಟ್ರೀಟ್ ಮಾಡ್ತಾ ಇದ್ದೀನಿ ಸರ್ ನಾನು. ಅಂದರೆ ನಾವು ಓದಬೇಕಾದ್ರೆ 0.5% ಇದು ಇಂಡಿಯಾದಲ್ಲಿ ಕಾಯಿಲೆದು. ಇವತ್ತು 5% ಆಫ್ ಇಂಡಿಯಾಸ್ ಪಾಪ್ಯುಲೇಷನ್ ಆಗಿದೆ. 100 ಜನಕ್ಕೆ ಕಾಯಿಲೆ ಬಂದರೆ 70-80% ಮಕ್ಕಳಿಗೆ ಬರ್ತಾ ಇದೆ. ಇದು 179 ಜನ ಮಕ್ಕಳಿಗೆ. ಎಷ್ಟು ವಯಸ್ಸು? 5ರಿಂದ 15 ವಯಸ್ಸಲ್ಲಿ ಮಕ್ಕಳಿಗೆ ಬರ್ತಾ ಇದೆ. ಈ ಕಾಯಿಲೆ ಕ್ರಾನ್ಸ್ ಡಿಸೀಸ್ಗೆ ಒಂದು ಇಂಜೆಕ್ಷನ್ 1,10,000 ಸರ್. 3 ವರ್ಷ ತಗೋಬೇಕು ಸರ್, ಅಂದರೂ ಗ್ಯಾರಂಟಿ ಇಲ್ಲ ಮತ್ತೆ ಕಾಯಿಲೆ ಬರುತ್ತೆ, ಮತ್ತೆ ಇಂಜೆಕ್ಷನ್ ಕೊಡೋ. ಈ 2 ಅಲ್ಸರೇಟಿವ್ ಕೊಲೈಟಿಸ್, ಕ್ರಾನ್ಸ್ ಡಿಸೀಸ್ಗೆ ಇದು ಗುಣನೇ ಆಗಲ್ಲ. ಕ್ಯಾನ್ಸರ್ ಆದರೂ ಗುಣ ಆಗ್ಬಿಡುತ್ತೆ, ಈ ಕಾಯಿಲೆ ಗುಣ ಆಗಲ್ಲ ಸರ್. ಈ ಕಾಯಿಲೆ ಹಾಗೆ ಹೋಗಿ ಕ್ಯಾನ್ಸರ್ ಕನ್ವರ್ಟ್ ಆಗುತ್ತೆ ಸರ್. ಇದು ಮಕ್ಕಳು ಫೇಸ್ ಮಾಡ್ತಾರಂಥ ದೊಡ್ಡ ಚಾಲೆಂಜ್ ಈ ದೇಶದಲ್ಲಿ. ನಾನು ಎಲ್ಲ ನಿಮ್ಮ ಒಂದು ಶೋ ಮುಖಾಂತರ ಎಲ್ಲ ತಾಯಂದ್ರಿಗೂ ನಾನು ಕೇಳ್ಕೊಳ್ಳೋದೇನು ಅಂತ ಹೇಳಿದ್ರೆ, ದಯವಿಟ್ಟು ಮಕ್ಕಳಿಗೆ ಜಂಕ್ ಫುಡ್ ಕೊಡಬೇಡಿ, ಮನೇಲೆಲ್ಲ ಆಹಾರ ಕೊಡಿ ಅವ್ರಿಗೆ, ಮಕ್ಕಳಿಗೆ ಮೊಬೈಲ್ ಕೊಡಬೇಡಿ, ಬೇಗ ನಿದ್ದೆ ಮಾಡಿಸಿ ಸರ್. ಮಕ್ಕಳು ಕಡಿಮೆ ಓದಿದ್ರು ಚಿಂತೆ ಇಲ್ಲ ಸರ್, ಮಕ್ಕಳು ಕಡಿಮೆ ಮಾರ್ಕ್ಸ್ ತಗೊಂಡ್ರು ಚಿಂತೆ ಇಲ್ಲ ಸರ್. ಮಕ್ಕಳು ಆರೋಗ್ಯವಾಗಿರ್ಬೇಕು ಸರ್. ಆರೋಗ್ಯವಾಗಿದ್ರೆ ಆರೋಗ್ಯ ಭಾರತವನ್ನು ಕಟ್ಟಬಹುದು ಸರ್. ಮಕ್ಕಳೇ ಮುಂದಿನ ಭವಿಷ್ಯ ಎಂದಂಗೆ ಮಕ್ಕಳ ಆರೋಗ್ಯನ ನಾವು ಬಹಳ ಚೆನ್ನಾಗಿ ಕಾಪಾಡ್ಕೋಬೇಕು ಸರ್. ಇದಕ್ಕೊಂದು ಸಿಂಪಲ್ ಫಾರ್ಮುಲಾ ಸರ್, ನೀವು ಹೇಳ್ತೀನಿ, ನಂಗೆ ತಲೆಗೆ ಬರ್ತಾ ಇರೋದೇನೋ, ಬೆಳಗ್ಗೆ ನೀವು ಅರ್ಜೆಂಟ್ ಮಾಡಿದ್ರೆ ಸಾಯಂಕಾಲ ಅವ್ರಿಗೆ ಅರ್ಜೆಂಟ್ ಆಗುತ್ತೆ. ಎಕ್ಸಾಕ್ಟ್ಲಿ. ಬೆಳಗ್ಗೆ ನೀವು ಅರ್ಜೆಂಟ್ ಮಾಡಿದ್ರೆ ಸಾಯಂಕಾಲ ಅವ್ರಿಗೆ ಅರ್ಜೆಂಟ್ ಆಗುತ್ತೆ. ಎಲ್ಲ ಅರ್ಜೆಂಟ್ ಸ್ಪೀಡ್. 4G, 3G, 2G, 1G ರಿವರ್ಸ್ ಎಲ್ಲ ಆಗ್ತಾನೆ ಇವತ್ತೆಲ್ಲ ಜಿಗಳು. ಎಲ್ಲ ಸ್ಪೀಡಲ್ಲಿ ಹೋಗ್ತಾರೆ ಲೈಫ್. ಹರಿ ವರಿ ಕರಿ. ಈಗ ಫಾಸ್ಟ್ ಫುಡ್ ಅಂತಾರಲ್ಲ ಸರ್, ಎಲ್ಲಾದ್ರೂ ಫಾಸ್ಟ್ ಫುಡ್ ಕೇಳಿದ್ದಾರೆ ಸರ್. ನೆಮ್ಮದಿಯಾಗಿ ತಿಂಡಿ ತಿನ್ಬೇಕು, ನೆಮ್ಮದಿಯಾಗಿ ಊಟ ಮಾಡಬೇಕು, ಮೈಂಡ್ಫುಲ್ ಆಗಿ ಊಟ ಮಾಡಬೇಕು, ಮೈಂಡ್ಫುಲ್ ಆಗಿ ಮಾತಾಡಬೇಕು. ಅರ್ಥ ಆಯ್ತಲ್ವಾ? ಹಾಗೆ
ಈ ಮಕ್ಕಳಂದಾಗ ಒಂದು ಸ್ಟೋರಿ ಹೇಳ್ತೀನಿ ಸರ್. ಒಂದು ಡಾಕ್ಟ್ರು ಸರ್, ದೊಡ್ಡಬಳ್ಳಾಪುರದಲ್ಲಿ ಸರ್, ಮಗುಗೆ ಕುರ ಆಗಿದೆ ಸರ್, 9 ವರ್ಷ ಸರ್. ಕುರ ಆದಾಗ ಏನಾಯ್ತು, ಯಾರಿಗೋ ಫೋನ್ ಮಾಡೋ ಡಾಕ್ಟ್ರ್, ಅದೇನಯ್ಯ ಏನು ಕಟ್ ಮಾಡಿ ತೆಗಿತೇನೆ ಕ್ಯೂನ ಅಂತ. ಇನ್ನೊಂದು ಡಾಕ್ಟ್ರ್ ಹೇಳ್ತಾರೆ, ಇಲ್ಲ ನೀನು ಡಾಕ್ಟರ್ ಪರಮೇಶ್ವರ್ ಹತ್ರ ಹೋಗು ಅಂತ ಹೇಳ್ತಾರೆ ಸರ್. ನನ್ನ ಕ್ಲಾಸ್ಮೇಟ್ ಆ ಮನುಷ್ಯ ಬರ್ತಾರೆ, ಕುರ ಆಗಿತ್ತು, ಒಂದು ಕೊಲೋನೋಸ್ಕೋಪಿ ಮಾಡ್ತೀನಿ ಅಂತ ಹೇಳ್ತೀನಿ. ಕೊಲೋನೋಸ್ಕೋಪಿ ಮಾಡ್ತೀನಿ, 9 ವರ್ಷದ ಮಗು, ಫುಲ್ ಬ್ಲೋನ್ ಕ್ರಾನ್ಸ್ ಡಿಸೀಸ್ ಸರ್. ಅಂದ್ರೆ ಏನ್ ಸರ್, ನಮ್ಗೆ ಹೇಳಿದ್ನಲ್ಲ ಈಗ, ಕ್ರಾನ್ಸ್ ಡಿಸೀಸು ಕರಳಲ್ಲಿ ಫುಲ್ ಗಾಯ ಆಗಿರುತ್ತೆ. ಕರಳಲ್ಲಿ ಅದನ್ನ ಲೀಕಿ ಗಟ್ ಸಿಂಡ್ರೋಮ್ ಅಂತ ಕರೀತಾರೆ. ಬೇದಿ ಆಗ್ತಾ ಇರುತ್ತೆ, ಬೇದಿನಲ್ಲಿ ಕ್ಯೂ ಹೋಗ್ತಾ ಇರುತ್ತೆ, ರಕ್ತ ಹೋಗ್ತಾ ಇರ್ತಾರೆ, ಸಣ್ಣ ಆಗ್ತಾ ಇರ್ತಾರೆ, ಎಮ್ಯಾಸಿಯೇಟ್ ಆಗ್ತಾ ಇರ್ತಾರೆ ಮಕ್ಕಳೆಲ್ಲ. ಈ ಕಾಲ ಇರುತ್ತೆ ಸರ್. ನಾನು ಹೇಳಿದ್ರೆ ಕುರ, ಆಪ್ಸಸ್ ಯಾರೂ ನೆಗ್ಲೆಕ್ಟ್ ಮಾಡಬಾರ್ದು. ವೆರಿ ಗುಡ್ ಸರ್. ಅಂದ್ರೆ ಈಗ ಇದು ಮಕ್ಕಳಾಯ್ತು, ನಾವು ಅವಾಗಲೇ ಮಾತಾಡಿದ್ದೆಲ್ಲ ಗಂಡು ಹುಲಿ ಜಿಂಕೆಗಳು ಹಿಂಗೆಲ್ಲ ಮಾತಾಡಿದ್ವಿ. ಲೇಡೀಸ್ದು ಒಂದು ಕೇಸ್ ನೀವು ಹೇಳಿದ್ರಿ, ಬಟ್ ಲೇಡೀಸ್ ಕಮ್ಮಿ ಅನ್ಸುತ್ತಲ್ಲ ಸರ್, ಅವ್ರಿಗೆ ಈ ಪ್ರಾಬ್ಲಮ್ ಕಮ್ಮಿ ಅನ್ಸುತ್ತೆ. ಬಿಕಾಸ್ ದೇ ವಿಲ್ ಬಿ ಇನ್ ಹೋಮ್, ದೇ ವಿಲ್ ಹ್ಯಾವ್ ಟೈಮ್, ಪ್ರಾಪರ್ ಆಗಿ ತೊಗೊಂತಾ ಇರ್ತಾರಲ್ಲ. ಸೊ ಅಥವಾ ನಂಗೆ ಗೊತ್ತಿಲ್ಲ, ಐಮ್ ಜಸ್ಟ್ ಆಸ್ಕಿಂಗ್ ಸರ್. ಲೇಡೀಸ್ ಕಮ್ಮಿ ನೀವು ಹೇಳ್ತೀರಲ್ಲ ಸರ್, ಒಂದಿನ ಏನಾಗತ್ತೆ, ಒಂದು ದೊಡ್ಡ ಅಧಿಕಾರಿ ಸರ್, ಕರ್ನಾಟಕ ಸರ್ಕಾರದಲ್ಲಿ ದೊಡ್ಡ ಅಧಿಕಾರಿ, ಎಲ್ಲೋ ಅವರು, ನನ್ನ ಭಾಳಷ್ಟು ಅಧಿಕಾರಿಗಳು ಬರ್ತಾರೆ, ಒಬ್ಬರು ಕಮಿಷನರ್ ಬರ್ತಾರೆ ಸರ್, IAS ಅಧಿಕಾರಿ ಬಂದು ಕೂತ್ಕೊಂಡು, ಗಂಡ ಹೊರಗಡೆ ಇರ್ತಾರೆ ಸರ್, ಅವರು IAS ಅಧಿಕಾರಿ, ಅವರು ನಮ್ಮ ಗ್ರೌಂಡ್ ಫ್ಲೋರ್ ಕೂತಿರ್ತಾರೆ ಸರ್, ಅವ್ರ ಮೇಲೆ ಬರಲ್ಲ ಸರ್. ಆ ಲೇಡಿ ಬಂದು ಜೋರಾಗಿ ಅಳಕ್ಕೆ ಶುರು ಮಾಡ್ತಾರೆ ಸರ್. ಯಾಕೆ ಇಲ್ಲಿ ಅಳ್ತಾ ಇದ್ದಾರೆ ಇವರು, ಏನು ಅಂತ ನನಗೆ ಗೊತ್ತಿಲ್ಲ, ಅವ್ರು IAS ಅಧಿಕಾರಿ ಅಂತ. ನೀವೇನು ಕೆಲಸ ಮಾಡ್ತೀರಾ ಅಂತ ಕೇಳಿದೆ. ಸರ್ ನಾನು IAS ಅಧಿಕಾರಿ ಸರ್, ನಾನು ಇಂಥ ಕಡೆ ಕಮಿಷನರ್ ಆಗಿದ್ದೀನಿ ಸರ್ ಅಂತ ಹೇಳ್ತಾರೆ. ಏನು ಸಮಸ್ಯೆ ಹೇಳಿ, ಅಳ್ತಾ ಇದ್ದೀರಾ, ಶಾಂತಿ ಅಂತ ಕೇಳಿದೆ. ನಿಮ್ಮ ಮನೆಯವ್ರು ಬಂದಿಲ್ವಾ ಅಂತ ಕೇಳಿದೆ. ಸರ್ ಅವರು IAS ಸರ್, ಅವರು ಕೆಳಗೆ ಕೂತಿದ್ದಾರೆ ಸರ್. ಯಾಕೆ ಬಂದಿಲ್ಲ ಸರ್, ಅವರು ಬೇಜಾರಾಗ್ಬಿಟ್ಟಿದೆ ಸರ್, ನಾನು 25 ಜನ ಡಾಕ್ಟರ್ ಹತ್ರ ಹೋಗಿದ್ದೀನಿ ಸರ್, ಗೌರ್ಮೆಂಟ್ ಡಾಕ್ಟರ್ಗಳ ಹತ್ರ ಹೋಗಿದ್ದೀನಿ ಸರ್, ಸ್ಪೆಷಲಿಸ್ಟ್ಗಳ ಹತ್ರ, ಯಾರೂ ನನ್ನ ಸಮಸ್ಯೆ ಪರಿಹಾರ ಹುಡುಕಿಲ್ಲ ಸರ್. ಏನಂದರೆ ಸರ್, ನಾನು ಅವ್ರಿಗೊಂದು 55 ವರ್ಷ ಆಗಿತ್ತು, ನಾನು ನೆಮ್ಮದಿಯಾಗಿ ಮೋಷನ್ ಹೋಗಿ 30 ವರ್ಷ ಆಯಿತು ಸರ್. 30 ವರ್ಷ? 30 ವರ್ಷ ಸರ್ ಇದು ಜೋಕು. 30 ವರ್ಷ ಅಂದರೆ ಏನಾಯಿತು, ಆಕೆಗೆ ನಾರ್ಮಲ್ ಡೆಲಿವರಿ ಆಗಿರುತ್ತೆ. ನಾರ್ಮಲ್ ಡೆಲಿವರಿ ಆದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಡೆಲಿವರಿ ಮಾಡಬೇಕಾದ್ರೆ ಪುಷ್ ಮಾಡಿ ಮುಕ್ಕಿ ಅಂತ ಮುಗಿಸ್ತಾರೆ ಸರ್. ಅರ್ಥ ಆಯ್ತಲ್ವಾ? ಮಗು ಒಂದು ವೇಳೆ ದೊಡ್ಡದಾಗಿದ್ರೆ, 3 kg ಜಾಸ್ತಿ ಇದ್ರೆ, ತಾಯಿ ಕುಳ್ಳಕ್ಕಿದ್ರೆ, ಈ ಪೆಲ್ವಿಸ್ ನ್ಯಾರೋ ಇದ್ರೆ, ಈ ಅಧಿಕಾರಿ ಸ್ವಲ್ಪ ಆವ್ರೇಜ್ ಹೈಟ್ ಇದ್ರು ಸರ್. ಮಗು ಮಾತ್ರ 3.25 kg ಇತ್ತಂತೆ. ಆ ಪುಷ್ ಮಾಡಿ ಯಾರು ನಾರ್ತ್ ಇಂಡಿಯನ್ ಸರ್, ಡೆಲಿವರಿಗೆ ಅಲ್ಲಿಗೆ ಹೋಗಿದ್ದಾರೆ ಅವರು. ಪುಷ್ ಮಾಡಿದಾಗ ಏನಾಯ್ತು, ಈ ಪೆಲ್ವಿಸ್ ಅಲ್ಲಿ ಮುಂದೆ ಮೂತ್ರಕೋಶ ಇರುತ್ತೆ, ಮಧ್ಯ ಗರ್ಭಕೋಶ ಇರುತ್ತೆ, ಹಿಂದೆ ನಮ್ಮ ರೆಕ್ಟಮ್ ಏನಲ್ ಕೆನಾಲ್ ಮೋಷನ್ಗೆ ಹೋಗೋ ಜಾಗ ಇರುತ್ತೆ ಸರ್. ಆ ಪುಷ್ ಮಾಡಬೇಕಾದಾಗ ಏನಾಗುತ್ತೆ, 3 ಜಾರ್ಕೊಂಬಂದ್ಬಿಡುತ್ತೆ ಸರ್. 3 ಜಾರ್ಕೊಂಬಂದಾಗ, ಹಿಂದೆ ರೆಕ್ಟಮ್ ಜಾರ್ಕೊಂಬಂದಾಗ, ನೀವು ಇದೇಳ್ತಾ ಅದ್ರಲ್ಲಿ ಆಗಲೇ ನಾವು ತಮಾಷೆ ಮಾಡ್ತಾ ಎಕ್ಸಿಟ್ ಅಂತ, ಆ ಎಕ್ಸಿಟ್ ಅಂದ್ರೆ ಜಾರ್ಕೊಂಬರುತ್ತೆ ಸರ್. ಮೋಷನ್ ಬಂದಲ್ಲಿ ಬ್ಲಾಕ್ ಆಗುತ್ತೆ ಸರ್. ಆ ಬ್ಲಾಕ್ ಆದಾಗ ಹೆಣ್ಣು ಮಕ್ಕಳು ಕೆಲವರು ಮುಂದೆ ಹೋಗೋದು, ಹಿಂದೆ ಹೋಗೋದು, ರೈಟ್ಗೆ ಹೋಗೋದು, ಲೆಫ್ಟ್ಗೆ ಹೋಗೋದು ಮಾಡ್ತಾರೆ ಸರ್. ಕೆಲವರು ಹಿಂಗೆ ಪ್ರೆಷರ್ ಹಾಕೋತಾರೆ ಸರ್, ಕೆಲವರು ಹಿಂದೆ ಪ್ರೆಷರ್ ಹಾಕೋತಾರೆ ಸರ್, ಕೆಲವರು ಬೆರಳಾಕಿ ತೆಗಿತಾರೆ ಸರ್, ಕೆಲವರು ಬೆಣ್ಣೆ, ತುಪ್ಪ, ಮಜ್ಜಿಗೆ, ಮೊಸರು, ಹರಳೆಣ್ಣೆ, ಇಲ್ಲೆಲ್ಲ ಹರಳೆಣ್ಣೆ ಹಚ್ಕೊಳ್ಳೋದು ಮಾಡ್ತಾರೆ ಸರ್. ಕೆಲವರು ಆ ಯುರೋಪಿಯನ್ದು ಗನ್ ಇರುತ್ತಲ್ಲ, ಗನ್ನಿಂಗ್ ಕೆಳಗೆ ಎತ್ಕೋತಾರೆ ಸರ್. ಕೆಲವರು ಎದ್ದಿಂತ ಹೋಗ್ತಾರೆ ಸರ್. ಏನು ಮಾಡಿದ್ರು ಸಮಾಧಾನ ಆಗಲ್ಲ ಸರ್. ಹೆಂಗೆ ಸರ್ ಸೊಲ್ಯೂಷನ್ ಇದು? ಮತ್ತೆ ಇದನ್ನ ಅಬ್ಸ್ಟ್ರಕ್ಟಿವ್ ಕಾನ್ಸ್ಟಿಪೇಷನ್ ಅಂತ ಕರಿತೀವಿ, ಅಬ್ಸ್ಟ್ರಕ್ಟಿವ್ ಡಿಫಿಕೇಶನ್ ಸಿಂಡ್ರೋಮ್ ಅಂತ. ಇದ್ರ ಜೊತೆಲಿ ಏನಾಗುತ್ತೆ, ಮೂತ್ರಕೋಶ ಜಾರ್ಕೊಂಬಂದಿರುತ್ತೆ. ಅವಾಗ ಏನಾಗುತ್ತೆ, ಅರ್ಜೆಂಟ್ ಆದಾಗ ಯೂರಿನ್ ಲೀಕ್ ಆಗುತ್ತೆ 1 ಡ್ರಾಪ್, ಕೆಮ್ಮದಾಗ ಸೀನ್ದಾಗ ಯೂರಿನ್ ಲೀಕ್ ಆಗುತ್ತೆ 1 ಡ್ರಾಪು. ಕೆಲವು ಜನ ಮುಸಲ್ಮಾನ್ ಹೆಣ್ಮಕ್ಳು ಸರ್, ಅವ್ರಿಗೆ 5 ಜನ 6 ಜನ 7 ಜನ 8 ಜನ ಮಕ್ಳು ಇರ್ತಾರೆ ಸರ್. ಆ ಮುಸಲ್ಮಾನ್ ಹೆಣ್ಮಕ್ಳು ನಮಾಜ್ ಮಾಡಕ್ ಹೋದಾಗ ಯೂರಿನ್ ಲೀಕ್ ಆಗುತ್ತೆ ಸರ್. ಬೆಂಡ್ ಆಗ್ತಾರಲ್ಲ, ನಮಾಜ್ಗೆ ಹೋದಾಗ ಯೂರಿನ್ ಲೀಕ್ ಆದಾಗ ಮತ್ತೆ ಸ್ನಾನ ಮಾಡಬೇಕು, ಮತ್ತೆ ಅವರು ಬರಬೇಕು ಸರ್. ಎಮೋಷನಲ್ ವಿಷಯ ಬೇರೆ ಇದು, ಆಯ್ತಾ? ಸ್ಪಿರಿಚುವಲ್ ಆಗಿ ಅವರು ಲೀಕ್ ಆದಾಗ ನಮಾಜ್ ಮಾಡಂಗಿಲ್ಲ ಸರ್. ಹೌದೌದೌದು. ಎಷ್ಟೋ ಜನ ಮುಸಲ್ಮಾನ್ ಹೆಣ್ಮಕ್ಳು, ನಾನು ನಮಾಜ್ನ ಬರೀ 2 ದಿನ ಮಾಡ್ತೀನಿ, ವಾರಕ್ಕೆ 3 ದಿನ ಮಾಡ್ತೀನಿ, ಮಾಡಕ್ ಭಯ ಬೇಕಾದ್ರೆ ಲೀಕ್ ಆಗುತ್ತೆ ಯೂರಿನ್ ಅಂತ ಸರ್. ಈ ಸಮಸ್ಯೆ ಆದಾಗ ಏನಾಗುತ್ತೆ, ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಆಗುತ್ತೆ ಸರ್. ಈ ಇನ್ಫೆಕ್ಷನ್ ಆದಾಗ ಮಾಡೋಕೆ ಉರಿ ಆಗುತ್ತೆ ಸರ್. ಈ ಉರಿ ಆದಾಗ ಡಾಕ್ಟರ್ ಹತ್ರ ಹೋಗ್ತಾರೆ ಸರ್, ಅವ್ರು ಆಂಟಿಬಯೋಟಿಕ್ ಕೊಡ್ತಾರೆ ಸರ್. ಆಂಟಿಬಯೋಟಿಕ್ ಕೊಡೋದು ಕಡಿಮೆ ಆಗೋದು, ಮತ್ತೆ ಉರಿ ಆಗೋದು, ಮತ್ತೆ ಆಂಟಿಬಯೋಟಿಕ್ ಕೊಟ್ಟು ಸರ್, ಆಂಟಿಬಯೋಟಿಕ್ ರೆಸಿಸ್ಟೆಂಟ್ ಡೆವಲಪ್ ಆಗ್ಬಿಡುತ್ತೆ ಸರ್. ಇಡೀ ವರ್ಲ್ಡಲ್ಲಿ ಬಿಗ್ಗೆಸ್ಟ್ ಕಾಸ್ ಆಫ್ ಡೆತ್ ಆಂಟಿ ಬ್ಯಾಕ್ಟೀರಿಯಲ್ ರೆಸಿಸ್ಟೆನ್ಸ್ ಸರ್.
ಅರ್ಥ ಆಯ್ತಲ್ವಾ? ಸೊ ಈ ರೀತಿ ಆದಾಗ ಏನಾಗುತ್ತೆ, ಅದ್ರ ಜೊತೆನಲ್ಲಿ ದೈಹಿಕ ಸಂಪರ್ಕದಿಂದ ದೂರ ಆಗ್ತಾರೆ ಸರ್. ಯುಟಿ ಆಗಿದೆ, ಟಾರ್ಚರ್ ಇಂದ ಅದು ಅರ್ಥ ಆಯ್ತಲ್ವಾ? ಇದಾದಾಗ ಸಮಾಜದ ಸಮಸ್ಯೆಗಳು ಸ್ಟಾರ್ಟ್ ಆಗಿದೆ ಸರ್. ಒಂದು ಕೇಸಲ್ಲಿ ಗಂಡ ಈ ರೀತಿ ಹೆಂಡತಿ ದೂರ ಇದ್ದಾಳೆ ಅಂತ ಡೈವರ್ಸ್ ಕೊಟ್ಟು ಹೋಗಿದ್ದಾನೆ ಸರ್. ಅರ್ಥ ಆಯ್ತಲ್ವಾ? ಸೊ ಈ ಮೋಷನ್ ಕ್ಲಿಯರ್ ಮಾಡೋಕ್ಕೆ ಪ್ರೆಷರ್ ಆಗ್ತಾರಲ್ಲ, ಪ್ರೆಷರ್ ಆಗಿದಾಗ ಪೈಲ್ಸ್ ಆಗುತ್ತೆ, ಪ್ರೆಷರ್ ಆಗಿದಾಗ ಫಿಷರ್ ಆಗುತ್ತೆ, ಪ್ರೆಷರ್ ಆಗಿದಾಗ ಫಿಸ್ಟುಲ್ ಆಗುತ್ತೆ. ಸೊ ಯಾರೇ ನಮ್ಮ ಹತ್ರ ಬಂದು ಹೆಣ್ಮಕ್ಳು ಈ ಥರ ಪೈಲ್ಸ್ ಫಿಷರ್ ಫಿಸ್ಟುಲ್ ಆದರೆ ನಾವು ಈ ಸ್ಟೋರಿ ಕೇಳಿದ್ರೆ ಅವಾಗ ಇರುತ್ತೆ ಸರ್ ಈ ಸಮಸ್ಯೆ. ಅರ್ಥ ಆಯ್ತಲ್ವ? ಸೊ ಹೆಣ್ಮಕ್ಳು ಯಾಕೆ ಜಾಸ್ತಿ ಆಗುತ್ತೆ ಅಂತ ಹೇಳಿದ್ರೆ, ಒಂದು ಡೆಲಿವರಿ ಆಗಬೇಕಾದಾಗ, ಇನ್ನೊಂದು ಗರ್ಭಿಣಿಗೆ ಆದಾಗ ಏನಾಗುತ್ತೆ, ಗೈನಕಾಲಜಿಸ್ಟ್ ಐರನ್ ಸಿರಪ್ ಕೊಡ್ತಾರಾ, ಮೋಷನ್ ಗಟ್ಟಿ ಆಗತ್ತಾ, ಅವಾಗ ಕ್ರ್ಯಾಕ್ ಆಗತ್ತಾ, ಅದ್ರ ಜೊತೆನಲ್ಲಿ ಮಗು ದೊಡ್ಡದಾಗಿ ಬೆಳೀತಾ ಇರುತ್ತಲ್ಲ, ಪ್ರೆಷರಲ್ಲಿ ಇಲ್ಲಿಗೆ ಹೋಗ್ತಾ ಇರುತ್ತಾ, ಆವಾಗ ಪೈಲ್ಸ್ ಆಗತ್ತಾ, ಪ್ರೊಜೆಸ್ಟರಾನ್ ಹಾರ್ಮೋನ್ ಜಾಸ್ತಿ ಆಗುತ್ತಲ್ಲ ಆವಾಗ ಪೈಲ್ಸ್ ಆಗುತ್ತಾ. ಸೊ ಈ 3 ಕಾರಣಗಳಿಂದ ಗರ್ಭಿಣಿ ಟೈಮಲ್ಲಿ ಆಗುತ್ತೆ. ಇನ್ನು ಗರ್ಭಿಣಿಗಿಂತ ಮುಂದೆ ಹೋದ್ರೆ ಗೊತ್ತಲ್ಲ, ಹೆಣ್ಮಕ್ಳನ್ನ ಎಲ್ಲ ಒಂಥರ ಟ್ರೀಟ್ ಮಾಡೋದೇ ಬೇರೆ ಥರ ಸಮಾಜ ಮೊದಲಲ್ಲಿ ಇವಾಗನೂ ಬರ್ತಾ ಇದೆ. ಸೊ ನಾನು ಅದಕ್ಕೆ ಕೇಳಿದ ಹೆಣ್ಮಕ್ಳಿಗೆ, ನಿಮಗೆ ಪೈಲ್ಸು ಫಿಷರ್ ಇದ್ದರೆ ಮದುವೆ ಮುಂಚೆ ಸರಿ ಮಾಡ್ಕೊಳ್ಳಿ. ಒಂದು ವೇಳೆ ಮದುವೆ ಆಗ್ಬಿಡ್ತೀರಾ, ಗರ್ಭಿಣಿ ಬಂದು ಸರಿ ಮಾಡ್ಕೊಳ್ಳಿ. ಗರ್ಭಿಣಿ ಆದಾಗ ಭಾಳ ನೋವಾಗುತ್ತೆ. ಕೆಲವು ಹೆಣ್ಮಕ್ಳು ಬಂದ್ಬಿಟ್ಟು, ಸಾರ್ ನನಗೆ ಅಬಾರ್ಷನ್ ಮಾಡಿಸ್ಬೇಡಿ ಸರ್ ಅಂತ ಹೇಳ್ತಾರೆ. ಬಟ್ ನಾವು ಅದನ್ನು ಸಹ ಮ್ಯಾನೇಜ್ ಮಾಡಿದ್ದೀವಿ. ಗರ್ಭಿಣಿ ಆದಾಗ ಪೈಲ್ಸ್ ಫಿಷರ್ ಇದ್ರೂ ಸಹ ನಾವು ಲೇಸರಲ್ಲಿ ಟ್ರೀಟ್ ಮಾಡಿದ್ದೀವಿ. ಎಷ್ಟೋ ಜನ ಖುಷಿಯಾಗಿ, ಸರ್ ಇವತ್ತು ನಿಮ್ಮಿಂದ ನಾನು ಅಬಾರ್ಷನ್ ಮಾಡಿಸ್ಕೊಳ್ಳಿಲ್ಲ, ನಮ್ಮ ಮಗು 8 ವರ್ಷ 6 ವರ್ಷ 5 ವರ್ಷ ಅಂತ ಬರ್ತಾರೆ ಸರ್. ಹಾಗಾಗಿ ಹೆಣ್ಮಕ್ಳು ಮಾತ್ರ ಬಹಳ ಹುಷಾರಾಗಿರಬೇಕು, ಕೇರ್ಫುಲ್ ಆಗಿರಬೇಕು. ಬೇಕಾದರೆ ತುಂಬ ಅಟ್ಯಾಕ್ ಆಗೋದು ಅವ್ರ ದೇಹದ ಮೇಲೇ. ಇದು ಉಲ್ಟಾ ಕತೆ ಇದು. ಆಯ್ತಾ, ಏನೋ ಕಮ್ಮಿ ಮನೇಲಿ ಇರ್ತಾರೆ ಅಂತ ಇಲ್ಲ ಸರ್. 2ನೇ ಪಾಯಿಂಟ್, ಈ ರೀತಿ ಆದಾಗ ಹೆಣ್ಮಕ್ಳು ಏನು ಮಾಡ್ತಾರೆ ಗೊತ್ತಾ ಸರ್, ಮೋಷನ್ ಬ್ಲಾಕ್ ಆದಾಗ, ಪೈಲ್ಸ್ ಫಿಷರ್ ಆದಾಗ ಸರ್ ನಾನ್ ವೆಜ್ ಮಾಡ್ತಾರೆ. ಹೆಣ್ಮಕ್ಳು ನಾನ್ ವೆಜ್ ಬಿಟ್ಟಿರ್ತಾರೆ ತಾಯಂದ್ರು, ತಂದೆಗೆ ಮತ್ತೆ ಮಕ್ಕಳು ಗೊತ್ತಾಗಲ್ಲ ಅದು. ನಮ್ಮ ಅಮ್ಮನೇ ತಿನ್ಕೋತಾರೆ ಅನ್ಕೋತಾರೆ. ಊಟ ಮಾಡೋದು ಕಡಿಮೆ ಮಾಡ್ತಾರೆ, ತಂದೆಗೆ ಮತ್ತೆ ಮಕ್ಕಳಿಗೆ ಗೊತ್ತಾಗಲ್ಲ ಅದು. ತಾಯಿ ಸಣ್ಣ ಆಗ್ತಾ ಇರ್ತಾರೆ, ಅವ್ರಿಗೆ ಗೊತ್ತಾಗಲ್ಲ ಅದು. ಹಾಸ್ಪಿಟ್ಲಿಗೆ ಬಂದಾಗ ಮಗನ ಮುಂದೆ ಕೇಳ್ತೀನಿ ನಾನು, ನೀವು ನಾನ್ ವೆಜ್ ಬಿಟ್ಟಿದ್ದೀರಾ ಅಂತ. ಹ್ಞೂ ಸರ್ ಅಂತಾರೆ. ನಿನ್ಗೆ ಗೊತ್ತೇನಪ್ಪ? ಗೊತ್ತಿಲ್ಲ ಅಂತ. ನಿಮ್ಮಮ್ಮ ಊಟ ಮಾಡ್ತಲ್ಲ ಸರಿಯಾಗಿ, ನಿಂಗೆ ಗೊತ್ತೇನಪ್ಪ? ಗೊತ್ತಿಲ್ಲ ಅಂತಾರೆ. ಸೊ ನಾನು ನಿಮ್ಮ ಶೋ ಮುಖಾಂತರ ಹೇಳೋದು, ಎಲ್ಲರೂ ಹೋಗಿ ಇವತ್ತು ಕೇಳಿ ನಿಮ್ಮ ತಾಯಂದ್ರನ್ನ, ನಿನಗೆ ಇದೇ ನಮ್ಮ ಸಮಸ್ಯೆ, ನೀನು ಡೆಲಿವರಿ ಆಗಿ ಸಮಸ್ಯೆ ಇದೆಯಾ ಅಂತ ಎಲ್ಲರೂ ಕೇಳಿ, ಅವಾಗ ಅರ್ಥ ಆಗುತ್ತೆ ಏನು ಅವ್ರ ಸಮಸ್ಯೆ ಅಂತ. ಇನ್ನೊಂದು ಹೇಳ ಸರ್ ಸ್ಟೋರಿ. ಹಳ್ಳಿ ಕಡೆ ನಾನು ನೋಡಿದ್ದೀನಿ, ಅಬ್ಸರ್ವ್ ಮಾಡಿದ್ದೀನಿ. ಮಂಡ್ಯ ಕಡೆ ಎಲ್ಲ ಹೋದಾಗ ತರಕಾರಿಯಾಗಿ ಸಾರು ಮಾಡ್ತಾರ, ಗಂಡಸಿಗೆಲ್ಲ ಬಡಿಸ್ತಾರ, ಮಕ್ಕಳಿಗೆಲ್ಲ ಬಡಿಸ್ತಾರ, ತರಕಾರಿ ಎಲ್ಲ ಎತ್ತಾಕಿರ್ತಾರ ಅವ್ರಿಗೆ. ಹೆಣ್ಮಕ್ಳು ಬರೀ ತಿಳಿಸಾರಲ್ಲಿ ತಿಂತಾರೆ. ಗಮನಿಸಿದೀರಾ? ಹೌದೌದೌದು. ಆಯ್ತಾ? 2ನೇದು ಗ್ರಾಮಾಂತರ ಪ್ರದೇಶದಲ್ಲಿ ಫೈಬರ್ ಮಿಸ್ ಆಯ್ತಲ್ಲಿ ಅಲ್ವಾ? ಗ್ರಾಮಾಂತರ ಪ್ರದೇಶದಲ್ಲಿ ಏನ್ ಮಾಡ್ತಾರೆ ಹೆಣ್ಮಕ್ಳು, ಈಗಲೂ ಇಂಡಿಯಾದಲ್ಲಿ ಬಯಲಲ್ಲಿ ಮಲ ವಿಸರ್ಜನೆ ಮಾಡ್ತಾರೆ. ಹೌದೌದೌದು. ಯಾಕೆ ಮಾಡ್ತಾರೆ ಅಂದ್ರೆ, ಮಲ ವಿಸರ್ಜನೆ ಇರುತ್ತೆ, ಗಲೀಜ್ ಇರುತ್ತೆ, ನೀರ್ ಇರಲ್ಲ, ಓವರ್ ಟ್ಯಾಂಕ್ ಇರಲ್ಲ, ಬಯಲ್ಗೆ ಹೋಗ್ತಾರಲ್ಲ, ಫೆಸಿಲಿಟಿನೇ ಇಲ್ವಲ್ಲ. ಹೆಣ್ಮಕ್ಳು ಏನ್ ಮಾಡ್ತಾರೆ, ಸೂರ್ಯ ಹುಟ್ಟೋಕ್ ಮೊದಲು ಹೋಗ್ತಾರೆ, ಒಂದು ಚೆಂಬಿಟ್ಕೊಂಡು ಹೋಗ್ತಾರೆ. ಹೌದೌದು. ಫುಲ್ ಸ್ಕ್ವಾಟಿಂಗ್ ಅಲ್ಲಿ ಕೂತ್ಕೊಳ್ಳೋರು, ಅರ್ಧ ಸ್ಕ್ವಾಟಿಂಗ್ ಅರ್ಧ ಇರ್ತಾರೆ. ಯಾಕೆ ಅಂತ ಹೇಳಿದ್ರೆ, ಏನೋ ಹುಳ ಕಚ್ಬಿಡುತ್ತೇನೋ, ಯಾರೋ ಬಂದ್ಬಿಡ್ತಾರೇನೋ, ಯಾರೋ ನೋಡ್ಬಿಡ್ತಾರೆ, ಅರ್ಧಂಬರ್ಧ ಮಾಡ್ಬಿಟ್ಟು ಓಡೋಗ್ಬಿಡ್ತಾರೆ ಒಳಕ್ಕೆ. ಆಮೇಲೆ ಮತ್ತೆ ಹೊರಗಡೆ ಬರೋದು ಸೂರ್ಯ ಮುಳುಗಿದ್ಮೇಲೆ ಮತ್ತೆ ತೊಗೊಂಬರ್ತಾರೆ ಚೆಮ್ಮನ. ಆವಾಗ ಮೋಷನ್ ಹೋದಾಗ ಏನಾಗುತ್ತೆ, ಗಟ್ಟಿಯಾಗಿ ಮಕ್ಕಳಿಗಾಗುತ್ತಲ್ಲ, ಆ ಥರ ಕ್ರ್ಯಾಕ್ ಆಗಿ ಪೈಲ್ಸ್ ಆಗಿ ಫಿಷರ್ ಆಗಿ ಫಿಶಲ್ ಆಗುತ್ತೆ. ಇದನ್ನು ನಾನು ಮಂಡ್ಯ ಜಿಲ್ಲೆಯಲ್ಲಿ ಸ್ಟಡಿ ಮಾಡಿದ್ದೀನಿ. 3,000 ಹೆಣ್ಮಕ್ಳಲ್ಲಿ, ಬಯಲ್ಸೀಮೆಗೆ ಹೋಗೋ ಹೆಣ್ಮಕ್ಳಲ್ಲಿ 3,000 ಜನದಲ್ಲಿ 3,000 ಜನಕ್ಕೂ ಪೈಲ್ಸ್ ಫಿಶಲ್ ಆಯಿತು ಸರ್. ಎಲ್ಲ ಈ ಬಯಲಿಗೆ ಹೋಗೋ. ಹೌದೌದು, ಮಲ ವಿಸರ್ಜನೆ ಬಯಲಲ್ಲಿ ಮಾಡೋಕ್ಕೆ. ಸೊ ಇದು ಹೆಣ್ಮಕ್ಳ ಸ್ಟೋರಿ. ನೆಕ್ಸ್ಟ್ ಕೇಳಿ ಸರ್. ಅಲ್ಲ ಸರ್, ನಾನು ಸ್ಟೋರಿಲಿ ಇನ್ವಾಲ್ವ್ ಆಗ್ಬಿಟ್ಟಿದ್ದೀನಿ. ಇಲ್ಲ, ನನಗೆ ಅನಿಸಿದ್ದೇನೆಂದ್ರೆ, ನೀವೊಂದು ಹೇಳಿದ್ರಿ, ನೀವು ತುಂಬ ಚೆನ್ನಾಗಿ ಅದನ್ನ ನಮಗೆಲ್ಲ ಕಾಮನ್ ಅವ್ರಿಗಿರೋರ್ಗು ಅರ್ಥ ಹಂಗೆ ಹೇಳಿದ್ರಿ. ಏನು, ಯಾವ ತಾಯಿಯ ಹೈಟ್ ಕಮ್ಮಿ ಇರುತ್ತೆ, ಪೆಲ್ವಿಸ್ ನ್ಯಾರೋ ಇರುತ್ತೆ, ಮತ್ತೆ ಅವ್ರ ಮಗು ದೊಡ್ಡದಾಗಿರುತ್ತೆ, ಪುಷ್ ಮಾಡಿದಾಗೆಲ್ಲ ಅಂತ. ಅಂದ್ರೆ ನಾನು ಯಾರನ್ನು ಜಡ್ಜ್ ಮಾಡ್ತಾ ಇಲ್ಲ. ಈಗ ಆ ಡಾಕ್ಟರ್ ಇದನ್ನ ಮಾಡಿಸೋರ್ಗೆ ಅವ್ರಿಗೆ ಇದು ಗೊತ್ತಿರಲ್ವಾ ಸರ್, ಅಥವಾ ಅವರು ಏನಾದ್ರು ಫೇಕ್ ಡಾಕ್ಟರ್ಸ್ ಅಂತ? ಐ ಮೀನ್ ಸರ್, ಆ ತರ ಫೇಕ್ ಡಾಕ್ಟರ್ಸ್ ಕಥೆಯಿಂದ ನಿಮ್ಮ ಹತ್ರ ಬರೋರು ಜಾಸ್ತಿ. ಸರ್, ಗ್ರಾಚಾರ ಕೆಟ್ಟಿದ್ದು ಏನು ಅಂತ ಡಾಕ್ಟರ್ಗಳಿಗೆ ಸರ್ ಯಾವತ್ತೂ ಅನ್ಯಾಯ ಆಗೋದು. ನಾವೇ ಸರ್ ನಮ್ಮನ್ನೇ ಸರ್ ಅಟ್ಯಾಕ್ ಮಾಡೋ ಜನ ಎಲ್ಲ. ಸರ್, ಹಾಸ್ಪಿಟಲ್ ಒಂದು ಸೀನ್ ಇರುತ್ತಾ, ಒಳಗೆ ಹೋಗ್ತಾರಾ, ತಾಯಿಗೆ ಹೇಳಕ್ಕಾಗತ್ತಾ ಸಿ ಸೆಕ್ಷನ್ ಆಗುತ್ತಮ್ಮ ಅಂತ? ತಾಯಿ ಒಳಗಿರ್ತಾರೆ, ಟ್ರೈ ಮಾಡ್ತಾರೆ, ಗೊತ್ತಿರುತ್ತೆ ದೊಡ್ಡ ಮಗು ನ್ಯಾರೋ ಪೆಲ್ವಿಸ್ ಅಂತ. ಹೊರಗಡೆ ಬಂದ್ಬಿಟ್ಟು ಹೇಳ್ತಾರೆ, ಹೊರಗಡೆ ಅತ್ತೆ ಮಾವ ಗಂಡ ನಿಲ್ಲಿ ಎಲ್ಲ ಇರ್ತಾರೆ ಸರ್, ಜೊತೆಗೆ ಫ್ರೆಂಡ್ಸ್ ಎಲ್ಲ ಇರ್ತಾರೆ, ಇನ್ಫ್ಲೂಯೆನ್ಸರ್ಸ್ ಅಂತಾರಲ್ಲ ಅವರು.
ಸಿ ಸೆಕ್ಷನ್ ಮಾಡಬೇಕಾಗುತ್ತೆ, ನಾರ್ಮಲ್ ಡೆಲಿವರಿ ಆಗಲ್ಲ ಅಂತ. ಒಳಗೆ ಹೋಗ್ತಾರೆ. ಅವನು ಇಲ್ಲ ಕಣ, ಇವ್ರು ದುಡ್ಡು ಮಾಡೋಕ್ಕೆ ಹೇಳ್ತಾವ್ರೆ ಅವರು, ಸೀರಿಯಲ್ ಡಾಕ್ಟರ್ ಅಂತ. ಅದೇನೇ ಆಗ್ಬಿಡಲಿ ಸಿ ಸೆಕ್ಷನ್ ಮಾಡೋದು ಬೇಡ ಕಣೋ ಅಂತ ಒಬ್ಬ ಹೇಳ್ತಾನೆ ಗಂಡನಿಗೆ. ಗಂಡ ಹೋಗ್ಬಿಟ್ಟು ಅಮ್ಮನಿಗೆ ಹೇಳ್ತಾನಮ್ಮ ಸಿ ಸೆಕ್ಷನ್ ಬೇಡ ಇನ್ನು ಅತ್ತೆ ಕಾಯ್ತಾ ಇರ್ತಾರಲ್ಲ, ಯಾವುದೇ ಕಾರಣಕ್ಕೂ ಬೇಡ ಸಿ ಸೆಕ್ಷನ್ನು. ಎಲ್ಲ ಗ್ಯಾಂಗ್ ಆಗ್ಬಿಡ್ತಾರೆ. ಹೊರಗಡೆ ಬಂದ ತಕ್ಷಣ ಡಾಕ್ಟ್ರೇ ದುಡ್ಡು ಬೇಕಾದ್ರೆ ಕೊಡ್ತೀವಿ, ಸಿ ಸೆಕ್ಷನ್ ಮಾತ್ರ ಮಾಡಿಬಿಡಿ ಅಂತಾರೆ. ಡಾಕ್ಟರ್ ಕೆಟ್ಟ ಹೆಸರಿಗೆ ಬೇಡ, ತಳ್ಳಿ ನಾರ್ಮಲ್ ಡೆಲಿವರಿ ಅಂತಾರೆ. ತಾಯಿಗೆ ಈ ಥರ ಸಮಸ್ಯೆ ಆಗುತ್ತೆ. ಅರ್ಥ ಆಯ್ತಾ? ನೀವು ಕೇಳಿದ್ದೀರಾ ಸಿ ಸೆಕ್ಷನ್ ಮಾಡ್ತಾರೆ, ಹಣ ಮಾಡ್ಬಿಡ್ತಾರೆ ಅಂತ? ಕೇಳಿದಿರಲ್ವಾ ಸರ್? ಗೈನಕಾಲಜಿಸ್ಟ್ ಸರ್ ಪಾಪ ದೇವ್ರು ಅಂತ ಅವರು 9 ತಿಂಗಳು ಚೆಕ್ ಮಾಡಿರ್ತಾರೆ ತಾಯಿ ತರ. ಇಡೀ ರಾತ್ರಿ ಪಕ್ಕದಲ್ಲಿ ನಿಂತ್ಕೊಂಡು ಡೆಲಿವರಿ ಮಾಡ್ತಾರೆ. ಅಂತವ್ರು ನೋಡ್ಬಿಟ್ಟು ನೀವು ದುಡ್ಡು ಮಾಡ್ತೀರ, ತಪ್ಪಲ್ವಾ ಸರ್? ತಪ್ಪಲ್ವಾ ಸರ್ ಅದು? ಹಾಗೆ ಅಲ್ಲ, ನನ್ಗೇನಂದ್ರೆ ಸರ್ ಆತರ ಅಂತಲ್ಲ, ನಾನು ತುಂಬಾ ನ್ಯೂಸ್ ಅದೆಲ್ಲ ನೋಡ್ತಾ ಇರ್ತೀನಿ. ನಕಲಿ ವೈದ್ಯ ಅಂತೆಲ್ಲ ಬರುತ್ತಲ್ಲ, ನನ್ಗೆ ಇಂಗ್ಲಿಷ್ ನಕಲಿ ಫೇಕ್ ಡಾಕ್ಟರ್ಸ್, ಕ್ವಾಕ್ಸ್. ಏನದ ಕ್ವಾಕ್ ಅದೆಲ್ಲ ಓದಿದ್ದೆ ನಾನು. ಆತರ ಅವ್ರ ಹತ್ರ ಹೋದವ್ರಿಗೆ ಹಿಂಗಾಗುತ್ತಾ ಅಂತ ನಾನು ಕೇಳ್ತಾ ಇರೋದು. ಇಲ್ಲ 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 ಇಲ್ಲ, ಹಿಂಗಾದವರು ಅವ್ರ ಹತ್ರ ಹೋಗ್ತಾರೆ. ಇದು ಒಳ್ಳೆ ಹಿಂಗಾದವರು ಅವ್ರ ಹತ್ರ ಹೋಗ್ತಾರೆ. ಅಂದ್ರೆ ನಕಲಿ ವೈದ್ಯರಿದ್ದಾರಲ್ಲ, ಇಂಡಿಯಾದಲ್ಲಿ 15 ಲಕ್ಷ ಜನ ನಕಲಿ ವೈದ್ಯರಿದ್ದಾರೆ ಸರ್. ಸರ್ ಕಂಡಿಡಿಯೋದು ಇದು ಪಬ್ಲಿಷ್ ಆಗಿರೋದು ಯುರೋಪಲ್ಲಿ ಯುರೋಪಿಯನ್ ಜರ್ನಲ್ ಆಫ್ ಕೋಲೋರೆಕ್ಟಲ್ ಸರ್ಜರೀಸ್ ಅಲ್ಲಿ. ಇಂಡಿಯಾದಲ್ಲಿ ಪಬ್ಲಿಷ್ ಆಗಿದೆ. ಇಂಡಿಯಾದಲ್ಲಿ 15 ಲಕ್ಷ ನಕಲಿ ವೈದ್ಯರಿದ್ದಾರೆ. ಒಬ್ಬ ನಕಲಿ ವೈದ್ಯ 20,000 ದಿನಕ್ಕೆ ಮಾಡಿದ್ರೆ 15 ಲಕ್ಷ ನಕಲಿ ವೈದ್ಯರು ಒಂದು ವರ್ಷಕ್ಕೆ 25 ಲಕ್ಷ ಕೋಟಿ ಮಾಡ್ತಾರೆ ಸರ್. ಅಂದ್ರೆ ಅವ್ರು ಹೆಂಗಿರ್ತಾರೆ ಸರ್? ಸಣ್ಣ ಹಾಸ್ಪಿಟ್ಲು, ಸಣ್ಣ ಕ್ಲಿನಿಕ್ಕು, ಪೈಲ್ಸ್ ಕ್ಲಿನಿಕ್ಕು, ಬಗಂದರ್ ಕ್ಲಿನಿಕ್ಕು, ಒಂದೇ ದಿನದಲ್ಲಿ ಟ್ರೀಟ್ಮೆಂಟು, ಆಪರೇಷನ್ ಇಲ್ಲ, ಸರ್ಜರಿ ಇಲ್ಲದೆ ಚಿಕಿತ್ಸೆ ಅಂತ ಬೋರ್ಡ್ ಹಾಕೊಂಡಿರ್ತಾರೆ ಸರ್. ಅವರು ನಕಲಿ ವೈದ್ಯ. ಜನ ನಾಚಿಕೆ ಸಂಕೋಚ ಮುಜುಗರಕ್ಕೆ ಅಲ್ಲಿ ಹೋಗಿ ಲ್ಯಾಂಡ್ ಆಗ್ತಾರೆ ಸರ್. ಸರ್ ನಕಲಿ ವೈದ್ಯರ ಹತ್ರ ಯಾಕೆ ದೊಡ್ಡ ದೊಡ್ಡ ಅಧಿಕಾರಿಗಳು ಹೋಗಿದ್ದಾರೆ. ನಮ್ಮ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಒಂದು ಟಾಪ್ ಪ್ರೊಡ್ಯೂಸರ್ ಹೋಗಿದ್ದಾರೆ ಅವ್ರ ಹತ್ರ, ನಕಲಿ ವೈದ್ಯರ ಹತ್ರ. ಹೌದು, ಅಧಿಕಾರಿಗಳು ಹೋಗಿದ್ದಾರೆ ಸರ್. ಒಬ್ಬ ಸರ್ಜನ್ ಹೋಗಿದ್ದಾನೆ ಸರ್ ನಕಲಿ ವೈದ್ಯರ ಹತ್ರ. MBBS MS ಮಾಡಿರೋ ಸರ್ಜನ್ ಹೋಗಿ ನಕಲಿ ವೈದ್ಯರ ಹತ್ರ. ಹೆಂಗೆ ಸರ್ ಅವ್ರ ಮಾರ್ಕೆಟಿಂಗ್ ಸ್ಕಿಲ್ ಮತ್ತಂಗಾರೆ ಅದು ಕತೆ? ಹೌ ಡು ದೇ ಮೇಕ್ ಯು ಬಿಲೀವ್ ದಟ್? ಸರ್ ಅವರು ಕತೆ ಹೇಳ್ಬಿಡ್ತಾರೆ ಸರ್. ನನಗೆ ಗುರುಗಳು ಅವಾರ್ಡ್ ಕೊಟ್ಟಿದ್ದಾರೆ, ನೋಡಿ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದ್ದಾರೆ, ನಾವೆಲ್ಲ ಸರಿ ಮಾಡ್ತೀವಿ ಅಂತ ನಕಲಿ ವೈದ್ಯರು ಹೋಗ್ತಾರೆ ಸರ್. ಈ ನಕಲಿ ವೈದ್ಯರಿಂದಾನೇ ಇವತ್ತು ನಮ್ಮಲ್ಲಿ ಕೋಲೋರೆಕ್ಟಲ್ ಕ್ಯಾನ್ಸರ್ ಅಂತೀವಲ್ಲ, ಅದು ಡಯಾಗ್ನೋಸ್ ಆಗ್ತಾ ಇಲ್ಲ. ಅಂದ್ರೆ ಯಾರಿಗೆ ಪೈಲ್ಸ್ ಬ್ಲೀಡಿಂಗ್ ಆಗಲಿ, ಎಲ್ರಿಗೂ ಪೈಲ್ಸ್ ಆಗಿದೆ ಅಂತ. ಆದರೆ ಬ್ಲೀಡಿಂಗ್ ಹೋಗೋದು ಪೈಲ್ಸಿಂದ ಆಗ್ಬೋದು, ಫಿಷರಿಂದ ಆಗ್ಬೋದು, ಕ್ರಾನ್ಸ್ ಡಿಸೀಸು, ಅಲ್ಸರೇಟಿವ್ ಕೊಲೈಟಿಸು, ಕೋಲೋರೆಕ್ಟಲ್ ಕ್ಯಾನ್ಸರ್ಸು, ಪಾಲಿಪು, ಬೇರೆ ಬೇರೆ ಕಾಯಿಲೆಗಳಿಂದ ಬ್ಲೀಡಿಂಗ್ ಆಗುತ್ತೆ. ಏನು ಬ್ಲೀಡಿಂಗ್ ಆದರೂ ಪೈಲ್ಸ್ ಅಂತ ನಕಲಿ ವೈದ್ಯನಿಗೆ. ಅವನೇನು ಮಾಡ್ತಾನೆ? ಒಬ್ಬ ದರ ಕಟ್ತಾನೆ, ಒಬ್ಬ ಆ್ಯಸಿಡ್ ಹಾಕ್ತಾನೆ, ಒಬ್ಬ ಎತ್ತಿನ ಕೊಂಬಿಡ್ತಾನೆ. ನರ ಇರುತ್ತಲ್ಲ, ಇದು ಅಗಲ ಮಾಡೋಕ್ಕೆ ಎತ್ತಿನ ಕೊಂಬಿಡ್ತಾನೆ. ಹಿಂಗೆ ಅದೋ ಒಂದ್ಸರಿ ಕರಳು ಹೊಡೆದಿತ್ತು, ಅದನ್ನ ಸರಿ ಮಾಡಿಕೊಟ್ಟಿದ್ದೀನಿ. ಎಲ್ಲೋ ತುಮಕೂರದ್ದು ಒಬ್ಬ ಇದ್ದಾನೆ ಸರ್, ರಿಂಗ್ ಹಾಕ್ತಾನೆ ಅವನು, ಸಿಲ್ವರ್ ರಿಂಗು. ಆ ರಿಂಗ್ ಹಾಕೊಂಡು ತೊಳ್ಕೊಂಡ್ರೆ ಪೈಲ್ಸ್ 3 ತಿಂಗಳು ವಾಸಿ ಆಗುತ್ತೆ ಅಂತೆ. ಇನ್ನೊಬ್ಬ ಶಿವಮೊಗ್ಗದ ಪಾಂಡು ಅಂತೆ, ಪೈಲ್ಸ್ ಪಾಂಡು, ಅವನು ರಿಂಗ್ ಹಾಕ್ತಾನಂತೆ. ಆ ರಿಂಗ್ ಅಗಲ ಆದರೆ, ಓಪನ್ ಆದರೆ ಕಡ್ಡಿ, ಕರ್ಪೂರ, ಕಾಯಿ, ನಿಂಬೆಹಣ್ಣು ಇಟ್ಟು ಕೊಡ್ಬೇಕಂತೆ. ಅದು ಓಪನ್ ಆದರೆ ಪೈಲ್ಸ್ ವಾಸಿ ಆಗತ್ತಂತೆ. ಈ ರೀತಿ ನಕಲಿ ವೈದ್ಯರಿದ್ದಾರೆ ಸರ್. ಆಮೇಲೆ ಹಳ್ಳಿ ಕಡೆ ಬೂಬಮ್ನವ್ರು ಅಂತ ಹೋಗ್ತಾರೆ ಸರ್. ಹೆಣ್ಮಕ್ಳು ಬರೋಕ್ಕಾಗಲ್ಲ ಫೀಲ್ಡ್ಗೆ ನಕಲಿ ವೈದ್ಯರ ಹತ್ರ. ಹಳ್ಳಿ ಕಡೆ ಹೋಗಿ ಅವರು ಮಂಕ್ ಬೂದಿ ಹರಿಸ್ಬಿಟ್ಟು ಈ ಕೊಟ್ಟಿಗೆಗಳಲ್ಲಿ, ಗ್ಯಾರೇಜ್ಗಳಲ್ಲಿ, ಸಣ್ಣ ಸಣ್ಣ ಸಂಧಿಗಳಲ್ಲಿ ತೆಗೆದುಬಿಟ್ಟು ಏನೋ ಬರ್ತಾರೆ ಸರ್. ಸೊ ಇಡೀ ಇಂಡಿಯಾದಲ್ಲಿ ತುಂಬ ಜನ ಮೋಸ ಹೋಗ್ತಾರೆ, ಎಸ್ಪೆಷಲಿ ಗ್ರಾಮಾಂತರ ಪ್ರದೇಶಗಳು. ಯಾಕೆ ಸಿಟಿಯಲ್ಲೂ ನೀವು ರೈಲ್ವೆ ಸ್ಟೇಷನ್ ಇಳಿದ ತಕ್ಷಣ 1,000 ಸಿಗುತ್ತೆ ಬೆಂಗಳೂರು ಸಿಟಿ ರೈಲ್ವೆ ಸ್ಟೇಷನ್ ಸುತ್ತಮುತ್ತ. ನಮ್ಮ ಹಾಸ್ಪಿಟಲ್ ಸುತ್ತಮುತ್ತ 25 ಜನ ಇದ್ದಾರೆ ಸರ್ ನಕಲಿ ವೈದ್ಯರು. ಇವರಿಂದನೇ ಜನ ಸಾಯ್ತಾ ಇರೋದು. ಎಷ್ಟೋ ಜನ ಸಾಯ್ತಾ ಇದ್ದಾರೆ, ಎಷ್ಟೋ ಜನ ಪ್ರಾಣ ಕಳ್ಕೊತಾ ಇದ್ದಾರೆ, ಎಷ್ಟೋ ಜನರು ಕ್ಯಾನ್ಸರ್ ಡಯಾಗ್ನೋಸ್ ಆಗ್ತಲ್ಲ. ಆದರೆ ಸರ್ಕಾರ ಮಾತ್ರ ಕಣ್ಮುಚ್ಚಿಕೊಂಡು ಕೂತಿದೆ, ಏನೂ ಮಾಡ್ತಾ ಇಲ್ಲ. ಇದೆಲ್ಲ ನೆನ್ಸ್ಕೊಂಡ್ರೆ ಭಯ ಆಗುತ್ತೆ ಸರ್. ಏನು ಸೊಲ್ಯೂಷನ್ ಆ ಥರ ಗೊತ್ತಿಲ್ಲ ನನಗೆ. ಬಟ್ ತುಂಬ ವಿಷಯ ತಿಳ್ಕೊಂಡೆ ಸರ್ ನಿಮ್ಮಿಂದ. ಅಂದರೆ ನನಗೆ ನಿಮ್ಮ ಅದೇ ಹೇಳಿದ್ನಲ್ಲ, ಮೆಸೇಜ್ ವಿತ್ ಹ್ಯೂಮರ್, ಅದು ನಿಮ್ಮ ನಿಜವಾದ ಟ್ಯಾಲೆಂಟು ಸರ್. ಭಾಳ ಅದ್ಭುತವಾಗಿ ನೀವು ತಿಳಿಸಿದ್ರಿ. ಅಂದರೆ ಇಷ್ಟೆಲ್ಲ ಕೇಳಿದಾಗ್ಲೂ ನನಗೆ ವೈಯಕ್ತಿಕ ಅನಿಸಿದ್ದು, ಆ ಮೆಡಿಕಲ್ ಟರ್ಮ್ಗಳ ಹಿಂದೆ ನಾನು ಹೋಗೋದಕ್ಕಿಂತ ವಿಷಯ ಅರ್ಥ ಆಗೋಯ್ತು ನಮ್ಗೆ. ಓಕೆ, ಹಿಂಗೆ ಅನ್ಬಿಟ್ಟು ಅಂತ ಬಹಳ ಖುಷಿ ಆಯ್ತು. ನಾನು ಅವಾಗ ಗಮನಿಸಿದಾಗ ತುಂಬಾ ನೀರು ಕುಡಿತಾ ಇದ್ದೀರಾ. ಅಂದ್ರೆ ಇವತ್ತೇನು ತುಂಬಾ ಶೆಡ್ಯೂಲ್ ಟೈಟ್ ಇತ್ತಾ ಇಲ್ಲಿ ನಮ್ಮ ಸ್ಟುಡಿಯೋಗೆ ಬರಕ್ ಮುಂಚೆ? ಹೆಂಗೆ ಒಂದ್ ದಿನಕ್ಕೆ ಎಷ್ಟು ಜನ ನೋಡ್ತೀರಾ ನೀವು? ಸರ್ 5:15 ಆಪರೇಷನ್ ಥಿಯೇಟರ್ ಒಳಗೆ ಹೋಗಿದ್ದು ಸಂಜೆ, ಬೆಳಗ್ಗೆ ಸರ್ ಬೆಳಗ್ಗೆ ಜಾವ 18 ಆಪರೇಷನ್ ಮಾಡಿದ್ದೀನಿ ಇವತ್ತು. ಹೌದು, ಒಂದು 150 ಜನ ಪೇಷಂಟ್ ನೋಡಿದ್ದೀನಿ. ನೋಡಿ, ನಿಮ್ದು ಗೊತ್ತಲ್ಲ, ಅಲ್ಲಿಂದ ಇಲ್ಲಿ ಬರಕ್ಕೆ ಎಕ್ಸಿಟ್ ಜಾಮ್
ಟ್ರಾಫಿಕ್ ಜಾಮು, ಸುಸ್ತಾಗಿ ಬಂದು ಕೂತ್ಕೊಂಡೆ, ನಿಮ್ಮನ್ನು ನೋಡಿದೆ, ನಿಮ್ಮನ್ನು ನೋಡಿದ ಕೂಡಲೇ ನಿಮ್ಮಲ್ಲಿ ಒಂದೇನೋ ಒಂದು ರೇಡಿಯನ್ಸ್ ಎನರ್ಜಿ ಇದೆ ಸರ್. ಎನರ್ಜಿ ಕೊಟ್ಟು ನನಗೆಲ್ಲ ಶಕ್ತಿ ಬಂದು ಏನಿಲ್ಲ, ಶಕ್ತಿಯಿಂದ ಮಾತಾಡ್ತಾ ಇದ್ದೀನಿ. ಉಲ್ಟಾ ಇದು ನೀರು ಕುಡಿತಾ ಇದ್ದೀನಿ. ಯಾಕೆ ಹೇಳಿ, ನನಗೆ ಪೈಲ್ಸ್ ಬರಬಾರ್ದಲ್ಲ. ನಿಮ್ಮನ್ನು ನೋಡಿ ನಮಗೆ ಎನರ್ಜಿ ಬಂತು. ಸೊ ಮಂಡ್ಯ ಆಯಿತು. ಇಲ್ಲಿ ಬೆಂಗಳೂರಲ್ಲಿ ಎಲ್ಲಿ ಸರ್ ನಿಮ್ಮ ಹಾಸ್ಪಿಟ್ಲು? ಬೆಂಗಳೂರು ನಾರ್ತ್ ಅಲ್ಲಿ ಮತ್ತಿಕೆರೆಯಲ್ಲಿ ದೊಡ್ಡ ಹಾಸ್ಪಿಟಲ್ ಇದೆ, ಸ್ಮೈಲ್ಸ್ ಅಂತ. ಹೌದು, ಸ್ಮೈಲ್ಸ್ ಅಂತ. ಬೆಂಗಳೂರಲ್ಲಿ ಒಂದು 6 ಕ್ಲಿನಿಕ್ಸ್ ಇದೆ, ಸ್ಯಾಟಲೈಟ್ ಕ್ಲಿನಿಕ್ಸು. ಇಂದಿರಾನಗರ, ವೈಟ್ ಫೀಲ್ಡು, ಸರ್ಜಾಪುರ, ಕ್ವೀನ್ಸ್ ರೋಡು, BTM ಎಲ್ಲ ಕಡೆ ನೀವೇ ಹೋಗ್ತೀರಾ ಸರ್, ಅಥವಾ ನೀವೇನಾರು ದಿವ್ಯ ದೃಷ್ಟಿಯಿಂದಾನೇ ಏನಾರು? ಇಲ್ಲ ಸರ್, ಎಲ್ಲಾ ಕಡೆ ಡಾಕ್ಟರ್ಗಳು ಇರ್ತಾರೆ. ಸರಿ, ನಮ್ಮಲ್ಲಿ ಈ ಕ್ಲಿನಿಕ್ ಅಂತ ಮಾಡಿದೀವಿ. ನೀವೇ ಬೇಕು ಅಂತ ಮಾಡೋದು? ನಾನೇ ಬೇಕು ಅಂದಾಗ ನಾನು ಮಾತಾಡ್ತೀನಿ. ಈ ವಾಕ್ ಥ್ರೂ ಮಾಡಿದೀವಿ. ಪೇಷಂಟ್ಗೆ ನಾನು ಮಾತಾಡ್ತೀನಿ, ಅಲ್ಲಿ ಸ್ಕೋಪ್ ಹಾಕಿರ್ತಲ್ಲ, ಅದು ನೋಡ್ಬಿಟ್ಟು ಸರಿನೋತಪ್ಪ ಅಂತ ಹೇಳ್ತೀನಿ. ಬಟ್ ಎಲ್ಲರೂ ವೆಲ್ ಟ್ರೈನ್ಡ್ ಡಾಕ್ಟರ್ಸು, ವೆಲ್ ಕ್ವಾಲಿಫೈಡ್ ಡಾಕ್ಟರ್ಸು. ಹಾಗಾಗಿ ನಾವು ಇನ್ನೊಂದು ನೆಕ್ಸ್ಟ್ 24 ತಿಂಗಳಲ್ಲಿ ಬೆಂಗಳೂರು ಸಿಟಿಲಿ 50 ಕ್ಲಿನಿಕ್ಸ್ ಮಾಡ್ತೀವಿ ಸರ್. ಯಾಕೆ ಮಾಡ್ತೀವಿ ಅಂದರೆ ನಕಲಿ ವೈದ್ಯರನ್ನ ತೆಗೆದಾಕಕ್ಕೆ. ಹಾಗೆ ನಿಮ್ಮ ಕ್ಯಾಂಪೇನ್ ಚೆನ್ನಾಗಿದೆ ಸರ್, ಅದು ಸಕ್ಸಸ್ ಆಗಲಿ, ಒಳ್ಳೇದಾಗಲಿ. ಇನ್ನು ನೀವು ಒಂದು ಮೆಸೇಜ್ ಥರ ಫೈನಲ್ ನಮ್ಮ ಜನಕ್ಕೆ ಏನಾರು ಹೇಳೋದಿದ್ರೆ ಹೇಳ್ಬೋದು. ಯಾಕಂದ್ರೆ ನಮಗೆ ಗೊತ್ತಿರೋದೇ ಇಷ್ಟು ಪೈಲ್ಸು, ಪಿಸ್ಟೂಲ, ಎರಡೇ ನಮ್ಗೆ ಗೊತ್ತಿರೋದು. ಈಗ ಅದ್ರ ಮಧ್ಯೆ ನೀವೇನೇನೋ ಇದೆ, ಕೊರೋನಾ ರೀ, ಆರ್ಟ್ರಿ, ಏನೇನೋ ಹೇಳಿದ್ರಿ, ಐ ಡೋಂಟ್ ನೋ. ನಮಗೆ ಗೊತ್ತಿರೋದು ಇಷ್ಟೇ. ಅದಕ್ಕೆ ಏನಾರು ನೀವು ಸಂಕ್ಷಿಪ್ತವಾಗಿ ಹೇಳೋದಾದ್ರೆ ಹೇಳ್ಬೋದು ಸರ್. ಸರ್ ನಾನು 3 ಹೇಳ್ತೀನಿ ಸರ್. ಒಂದು ಫಿಸ್ಟುಲಾ ಅಂತ ಕಾಯಿಲೆ ಇದೆ ಸರ್. ಕುರಾ ಕೇಳಿದ್ದೀರಾ? ಕುರಾಗೆ ಹೊಡೆದೋಗಿ ಫಿಸ್ಟುಲಾ ಆಗುತ್ತೆ. ಅದನ್ನ ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡಬಾರ್ದು. ಅದನ್ನ ನೆಗ್ಲೆಕ್ಟ್ ಮಾಡಿದ್ರೆ ಕ್ಯಾನ್ಸರ್ ಆಗುತ್ತೆ 2%. ಫಿಸ್ಟುಲಾದಲ್ಲಿ 2% ನೆಗ್ಲೆಕ್ಟ್ ಮಾಡಿದ್ರೆ ಕ್ಯಾನ್ಸರ್ ಆಗುತ್ತೆ. ಫಿಸ್ಟುಲಾ ಆಪರೇಷನ್ ಮಾಡಬೇಕಾದ್ರೆ MRI ಸ್ಕ್ಯಾನ್ ಮಾಡಲೇಬೇಕು, ಕೊಲೊನೋಸ್ಕೋಪಿ ಮಾಡಲೇಬೇಕು. ಫಿಸ್ಟುಲಾ ಎಷ್ಟೋ ಜನ 1 ಸರಿ, 2 ಸರಿ, 3 ಸರಿ, 10 ಸರಿ, 15 ಸರಿ ಮಾಡಿಸ್ಕೊಳ್ಳೋ ಜನ ಇದ್ದಾರೆ. ಫಿಸ್ಟುಲಾ 100ಕ್ಕೆ ಸಕ್ಸಸ್ ಆಗೋದು ಬರೀ 60% ಮಾತ್ರ. ನಮ್ಮಲ್ಲಿ 99.9% ಸಕ್ಸಸ್ ರೇಟ್ ಇದೆ. ಇದು ಫಿಸ್ಟುಲಾ. ಎರಡನೇದು, ಯಾವುದೇ ಕಾರಣಕ್ಕೂ ಬ್ಲೀಡಿಂಗ್ ಆದರೆ ಅದು ಪೈಲ್ಸ್ ಅನ್ನ ನೆಗ್ಲೆಕ್ಟ್ ಮಾಡಬೇಡಿ. ಕೋಲೋರೆಕ್ಟಲ್ ಕ್ಯಾನ್ಸರ್ ಆಗಿರಬಹುದು. ಇಂಡಿಯಾದಲ್ಲಿ ಒಂದೇ ಕ್ಯಾನ್ಸರ್ ಲೇಟಾಗಿ ಡಯಾಗ್ನೋಸ್ ಆಗೋದು ಕೋಲೋರೆಕ್ಟಲ್ ಕ್ಯಾನ್ಸರ್, ಅಂದರೆ ಲಾರ್ಜ್ ಇಂಟೆಸ್ಟೈನ್ ಕ್ಯಾನ್ಸರ್, ದೊಡ್ಡ ಜಠರದ ಕ್ಯಾನ್ಸರ್. 78% 78% ಜನಕ್ಕೆ ಡಯಾಗ್ನೋಸ್ ಆಗೋದು ಲೇಟಾಗಿ, ಅಂದರೆ ಅವರು ಸಾಯ್ತಾರ ಸ್ಟೇಜಲ್ಲಿ ಏನು ಮಾಡೋಕ್ಕಾಗಲ್ಲ. ಇಂಡಿಯಾದಲ್ಲಿ ಕೊಲೋನ್ ಕ್ಯಾನ್ಸರ್ ಜಾಸ್ತಿ ಆಗ್ತಾ ಇದೆ, ಯಂಗರ್ ಜನರೇಷನ್ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ದಯವಿಟ್ಟು ನೀವು ರಕ್ತ ಹೋದರೆ ಅದನ್ನು ಪೈಲ್ಸ್ ಅಂತ ಉದಾಸೀನ ಮಾಡದೆ, ನಕಲಿ ವೈದ್ಯರ ಹತ್ರ ಹೋಗದೆ ಸ್ಪೆಷಲಿಸ್ಟ್ ಡಾಕ್ಟರ್ ಹತ್ರನೇ ಹೋಗಿ. ಮೂರನೇದು, ಪೈಲ್ಸ್ ಆಗ್ಬೋದು, ಫಿಷರ್ ಆಗ್ಬೋದು, ಫಿಸ್ಟುಲಾ ಆಗ್ಬೋದು, ಒಂದು ಸಣ್ಣ ನೆಗಡಿ ಆಗ್ಬೋದು. ಈ ಕಾಲದಲ್ಲಿ ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡಬಾರ್ದು. ನಾನು ಮೊನ್ನೆ ತಾನೇ ದೊಡ್ಡ ಇನ್ಸಿಡೆಂಟ್ ಆಯಿತು. ಒಬ್ಬರು ಬರ್ತಾರೆ, ದೊಡ್ಡ ಕಾಂಟ್ರಾಕ್ಟ್ರು, ವರ್ಷಕ್ಕೊಂದು 1,000 ಕೋಟಿ ಕೆಲಸ ಮಾಡ್ತಾರೆ. ನನ್ನ ನೋಡಬೇಕಾಗಿತ್ತು, ಬರ್ತಾರಲ್ಲ ಅವರು, ಕರಿಯಪ್ಪ ಅವ್ರನ್ನ ನಾನು ಮೀಟ್ ಮಾಡೋಕೆ ಅಂತ ಹೇಳ್ತೀನಿ. ಬರ್ತಾರೆ ಹಾಸ್ಪಿಟ್ಲಿಗೆ. ಸರ್ ನಾನು ನಿಮ್ಮೊಂದು 2 ನಿಮಿಷ ನೋಡಲ್ಲ ಅಂತೀನಿ. ಕೂತ್ಕೋತಾರೆ, ಬಂದು ಕೂತ್ಕೊಂಡು ನಾನು ಏನಿಲ್ಲ ಸರ್, ಫೈನ್ ಆಗಿದ್ದೀನಿ, ಫಸ್ಟ್ ಕ್ಲಾಸ್ ಆಗಿದ್ದೀನಿ ಸರ್ ಅಂತಾರೆ. ಅರ್ಥ ಆಯ್ತಲ್ವಾ? ಗ್ಯಾಸ್ಟ್ರೈಟಿಸ್ ಅಷ್ಟೇ ಸರ್, ಎಂಡೋಸ್ಕೋಪಿ ಮಾಡಿಬಿಡಿ ಅಂದ್ರೆ ನನಗೆ. ಅಲ್ಲಪ್ಪ, ಗ್ಯಾಸ್ಟ್ರೈಟಿಸ್ ಕತೆ ಇರಲಿ, ಯಾವತ್ತಾರು ಎದೆ ಹಿಂಗೆ ಒತ್ತುತ್ತಾ ಅಂದೆ. ಅವಾಗ ಆಗುತ್ತೆ ಸರ್ ಗ್ಯಾಸ್ಟ್ರೈಟಿಸ್ಗೆ ಅಂದರು. ನಿಮ್ಮ ತಾಯಿಗೇನಾದರೂ, ನಿಮ್ಮ ಮನೇಲಿ ತಂದೆ ತಾಯಿಗೆ ಏನಾದರೂ ಹಾರ್ಟ್ ಪ್ರಾಬ್ಲಮ್ ಇತ್ತ ಅಂದೆ. ನಮ್ಮ ತಾಯಿಗೆ 2 ಸರಿ ಹಾರ್ಟ್ ಅಟ್ಯಾಕ್ ಆಗಿತ್ತು. ಆಂಜಿಯೋಪ್ಲಾಸ್ಟಿ ಮಾಡಿ ಆಂಜಿಯೋಗ್ರಾಮ್ ಹಾಕಿದ್ದಾರೆ. ನೀವು ಸ್ಮೋಕ್ ಮಾಡ್ತೀರಾ? ಇಲ್ಲ. ಸ್ಟ್ರೆಸ್ಸಲ್ಲಿ ಕೆಲಸ ಮಾಡ್ತೀರಾ? ಹೌದು ಸರ್. ಸಣ್ಣಕ್ಕಿದ್ದಾರೆ ಸರ್, ಬ್ರಾಹ್ಮಣರು ಸರ್. ಒಂದು ಕೆಲಸ ಮಾಡ್ತೀರಾ? ದಯವಿಟ್ಟು ಹೋಗ್ಬಿಟ್ಟು ಒಂದು CT ಸ್ಕ್ಯಾನ್ ಹೇಳ್ತೀನಿ, ಹಾರ್ಟಿಗೆ ಮಾಡಿಸ್ಕೊಂಬನ್ನಿ ಅಂತೀನಿ. ಅವ್ರು ಒಪ್ಪಲ್ಲ. ಇಲ್ಲ ಸರ್ ಮಾಡಿಸ್ತೀವಿ ಅಂತ. ಸೊ ಹೋಗಿ ಮಾಡಿಸ್ತಾರೆ. 2 ಬ್ಲಾಕ್ ಸರ್, 96% ಒಂದು, 95% ಒಂದು. ಅರ್ಥ ಆಯ್ತಲ್ವಾ? ಬಿಟ್ಟಿದ್ದಿದ್ರೆ ಈ ಮನುಷ್ಯ ಎಲ್ಲಿ ಲಟ್ ಅಂತದನ್ನೋ ಗೊತ್ತಿಲ್ಲ. ನಾನು ಹೇಳೋದು ಅಂತ ಹೇಳಿದ್ರೆ, ಅಪ್ಪು ಸರ್ ಹೋದ್ರು ಸಡನ್ ಡೆತ್ ಆಗಿ, ಎಪಿಗ್ಯಾಮಿ ಫೌಂಡರ್ ಹೋದ್ರು ಸಡನ್ ಡೆತ್ ಆಗಿ, ಇನ್ನೊಬ್ರು ದೊಡ್ಡ ಕೇಳಿದ್ರಿ, ಹಾಸನ, ಮಂಡ್ಯ, ತುಮಕೂರಲ್ಲೆಲ್ಲ ಸಡನ್ ಡೆತ್ಸ್ ಆಗ್ತಾ ಇರೋದು. ಸಡನ್ ಡೆತ್ಸ್ ಜಾಸ್ತಿ ಆಗ್ತಾ ಇದೆ. ಸೊ ಗ್ಯಾಸ್ಟ್ರೈಟಿಸು ಅಂತ ಇವೆಲ್ಲ ಬಂದಾಗ, ಬಂದು ತೇಗೆಲ್ಲ ಬಂದಾಗ, ನನಗೆ ಗ್ಯಾಸ್ಟ್ರೈಟಿಸು ಅಂತೇಳಿ ಡ್ರಾಮಾ ಮಾಡೋದು ಬಿಟ್ಟು ದಯವಿಟ್ಟು ಹಾರ್ಟ್ ಚೆಕ್ ಮಾಡಿಸ್ಕೊಳ್ಳಿ. ಯಾಕೆಂದರೆ ಎಲ್ಲ ಆರ್ಗನ್ಸು ಕಾಯುತ್ತೆ ಸರ್, ಹಾರ್ಟ್ ಒಂದು ಕಾಯಲ್ಲ, ಪಟ್ ಅಂತ ಹೋಗ್ಬಿಡುತ್ತೆ. ಆಮೇಲೆ ರೇಟರು ಹಾರ್ಟ್ ಯಾರಿಗೂ ಸೆಕೆಂಡ್ ಚಾನ್ಸ್ ಕೊಡಲ್ಲ. ಹಾಗಾಗಿ ಯಾವುದೇ ಕಾರಣಕ್ಕೂ ನಮ್ಮ ಹಾರ್ಟಲ್ಲಿ ತುಂಬ ಇಂಪಾರ್ಟೆಂಟ್. ಸ್ಪೆಷಲಿ ಯೂತ್ಸ್ ಜಿಮ್ ಮಾಡೋದು, ಪ್ರೋಟೀನ್ಗಳು ತೊಗೊಳೋದು,
20 ಮೊಟ್ಟೆ ತಿನ್ನೋದು, ಇಷ್ಟು ತೂಕ ಎತ್ತೋದು, ನಿದ್ದೆ ಇಲ್ಲದೆ ಇರೋದು, ಸ್ಕ್ರೀನ್ ಟೈಮು, ಸ್ಟ್ರೆಸ್ಸು, ದುಡ್ಡು, ಸ್ಪೀಡ್ ಆಫ್ ಲೈಫು. ನನ್ನೆಲ್ಲ ಹೇಳಿದು ಸ್ಲೋ ಡೌನ್, ಸ್ಲೋ ಡೌನ್, ಸ್ಲೋ ಡೌನ್, ಸ್ಲೋ ಡೌನ್. ಸೂಪರ್ ಸರ್, ಫಂಟಾಸ್ಟಿಕ್. ಇಟ್ ವಾಸ್ ಅ ಗ್ರೇಟ್ ಟೈಮ್ ನಿಮ್ಮ ಜೊತೆ. ನಿಮ್ಮ ಮಾತು ಕೇಳ್ತಾ ಇದ್ರೆ ಕೇಳ್ತಾನೆ ಇರಬೇಕು ಅಂತ ಅನ್ಸುತ್ತೆ. ಅಂದರೆ ಒಂದು ಸ್ಪೆಷಲಿಸ್ಟ್ ಆಗಿ ನೀವು ಈಗ ನಿಮ್ಮನ್ನ ಸ್ಪೆಷಲಿಸ್ಟ್ ಇನ್ ಪೈಲ್ಸ್ ಡಾಕ್ಟರ್ ಏನಂತ ಅಂತಾರೆ ಸರ್ ನಿಮ್ಮ ಇದಕ್ಕೆ? ಸರ್ ಪೈಲ್ಸ್ ಡಾಕ್ಟ್ರಿಗೆ ಕೋಲೋರೆಕ್ಟಲ್ ಸರ್ಜನ್ ಅಂತಾರೆ, ಪೈಲ್ಸ್ ಡಾಕ್ಟರ್ ಕೋಲೋರೆಕ್ಟಲ್ ಸರ್ಜನ್ ಅಂತಾರೆ, ಕೆಲವರು ಪ್ರಾಕ್ಟಾಲಜಿಸ್ಟ್ ಅಂತಾರೆ, ಓಕೆ, ಕೆಲವು ಬರೀ ಪೈಲ್ಸ್ ಡಾಕ್ಟ್ರೇ ಅಂತಾರೆ. ನನ್ನೂ ಕಿಂಡಲ್ ಮಾಡ್ತಾರೆ ಪೈಲ್ಸ್ ಪರಮೇಶ್ವರ ಅಂತ. ನಾನು ಏನು ಸರ್ ಮಾಡಲಿ? ಇಲ್ಲ ಇಲ್ಲ, ನಾನು ಸ್ಪೆಷಲಿಸ್ಟ್ ಕಿಂಡಲ್ ಮಾಡಲ್ಲ ಬಿಡಿ ಸರ್. ಈ ಎಪಿಸೋಡು ಐ ಥಿಂಕ್ ಜನಗಳಿಗೆ ಮುಟ್ಟೋ ರೀತಿ ಮುಟ್ಟುತ್ತೆ. ಎಸ್, ಅಂಡ್ ಇದನ್ನ ಆಸ್ ಎ ಅವೇರ್ನೆಸ್ ಆಗಿ, ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್ ಅಂದಾಗೆ ನೀವು ಹೇಳಿದಾಗೆ, ನನಗಿಲ್ಲ ಅಂದ ತಕ್ಷಣ ಇಲ್ಲವೇ ಇಲ್ಲ ಅಂತ ಅನ್ಕೊಳ್ಳೋದು, ಹೌದೌದು, ಒಂದು ಟೈಮ್ಲಿ ಚೆಕಪ್ ಹೌದೌದು. ಎಲ್ಲ CT ಸ್ಕ್ಯಾನ್ ಹಾರ್ಟ್ಗೆ ಆಯ್ತು ಸರ್, ಹೊಟ್ಟೆ ಇದಕ್ಕೆ ಏನು ಚೆಕಪ್ ಸರ್? ಅದು ಏನೋ ಕೊಲೊನೋಸ್ಕೋಪಿ ಮಾಡ್ತೀವಿ ಅಮೆರಿಕಾದಲ್ಲಿ 45 ವರ್ಷ ಆದ್ಮೇಲೆ ಕಂಪಲ್ಸರಿ ಕೊಲೊನೋಸ್ಕೋಪಿ. ಆದ್ರೆ ನಾನು ಈಗಲೇ ಇಂಡಿಯಾದಲ್ಲಿ ಶುರು ಮಾಡ್ಬಿಟ್ಟಿದ್ದೀನಿ. ಅರ್ಥ ಆಯ್ತಲ್ಲ? ಯಾಕೆ ಶುರು ಮಾಡಿದ್ದೀನಿ ಅಂದ್ರೆ, ನನ್ನ ಜೀವನದ ಒಂದು ದೊಡ್ಡ ಗುರಿ ಏನ್ ಗೊತ್ತಾ? ನೆಕ್ಸ್ಟ್ 20 ವರ್ಷದಲ್ಲಿ ಇಂಡಿಯಾದಲ್ಲಿ ಯಾರು ಕೋಲೋರೆಕ್ಟಲ್ ಕ್ಯಾನ್ಸರ್ ಇಂದ ಸಾಯಬಾರ್ದು. ಸೂಪರ್, ಬೇಗ ಡಯಾಗ್ನೋಸ್ ಆಗಬೇಕು, ಫುಲ್ ಟ್ರೀಟ್ ಆಗುತ್ತೆ. ಕೋಲೋರೆಕ್ಟಲ್ ಕ್ಯಾನ್ಸರ್ ಬೇಗ ಡಯಾಗ್ನೋಸ್ ಆದ್ರೆ ಕಂಪ್ಲೀಟ್ ಆಗಿ ಕ್ಯೂರ್ ಆಗುತ್ತೆ. ಈ ಪಾಡ್ಕಾಸ್ಟ್ ನಮ್ಮ ಮಾಸ್ಟರ್ ಆನಂದ್ ಜೊತೆ ಮಾಡ್ತಾ ಇರೋದು. ಈ ಒಂದು ಪಾಡ್ಕಾಸ್ಟ್ ಇಂದ ನಾನು ಹೇಳ್ತಾ ಇದ್ದೀನಿ, ಅಟ್ಲೀಸ್ಟ್ ಒಂದು 500 ಜನಕ್ಕೆ ಬೇಗ ಡಯಾಗ್ನೋಸ್ ಆಗಿ ಅವರು ಜೀವ ಉಳಿಯುತ್ತೆ. ನಿಮ್ಮ ಪಾಡ್ಕಾಸ್ಟ್ನ ಮಹತ್ವ ಅವತ್ತು ನಿಮಗೆ ಗೊತ್ತಾಗ್ತದೆ. ಸಾರ್ಥಕ ಆಗಲಿ ಅಷ್ಟೇ ಸರ್. ಇಲ್ಲ, ನೀವು ಯಾಕಂದ್ರೆ ಮೊದಲನೇ ಹೆಜ್ಜೆ ನೀವು ತಗೊಂಡಿರ್ತಕ್ಕಂಥದ್ದು. ಅಂದ್ರೆ ನಮ್ಗೆ ಗೊತ್ತಿರಲಿಲ್ಲ ಸರ್, ನೀವು ಆ ಇಂಟ್ರೆಸ್ಟ್ ತೋರಿಸಿ ಈ ಒಂದು ಮೆಸೇಜ್ ಅಂತ ನೀವು ಅದು ಬಂದಿದ್ದಕ್ಕೆ ಹೌದೌದು ನಿಮಗೆ, ನಿಮ್ಮ ತಂಡಕ್ಕೆ ಸ್ಮೈಲ್ ಅಟ್ ದಿ ಅದರ್ ಎಂಡ್. We make the other end smile. We make the other end smile. Only other end smile, this end will smile ಅಂತ. Absolutely sir. Thank you so much. Yes. It was a pleasure talking to you. ಮತ್ತೆ ಸಿಗುವ. Yes sir. ನಾನು ಆಸ್ ಎ ಮುಂಜಾಗ್ರತಾ ಕ್ರಮವಾಗಿ ತಮ್ಮನ್ನೊಂದ್ಸಲಿ ಬಂದು ಭೇಟಿ ಮಾಡ್ತೀನಿ. ಅಪಾಯಿಂಟ್ಮೆಂಟ್ ಕೊಡಿ ಪ್ಲೀಸ್. ಇಲ್ಲೇ ಕೇಳ್ತಾ ಇದೀನಿ. ಯಾಕಂದ್ರೆ ನೀವು 4 ಅವರ್ 5 ಅವರ್ ನಮ್ಮಲ್ಲಿ ಕೂರ್ಸೋ ಸೀನ್ ಇದ್ರೆ ಹೌದು, ಅಲ್ಲಿ 2 ಪಾಡ್ಕಾಸ್ಟ್ ನನಗಾಗಿರುತ್ತೆ. ಇಲ್ಲ ಸರ್, ನಾನೇನ್ ಮಾಡ್ತೀನಿ, ಒಂದು ಪ್ರೀ ಬುಕ್ಕಿಂಗ್ ತರ ತುಂಬಾ ಟೈಮ್ ಇವತ್ತಿಂದ ಒಂದು ಟೋಕನ್ ನಂಬರ್ ನಂಗೆ ಕೊಟ್ಬಿಡಿ. ಆ ಟೋಕನ್ ನಂಬರ್ ಯಾವತ್ತು ಬೀಳುತ್ತೋ ಅವತ್ತು ನಿಮ್ಮ ದರ್ಶನಕ್ಕೆ ನಾನು ಬರ್ತೀನಿ ಸರ್. ಓಕೆ, ಕೊಡಪ್ಪ ಟೋಕನ್ ನಂಬರ್ 1 ಸಾಹೇಬ್ರಿಗೆ. ಥ್ಯಾಂಕ್ ಯು ಸರ್. ನಿಮಗೂ ನಿಮ್ಮ ತಂಡಕ್ಕೂ ಥ್ಯಾಂಕ್ಸ್ ಅಂತ ಹೇಳ್ತಾ, ಸೊ ಇದಾಗಿತ್ತು ಡಾಕ್ಟರ್ ಪರಮೇಶ್ವರ CM ಸರ್. ಇವರ ಜೊತೆ ಒಂದು ಅದ್ಭುತವಾದಂಥ ಒಂದು ಮೆಡಿಕಲ್ ನಾಲೆಡ್ಜ್. ಅದಕ್ಕೆ ನಾನು ಹೇಳೋದು ಎನ್ಲೈಟನ್ಮೆಂಟ್ ಅಂತಂದರೆ ಬರೀ ಆಧ್ಯಾತ್ಮದ ವಿಚಾರವೇ ಅಂತಲ್ಲ. ಫಸ್ಟು ದೇಹ ಚೆನ್ನಾಗಿದ್ರೇ ಮನಸ್ಸು ಚೆನ್ನಾಗಿದ್ರೆ ಆಮೇಲೆ ಮುಂದಿನ ಹಂತ. ಸೊ ಇವತ್ತು ನಿಮಗೆ ಎನ್ಲೈಟನ್ಮೆಂಟ್ಗಿಂತ ಸ್ವಲ್ಪ ಎಂಟರ್ಟೈನ್ಮೆಂಟ್ ಜಾಸ್ತಿ ಇತ್ತು ಅಂತ ನಾನು ಭಾವಿಸ್ತೀನಿ ಅಂತ ಹೇಳ್ತಾ, ಈ ಕಂಟೆಂಟ್ ನಿಮಗೆ ಇಷ್ಟ ಆದಲ್ಲಿ ಈ ಎಪಿಸೋಡ್ನ ಲೈಕ್ ಮಾಡಿ, ತುಂಬ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ಮಾಹಿತಿ ಇನ್ನೊಬ್ರಿಗೂ ಉಪಯುಕ್ತ ಅಂತ ನಿಮ್ಗೆ ಅನ್ನಿಸ್ತು ಅಂದರೆ ನಿಮ್ಮ ಫ್ರೆಂಡ್ಗೆ ಶೇರ್ ಮಾಡಿ ಅಂತ ಕೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ಶ್ರೀಕೃಷ್ಣಾರ್ಪಣಮಸ್ತು.